परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। हरिः ओम्। आपादमौलिपर्यन्तं करुणाकविं स्मरे तेन विघ्नाः प्रणश्यन्ति सिद्ध्यन्ति च मनोरथाः। सृष्टिश्चित्यप्ययः नियतिर्तमो बन्धमोक्षाच्च यस्मात् अस्य श्री ब्रह्मरुद्रप्रभृतिसुरनरद्वीषक्षत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाय गुरुरपि परमश्चिन्तयेतं महान्तम् जन्माद्यस्येतं मयादितरतश्चार्थेष्वभिघ्नस्वराट् तेने ब्रह्महृदायादिकवये मुख्यन्ते यं सूरयः तेजोवारिमृतां यथा विनिमय यत्र सर्गो मृषाधाम्ना स्वेन सदा निरस्तक्वाकं सत्यं परं धीमहि अभ्रमं मङ्गलहितं जगं विमलं सदा आनन्दतीर्थमकुलं भजे तापत्रयापहम् चित्रैः पदैश्च गम्भीरैर्वाक्यैर्मानैः खण्डितैः गुरुभावं मन्यन्ते भाति श्रीतीर्थवाक् अर्चिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपो विद्याविरक्त्यादिसद्गुणोगाकराणाम् आदिनायगुरून् वन्दे हयग्रीवदयाश्रयान् प्रणमत्कामधेनुञ्जपशस्फुरतरूपं श्रीभावबोधकृत्पाद चिन्तामणिमुपास्महे पूज्याय राघवेन्द्राय सत्यधर्मरताय कामशतां कल्पवृक्षाय नमतां कामधेनवे नैवेद्यकविशं रामैविक्कतद्भुक्तिवाग्गुरुः योदायद्रात्रौ सत्यबोधोऽस्तु मे मुदे विष्णोपदश्चिद्घोरात्रैः स्वानुतध्वन्तनिवारकः श्रीसत्यसन्धसूर्योऽयं भासतां नवरतं वने श्रीसत्यमादुद्दाब्देः मुष्टिता जगतीतले सुधा श्रीसत्यधर्माख्या पावये स्मरतस्तु नः सत्याविघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थाद्यान् नौमिन्याय सुधारतान् मन्वस्त्वं गुरुरक्तदैवतमिति तत्त्वादपङ्केऽहम् प्राक्तन् मां परिपालयेति चतरं याचे निबद्धाञ्जलिः चित्तम् अर्पणदोषचिन्तनविदो नूनं मनन्वा कृताः श्रीसत्यात्मगुरोत्पदङ्ग्रेदनं हित्वा न मे सद्गतिः पृथ्वीमण्डलमध्यस्थाः पूर्णबोधमतानुगाः वैष्णवाः इष्टहृदयाः तान् नमस्ये गुरुं मम स्वस्त्यस्त्वचेततां अखिलन्मङ्गलानि भवन्तु यस्य प्रचण्डतपसा श्रुतिगीतवृत्ततुष्टो अनिखिलवशं मदतामवाप श्रीमद्दसन्मतपयोनिधिपूर्णचन्द्रः श्रीविष्णुतीर्थमुनिराट् ಮುದಮಾನೋತು. ಗುರುಗಳ ಅಡಿದಾವಲಿಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮವನ್ನ ಸಲ್ಲಿಸಿ ಎಲ್ಲ ವಿದ್ವಜ್ಜನರಿಗೆ ನಮಿಸಿ ಪರಮ ಮಂಗಲಕರವಾದ ಪವಿತ್ರವಾದ ದಿವಸ ವಿಷ್ಣುತೀರ್ಥರ ಪೂರ್ವಾರಾಧನೆ. ಮಾತನೂರಿನ ಸ್ವಾಮಿಗಳು ಅಡವಿ ಸ್ವಾಮಿಗಳು ಅಂತಾನೆ ಪ್ರಸಿದ್ಧರಾದ ಜಯತೀರ್ಥರ ಅವತಾರ ಮಾಡಿ ಒಂದು ಸಣ್ಣ ದಾಸರ ಪದ ಅವರ ಜೀವನವನ್ನೇ ತಿರುಗಿಸ್ತು. ಮಂಚಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥ ದ್ರವ್ಯ ಬಾರದು, ಮುಂಚೆ ಮಾಡಿರೋ ಧರ್ಮವ ಅನ್ನುವ ದಾಸರ ಪದ ಸರ್ವಸ್ವವನ್ನು ಪರಿತ್ಯಾಗ ಮಾಡಿ ಅರಣ್ಯದಲ್ಲಿಯೇ ಹೆಚ್ಚು ಇದ್ದದ್ದರಿಂದ ಅರಣ್ಯಕಾಚಾರ್ಯರನ್ನು ತಿಳಿದು ಯೋಗ್ಯತೆಯೂ ಚೆನ್ನಾಗಿರ್ಬೇಕು. ಸಾವಿರ ಸಲ ನಾವು ಆಹಾರ ಸಾಕ್ತಾನೆ ಇರ್ತೇವೆ, ನಮ್ಗೇನು ಯಾವ ತರ ವೈರಾಗ್ಯ ಬರೋದಿಲ್ಲ. ಅದರ ವೈರಾಗ್ಯ ಬರಬೇಕು ಅಂದ್ರೆ ಯೋಗ್ಯತೆ ಬೇಕು. ಗುರುಗಳ ಮುಂದೆ ಸತ್ಯವರರಲ್ಲಿ ಸನ್ಯಾಸವನ್ನ ಸ್ವೀಕಾರ ಮಾಡಿ ಅಪಾರ ಗುರುಭಕ್ತಿ. ಅವರಿಗೆ ಏನೋ ಕರ್ಣಾಕರ್ಣಿಕೆಯಾಗಿ ಸ್ವಾಮಿಗಳ ಮುಂದೆ ನಮ್ಮ ಹೇಳಿದ್ದು, ಅದಕ್ಕೆ ಬಹಿಷ್ಕಾರವನ್ನ ಹಾಕಿ ಗುರುವಾಶ್ರಮದಲ್ಲೇ ದಿನಾ ವಿಷ್ಣು ತೀರ್ಥರು
ಮಠದ ಆವರಣವನ್ನ ಕಸ ಹೊಡೆಯೋದು. ಕಸ ಹೊಡೆಯುವ ಸಂದರ್ಭದಲ್ಲಿ ಶ್ರೀಮನ್ ನ್ಯಾಯಸುಧೆಯನ್ನ ವಾಯುಸ್ತುತಿ ಪಾರಾಯಣ ಮಾಡಿದಂತೆ ಮಾಡ್ತಾ ಕಸ ಹೊಡೆಯೋರು. ಒಳಗೆ ಸತ್ಯವಾದ ತೀರ್ಥ ಶ್ರೀಪಾದಂಗಳವರು ಪಾಠವನ್ನು ಹೇಳ್ತಾ ಇದ್ರು. ಯಾರಿಷ್ಟು ಅಸ್ಖಲಿತವಾಗಿ ಶ್ರೀಮನ್ ನ್ಯಾಯಸುಧೆಯನ್ನ ಪಾರಾಯಣ ಮಾಡ್ತಿರೋದು? ಸ್ವಾಮಿ ವಿಷ್ಣು ತೀರ್ಥರು ಅಲ್ಲ, ಅವ್ರು ಯಾಕೆ ಒಳಗಿದ್ದಾರೆ? ಸ್ವಾಮಿಗಳಿಗೆ ಬಹಿಷ್ಕಾರ ಹಾಕಿದ್ದು ಗೊತ್ತಿಲ್ಲ. ಸ್ವಾಮಿ ಅವರಿಗೆ ಮೈಲಿಗೆ, ಅವ್ರಿಗೇನು ಮೈಲಿಗೆ ಅದು ಇಲ್ಲ, ಬಹಿಷ್ಕಾರ ಹಾಕಿದ್ದೀನಿ ಅದಕ್ಕೆ. ಅಯ್ಯೋ ಅಂತ ಹೇಳಿ ಸ್ವಾಮಿಗಳ ಒಳಗ್ ಕರೆದು ಅದೇನೋ ಆಚಾರ್ಯಗಳಿಂದ ಆಯ್ತು. ಇಷ್ಟು ಸುಂದರವಾಗಿ ಶಿವನ್ ನ್ಯಾಯಸುಧೆಯಿಂದ ಪಾರಾಯಣ ಮಾಡ್ತಿಲ್ಲ, ಗುರುವಾಜ್ಞೆಯನ್ನು ಪರಿಪಾಲನೆ ಮಾಡಬೇಕು ಅಂತ ಹೇಳಿ ತುಂಬಾ ಅದ್ಭುತವಾದ ಗ್ರಂಥಗಳನ್ನು, ಭಾಗವತ ಸಾರೋದ್ಧಾರ, ಷೋಡಶಿ, ಚತುರ್ದಶಿ, ಅಧ್ಯಾತ್ಮ ರಸರಂಜನಿ, ಆಜ್ಞಾಪತ್ರ, ನಿತ್ಯದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಾಧಕನಾದವನು ಏನು ಮಾಡಬೇಕು. ನಾವು ಬಹಳ ಪುರುಸತ್ತು ಟೈಮ್ ಪಾಸ್ ಆಗಲ್ಲ ಅಂತೀವಿ. ಆಜ್ಞಾಪತ್ರವನ್ನು ಏನಾದ್ರೂ ಇಟ್ಕೊಂಡೆಲ್ಲ ಟೈಮ್ ಸಾಕಾಗಿಲ್ಲ. ಅಷ್ಟು ಸುಂದರವಾಗಿ ಸಾಧನೆಯ ಮಾರ್ಗವನ್ನ ಹೇಳಿಕೊಟ್ಟ ಮಹಾನುಭಾವರು ಇಲ್ಲೇ ಸಮೀಪದಲ್ಲಿ ಇದ್ದಾರೆ. ಮಾದನೂರು, ಇಲ್ಲೇ ಕೊಪ್ಪಳದ ಸಮೀಪದಲ್ಲಿ ಅವರ ಸ್ಮರಣೆಯನ್ನ ಮಾಡಿ ಅಧ್ಯಕಥ ಪ್ರಾರಂಭ. ದೇವರು ಕಾಲಿಂಗನ ಮಣಿಸಿ, ಕಾಳಿಯ ನಾಗನನ್ನ ಮಣಿಸಿ ಆದ ಮೇಲೆ ನಂತರದಲ್ಲಿ ಮತ್ತೊಮ್ಮೆ ಕಾಳಿಗಿಚ್ಚು ಬಂದಿತ್ತು ಅಂತ ಭಾಗವತ ಹೇಳತ್ತೆ. 2ನೇ ಬಾರಿ. ಆಗ ಇನ್ಯಾರಿರಲಿಲ್ಲ, ಬರೀ ಆಕಳಗಳಿತ್ತು. 2ನೇ ಬಾರಿ ಆ ಕಾಳ್ಗಿಚ್ಚನ್ನ ಕುಡಿದು ಆಕಳನ್ನ ರಕ್ಷಣೆ ಮಾಡಿದ ಅಂತ ಭಾಗವತ ಹೇಳುತ್ತೆ. ಇದಾದ ಮೇಲೆ ಗೋಪಿಕಾಸ್ತ್ರೀಯರು ಕೃಷ್ಣ ವೇಣುನಾದ ಮಾಡಿದಾಗ ಇದ್ದಲ್ಲೇ ಅದನ್ನು ಹೊಗಳೋದನ್ನು, ಏನು ಪುಣ್ಯ ಮಾಡಿದ್ರು ಅದಿದ್ರು. ಮೊದಲನೇ ದಿವಸ ಹೇಳಿದಂತೆ ದೇವರ ತುಟಿಯಲ್ಲಿರುವ ಅಮೃತವನ್ನ ಪಾನ ಮಾಡುತ್ತೆ ಅಂದಾಗ ಆಚಾರ್ಯರು ತಾತ್ಪರ್ಯ ಕೊಟ್ಟು, ಶ್ರೀದೇವಿ ವೀಣಮಾವಿಷ್ಯ ರೇಣುವೆ ಪುಸ್ತಕ ಮುಖಾಂಬರೆ ತೊಗೋಚ ತದ್ಗತಂ ಗೀತಂ ಸುರಾಯಿತರ ಮಂಡಗ ಅಂತ ದೇವತೆಗಳು ದೇವರ ಆಭರಣದ ರೂಪದಲ್ಲಿ ಕೂತು ಕೇಳೋರು. ಲಕ್ಷ್ಮೀ ದೇವಿ ಅದನ್ನ ಪಾನ ಮಾಡೋಡು ಅಂತ. ಈ ಗೋಪಿಕಾಸ್ತ್ರೀಯರಲ್ಲ ಅನ್ನೋದು ಏನೇನು ಆಗೋದು, ದೇವರ ವೇಣುನಾದವನ್ನ ಕೇಳಿದಾಗ ಪ್ರಕೃತಿಯಲ್ಲಿ ಏನೇನು ವ್ಯತ್ಯಾಸ ಅಂತ. ಧನ್ಯಸ್ವಗೂಢಮತಯೋಪಿ ಹರಿಣ್ಯೇತ ಯನ್ನಂದನಂದನಮುಪಾತ್ತ ವಿಚಿತ್ರವೇಜಂ ಅಬೀಯ ವೇಣುರನಿತಂ ಚ ವೇಣುರಚಿತಂ ಚ ಸಕೃಷ್ಟಸಾ ಪೂಜಾಂ ದದುರ್ವಿರಚಿತಾಂ ಪ್ರಣಯಾವಲೋಕೈ. ಗೋಪಿಕೆಯರಂದ ಧನ್ಯಸ್ವಗೂಢಮತಯೋಪಿ, ಜಿಂಕೆಗಳು ಗುಂಪು ಗುಂಪಾಗಿ ಬರೋದು. ಹಾಗಾಗಿ ಜಿಂಕೆಗಳೆಲ್ಲ ಗುಂಪು ಗುಂಪಾಗಿ ಬರೋದಂತ. ವೇಣುನಾದವನ್ನ ಕೇಳಿ, ಜಿಂಕೆಗೆ ಸಂಗೀತ ಅದು ತುಂಬಾ ಇಷ್ಟ ಅಂತ. ವೇಣುನಾದವನ್ನು ಮಾಡ್ತಾ ಇದ್ರೆ ಅದು ಈ ಜಿಂಕೆಯನ್ನು ಹಿಡಿಯೋ ಹಾಗೆ ಮಾಡೋರು ಅಂತ. ಬಲೆಯನ್ನ ಹಾಕಿ ಒಳ್ಳೆ ಗಾನ ಮಟ್ಟ ಮಾಡೋರು ಬಂದು ಬಲೆಯನ್ನು ಸಿಕ್ಕಾಕೊಳ್ಳೋದಂತ. ಒಂದ್ ಕಡೆ ಗರುಡ ಪುರಾಣದಲ್ಲಿ, ಇನ್ನು ಬೇರೆ ಕಡೆ ಎಲ್ಲ ವೇದವ್ಯಾಸದೇವರು ಹೇಳೋದು, ಒಂದೊಂದು ಪ್ರಾಣಿಗೆ ಒಂದೊಂದು ಮೈನಸ್ ಇದೆಯಂತ. ಜಿಂಕೆಗೆ ಶಬ್ದದ ಮೈನಸ್. ಒಳ್ಳೆ ಸುಂದರವಾದ ಶಬ್ದ ಕೇಳಿಸ್ತಾ ಇದ್ರೆ ತಾನು ಎಲ್ಲಿದ್ದೀನಿ ಅಂತ ಮರ್ತೋಗತ್ತೆ. ಇದೇ ಭಾಗವತ ಚತುರ್ಥ ಸ್ಕಂದದಲ್ಲಿ ಆಚಾರ್ಯರು ಹೇಳಿರ್ಬೇಕು. ಜಿಂಕೆ ಕಥೆಯನ್ನ ಕ್ಷುದ್ರಂ ಚರಂ ಸುಮಲ ಸ್ವಾಮಿ ಶರಣೇಮ ಚಿತ್ವ ರಕ್ತಂ ಶರಣ್ರಿ ಗಣಸಾಮ ಸ್ವರೂಪನೇ ಕಾರಣಂ ಅಂತ. ಸೊ ಒಂದೊಂದು ಪ್ರಾಣಿಗೆ ಒಂದೊಂದು ಮೈನಸ್. ಜಿಂಕೆಗೆ ಶಬ್ದದ್ದು, ಶಬ್ದವನ್ನ ಕೇಳ್ತಾ ಇದ್ರೆ ಹಿಂದೇನು ಮುಂದೇನು ಅಂತ ಮರೆತು ತಾನು ಸಿಕ್ಕಾಕೊಳ್ಳುತ್ತೆ. ಸ್ಪರ್ಶಕ್ಕಾಗಿ, ಮತ್ತೊಂದು ಹೆಣ್ಣಿನ ಸ್ಪರ್ಶಕ್ಕಾಗಿ ತನ್ನ ಜೀವನವನ್ನೇ ಬಲಿ ಕೊಡೋದು ಅಂದ್ರೆ ಆನೆ ಅಂತ. ಮಹಾಬಲಿಷ್ಠವಾದ ಆನೆ ಗಂಟಾನೆಯನ್ನ ಪಳಗಿಸಬೇಕಾದ್ರೆ ಕೆದ್ದಕ್ಕೆ ಬೀಳಿಸ್ಬೇಕು. ಕೆದ್ದಕ್ಕೆ ಬೀಳಿಸೋದು ಯಾರು? ಬೆಕ್ಕು ಸಿಗೋದಿಲ್ಲ ನಮ್ಗೆ, ಇನ್ನು ಆನೆ ಏನ್ ಸಿಗೋದು ಕೆದ್ದಕ್ಕೆ. ಮುಂದೊಂದು ಆನೆಯನ್ನ, ಹೆಣ್ಣಾನೆಯನ್ನ ನಿಲ್ಲಿಸಿ ಅದರ ಸ್ಪರ್ಶಕ್ಕಾಗಿ ಬಂದು ಕೆದ್ದದಲ್ಲಿ ಬೀಳತ್ತೆ, ಆಮೇಲೆ ಪಳಗಿಸ್ತಾರೆ. ರೂಪ, ಈ ಬೆಂಕಿಯನ್ನ, ದೀಪವನ್ನೇ ಹಣ್ಣು ಅಂತ ತಿನ್ಲಿಕ್ಕೆ ಬಂದು ದೀಪದ ಹುಳ. ಕುರಂಗ, ಮಾತಂಗ, ಪತಂಗ, ಭೃಂಗ, ಈ ಚಿಟ್ಟೆಗಳೆಲ್ಲ ಜೇನುತುಪ್ಪವನ್ನೇ ನಾನು ಆಸ್ವಾದನೆ ಮಾಡಬೇಕು ಅಂತ ಅಂಟಿನಲ್ಲಿ ಬಿದ್ದು ಅದು ಸತ್ತೋಗುತ್ತೆ, ರಸವನ್ನ ಆಸ್ವಾದನೆ ಮಾಡಲಿ. ಮೀನು ವಾಸನೆ ಅಂತ, ಗಾಳಕ್ಕೆ ಸಿಗಬೇಕಾದ್ರೆ ಆ ಗಾಳಕ್ಕೆ ಸಿಕ್ಕಿಸಿದ ಪದಾರ್ಥಕ್ಕೆ ಸ್ಮೆಲ್ ಇದ್ರೆ ಬರುತ್ತಂತ. ವಾಸನೆ ಇರ್ತವಾದ ಪದಾರ್ಥಕ್ಕೆ ಆಸ್ವಾದನೆ ಮಾಡಬೇಕು ಅಂತ ಅಂತೂ ತನ್ನ ಪ್ರಾಣವನ್ನ ಕಳ್ಕೊಂಬತ್ತು. 5 ಪ್ರಾಣಿಯಲ್ಲಿ 5 ಮೈನಸ್. ಒಂದೊಂದರಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಒಂದೊಂದು ಮೈನಸ್ ಇದ್ದದ್ದರಿಂದ ಹಾಳಾದ್ರು. ನೀವು ಹುಷಾರಾಗಿರ್ಲಿ ಎಂದು ವೀರಗಸ್ದೇವ್.
ನಮಗೇನು ಸಂಬಂಧ? ನಿನ್ನನ್ನು 5 ಮೈನಸ್ ಇದೆ ಅಂದ್ರು ಮಗನೇ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಪುರಂಗ ಮಾತಂಗ ಪತಂಗ ಭೃಂಗ ಮೀನಾಥ ಪಂಚಭಿರೇವ ಪಂಚ ಏಕತ್ ಪ್ರಮಾದಿ ಸಕಥಂ ನ ಹನ್ಯಾತೆ. ಒಂದೇ ಪ್ರಮಾದಕರ ಅಂದ್ರೆ ನಿನಗೆ 5 ಬೇಕು, ಶಬ್ದ ಬೇಕು, ಸ್ಪರ್ಶ ಬೇಕು, ರೂಪ ಬೇಕು. 50 ನಮ್ಮಲ್ಲಿ ದೋಷ. ಹಾಗಾಗಿ ವಿಜೇಂದ್ರ ಸ್ವಾಮಿಗಳಂದಾಗೆ ಲಕ್ಷ್ಮೀದೇವಿಗೂ ಎಣಸೋದು ಬಹಳ ತ್ರಾಸು. ಅಂದ್ರೆ ಒಂದು ದೇವರ ಗುಣಗಳು ಇನ್ನೊಂದು ನಮ್ಮಲ್ಲಿರುವ ದೋಷಗಳನ್ನು ಅವಳು ಎಣಿಸ್ಲಿಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲವೂ ನಮ್ಮಲ್ಲಿ ಸ್ಪರ್ಶ ಏನು ಕೇಳಬಾರ್ದು ಅದನ್ನು ಕೇಳ್ತೇವೆ. ಕಣ್ಣಿಗೆ ಕೃಷ್ಣಾಕೃತಿ ನೋಡದೆ ಬರ ಹೆಣ್ಣಿನ ನೋಡುವ ತಪ್ಪು, ನಿನ್ನ ಕಥಾಮೃತ ಕೇಳದೆ ಹರಟಯ ಮನ್ನಿಸುವ ಕಿವಿ ತಪ್ಪು. ಅನ್ನವ ನಿನಗೆ ಅರ್ಪಿಸದೆ ಅಜ್ಞಾನದಿ ಉಣ್ಣವನಾದಿಗೆ ತಪ್ಪು, ಚಿನ್ಮಯ ಕೆಳಗದೆ ಉನ್ಮತ್ತರಿಗೆ ನಮಿಸುವ ಶಿರ ತಪ್ಪು. ತಪ್ಪುಗಳ ಪರಿಹರಿಸಿ ಕಾಯೋ ನಮ್ಮಪ್ಪನಲ್ಲವೇ ನೀನು, ಒಪ್ಪಿದ ಬಳಿಕ ಗುಣವೆಣಿಸದೆ ತಿಮ್ಮಪ್ಪಾಸನವೋ ಸ್ವಾಮಿ ತಿಮ್ಮಪ್ಪಾಸನವೋ. ಹಾಗಾಗಿ ಜಿಂಕೆಗಳು ಸಂಗೀತಕ್ಕೆ ತುಂಬಾ ಮರಿಮಾಚಿ ಹೋಗುತ್ತೆ. ಧನ್ಯಸ್ಮ ಮೂಢಮತೆಯೋಪಿ, ಮೂಢಮತಿ ಮನುಷ್ಯನಿಗೆ ಇದ್ದಷ್ಟು ಬುದ್ಧಿ ಇಲ್ಲ, ಪ್ರಾಣಿಗಳೆಲ್ಲ ದಡ್ಡ. ಮನುಷ್ಯನಿಗೆ ವಿವೇಕ ಇದೆ, ಯಾವುದು ಸರಿ ಯಾವುದು ಹಿತಗಳನ್ನ ಮಾಡಿಕೊಳ್ಳೋದು. ಪ್ರಾಣಿಗಳಿಗೆ ಅಷ್ಟು ಇಲ್ಲ. ನಮ್ಮಲ್ಲಿಲ್ಲದೆ ಇರೋ ಒಂದು ವೈಲಕ್ಷಣ್ಯ ಉಂಟು, ಬೇರೆ ಬೇರೆ. ಒಂದು ಧರ್ಮ ಮಾತ್ರ ಅದರಲ್ಲಿ ಎಕ್ಸ್ಟ್ರಾ ಇರುತ್ತೆ. ಆದರೂ ನಿಜವಾಗಲೂ ಪುಣ್ಯವಂತ ಜಿಂಕೆಗಳು. ಯಾಕೆ ಅಂದ್ರೆ ದೇವರ ವೇಣುನಾದ ಪ್ರಾರಂಭ ಗುಂಪಾಗಿ ಬಂತು. 3 ತಾಸು ಕಣ್ಣಿನಿಂದ ದೇವರ ರೂಪವನ್ನು ಕೇಳೋದು, ಕಿವಿಯಿಂದ ದೇವರ ಆಸ್ವಾದನೆಯನ್ನು ಮಾಡೋದು. ಅಲ್ಲ, ನೀವು ಹೋಗ್ರಿ ನಮ್ ಸತ್ಯಧರ್ಮರನ್ನು. ಕೆಲವರು ತಾವು ಮಾಡಕ್ಕಿಲ್ಲ, ಮಾಡೋರು ನೋಡಿ ಅದೊಂದು ಬಿಡಂಗಿಲ್ಲ. ಎಲ್ಲ ಪುರಾಣ ಕೊಟ್ಟಿದ್ರು, ಇವ್ರು ಕಾಪಾಡ್ ಬಂದು ನಿಂತಿದ್ರು. ಪುರಾಣನ ಹೌದು, ನಾವು ಏನೂ ಇಲ್ಲ. ಪುರಾಣಕ್ಕೆ ಟಿಕೆಟ್ ಪಾಸ್, ಇನ್ನೂ ಟಿಕೆಟ್ ಇಲ್ಲದೆ ಇರೋ ಒಂದು ಪ್ರೋಗ್ರಾಮ್ ಅಂದ್ರೆ ಪುರಾಣ. ಹಾಗಾಗಿ ನೀವು ಬಂದ್ರಿ ಇಲ್ಲ ಮತ್ತೆ ನಾವು ಬಹಳ ಕೆಲಸ ಏನು 2 ಸೀರಿಯಲ್ ನೋಡು, 7ರಿಂದ 8 ಪುರಾಣ, 2 ಸೀರಿಯಲ್ ನೋಡು. ಆ ಸೀರಿಯಲ್ ಯಾವಾಗ ನೋಡಿದ್ರು ಅಲ್ಲೇ ಇರುತ್ತೆ. ಅದೇ ಕಥಾ ಪ್ರಾರಂಭಿಸಿದ ಕಿಂಚಿತ್ ಪೂರ್ವ ಕಥಾ ಅನುವಾದ ಅದೇ ಜಾಸ್ತಿ. ವಾರ ಬಿಟ್ಟು ನೋಡೋರು ಬೋಲ್ಟ್ ತೆಗಿಯೋದ ತೆಗಿಯೋದು ಸುಖಿತ ಇರ್ತಾವ. ಹಾಗಾಗಿ ಎನ್ನ ನೀವು ಬಂದ್ರಿ, ಇಲ್ಲ ನಾವು ಬರ್ಲಿಕ್ಕೆ ಒಂದು ತ್ರಾಸು ಇದೆ ಅಂತ. ಏನದು ತ್ರಾಸು? ನಮ್ ಗಂಡ ಬಿಡಂಗಿಲ್ಲ. ಜಿಂಕೆಗಳು ಹಾಗಲ್ಲ, ದಂಪತಿಗಳು ಬಂದು ದೇವರ ವೇಣುನಾದವನ್ನ ಕೇಳತ್ತೆ. ನಿಮ್ ಗಂಡ ಯಾಕೆ ಬಿಡಂಗಿಲ್ಲ? ನೀವೇನೋ ಕೃಷ್ಣನ ಪ್ರಭಾವ, ನಾನು ಬರ್ತೇನೆ ಅಂತ. ಅಲ್ಲಿ ಬಂತು ಅವನ ಮುಖ ನೋಡುವುದಕ್ಕಿಂತ ಮನೇಲಿರೋದೇ ವಾಸಿ. ಆದ್ರಿಂದ ಧನ್ಯಸ್ಮ ಮೂಢಮತಯೋಪಿ ಅರಣ್ಯೇತ ಎನ್ನಂದನಂದನ ಉಪತ್ತ ವಿಚಿತ್ರ ವೇಷನ್ ಅಪೀಯವೇವ ರಂಜಿತಂ ಸಹ ಕೃಷ್ಣಸಾರ ಪೂಜಾಂತದು. ದೇವರ ಪೂಜೆಯನ್ನ ಮಾಡಿ ಹೋಗೋದಂತೆ. ಅದೇನದು ಜಿಂಕೆಗಳು ಪೂಜೆ ಮಾಡೋದು, ಕಡೆಗೆ ಮಂಗಳಾರತಿ ಮಾಡಿ ಹೋಗೋದು. ಏನು ಮಂಗಳಾರತಿ? ಬೇರೆ ಏನು ಭಕ್ತಿ ಕರ್ಪೂರ ಇದೆಲ್ಲ ಬೇರೆ ಅಂತ. ನಿಜವಾದ ಮಂಗಳಾರತಿ ಅಂದ್ರೆ ದೇವರನ್ನ ಕಣ್ಣು ಮುಚ್ಚದೆ ನೋಡ್ತಾನೆ ಇರೋದೇ ಮಂಗಳಾರತಿ. ವಾಸ್ತವಿಕವಾಗಿ ಇರೋದೇ ಅದು. ಇವತ್ತೆಲ್ಲ ನಮ್ಗೆ ಫೋಕಸ್ ಲೈಟು ಇನ್ನೊಂದು ಮತ್ತೊಂದೆಲ್ಲ ಇದೆ. ಹಳೆ ಮನೆಗಳಲ್ಲಿ ದೇವರ ಮನೆಯಲ್ಲಿ ಇದ್ದ ದೇವರು ಕಾಣಿಸ್ತಾನೆ ಇರಲಿಲ್ಲ. ಇವತ್ತಿಗೂ ಪಾಚಕದಲ್ಲಿ ಹಾಗೆ ಇದೆ. ಶ್ರೀಮದಾಚಾರ್ಯರ ಅಪ್ಪ ಪೂಜೆ ಮಾಡ್ತಾ ಇದ್ದ ಆ ಪಾಜಕದಲ್ಲಿರೋ ಮನೆಯಲ್ಲಿ ಅಲ್ಲಿ ಅರ್ಚಕರು ನಾ ಇದ್ದೀನಿ ಅಂದ್ರೆ ಅವ್ರು ಬದುಕಿದ್ದಾರೆ ಅಂತ. ಇಲ್ಲಾಂದ್ರೆ ಏನೇನೇನೇನು ಕಾಣೋದಿಲ್ಲ. ಅಲ್ಲ, ಆ ನೀರಾಜನದ ಬೆಳಕಿನಲ್ಲಿ ದೇವರ ಮುಖವನ್ನ ನೋಡಿದರೆ ಅನಂತ ಜನ್ಮದ ಪಾಪಗಳು ಹೋಗುತ್ತೆ ಅನ್ನೋದಕ್ಕೆ ರಾಮದೇವರಿಗೆ ಯಾಕೆ ಹಿಡಿಯೋದು ಅಂದ್ರೆ, ಮಕದ ಮಂಗಳಾರತಿ ರಾಮದೇವರಿಗೆಲ್ಲ ನೋಡುವ ಭಕ್ತರು ರಾಮದೇವರ ಮುಖವನ್ನ ನೀರಾಜನದ ಬೆಳಕಿನಲ್ಲಿ ಮಾಡಿಕೊಳ್ಳಿ. ಸ್ವಾಮಿಗಳು ಒಂದು ಕಡೆ ಮಂಗಳಾರತಿ ಮಾಡ್ಬೇಕಾದ್ರೆ 1 ನಿಮಿಷ ಹೆಣ್ಣದಿರ್ತಾರೆ. ಆ ಬೆಳಕಲ್ಲಿ ನೋಡ್ಬೇಕಂತ. ಕೆಲವು ಮಂಗಳಾರತಿ ಅಂದ್ರೆ ಕಣ್ಣು ಮುಚ್ಚಿಬಿಡ್ರ, ಅದು ಮುಗಿಯೋವರೆಗೂ ಕಣ್ಣು ಮುಚ್ಚಿ ಗಲ್ಲ ಬಡ್ಕೋತಾ ಇರ್ತಾರೆ. ಹೊಟ್ಟೆ ಅವ್ರು ಗಂಟೆ ಕೆಳಗಿಟ್ಟ ಮೇಲೆ ಕಣ್ಣು ಬಿಚ್ಚೋವು. ನೀರಾಜನದ ಬೆಳಕಿನಲ್ಲಿ ಇದೊಂದು ನೀರಾಜನ. ಶ್ರೀಮದಾಚಾರ್ಯ ಬೇರೆ ಬೇರೆ ನೀರಾಜನ ಹೇಳ್ತಾರೆ. ವಾಯುದೇವರ ಸ್ತೋತ್ರ, ಹೆಣ್ಣು ಮಕ್ಕಳ ಮಧ್ವನಾಮವನ್ನು ಹೇಳೋದು ನಿಜವಾದ ಮಂಗಳಾರತಿ ಅಂತ. ಅವಮಾನ ಸೂಕ್ತವನ್ನ ಪಠನೆ ಮಾಡೋದು ಮಂಗಳಾರತಿ ಅಂತ. ಏಕಾದಶಕಂದ ಭಾಗವತದಲ್ಲಿ ನೀರಾಜನ ಶಬ್ದಕ್ಕೆ ಆಚಾರ್ಯ ನಿರ್ವಚನವನ್ನು ಕೊಟ್ಟ್ಯಾರ.
ನೀರಾಜನ ಅಂದ್ರೆ ಏನು? ನೀರಾಜನ ಅನ್ನೋ ಶಬ್ದಕ್ಕೆ ಮಂಗಲಾರತಿ ಅಂತ ನಿತರಾಮ್ ರಂಜಯ, ತುಂಬಾ ಆನಂದವನ್ನ ಕೊಡುವ ಪ್ರೋಸೆಸ್ಗೆ ನೀರಾಜನ ಅಂತ. ನಿತರಾಮ್ ರಂಜಯೇ ತಸ್ಮಾತ್ ಪಾವಮಾನಂತ ಮಂಡಲಂ ನೀರಾಜನ ಮಿತಿ ಪ್ರೋಕ್ತಂ ವಿದ್ವದ್ಭಿಃ ಸಮುದಾವೃತಂ ಅಂತ ಶ್ರೀಮದಾಚಾರ್ಯ ನೀರಾಜನ ಶಬ್ದಕ್ಕೆ ನಿರ್ವಚನ ಮಾಡ್ತಾ, ಪವಮಾನ ಸೋಮ ಮಂಡಲ ಅಂದ್ರೆ ಪವಮಾನ ಸೂಕ್ತವನ್ನ ಪಾರಾಯಣ ಮಾಡಿದರೆ, ಪವಮಾನ ಹೋಮವನ್ನ ಮಾಡಿದರೆ, ಪವಮಾನದ ವ್ಯಾಖ್ಯಾನ ರೂಪವಾದ ವಾಯುಸ್ತುತಿಯನ್ನು ಸುಮಧ್ವ ವಿಜಯವನ್ನು ಪಾರಾಯಣ ಮಾಡಿದರೆ ನಿಜವಾದ ಮಂಗಲಾಗತಿ. ದೇವರಿಗೆ ತುಂಬಾ ಸಂತೋಷ. ಆಕ್ಚುಲಿ ಪವಮಾನ ಸೂಕ್ತವನ್ನು ದಿನಾಪಠನೆ ಮಾಡಬೇಕು. ಆಚಾರ್ಯರು ಇತರೆ ಉಪನಿಷತ್ತಿನಲ್ಲಿ ಸಾಯುವ ಸಂದರ್ಭದಲ್ಲಿ ಮಾಡಲೇಬೇಕಾದ ವಾಯಶ್ಚಿತ್ತಗಳನ್ನು ಕೆಲವರು ಹೇಳಿದ್ದಾರೆ. ಮನುಷ್ಯ ಏನೇನು ಅಂದಾಗ ರಾತ್ರಿ ಸೂಕ್ತವನ್ನ ಪಠನೆ ಮಾಡಿ ಅಂತ ಹೇಳಿದ್ದಾರೆ. ಅಲ್ಲ, ಸಾವು ಗೊತ್ತಾಗೋದೇ ಅಲ್ಲೊಂದು ಕೆಲವು ಹಿಂಟ್ಸ್ ಅನ್ನ ಹೇಳ್ತಾರೆ. ಇವತ್ತಿನ ಕಾಲಕ್ಕೆ ಅದು ಎಷ್ಟರ ಮಟ್ಟಿಗೆ ಗೊತ್ತಾಗತ್ತೋ ಎಲ್ಲೋ ಗೊತ್ತಿಲ್ಲ. ಸೂರ್ಯನಲ್ಲಿ ರಂಧ್ರ ಕಾಣತ್ತಂತ, ಪುಣ್ಯವಂತನಾಗಿದ್ರೆ ಸೂಚನೆ. ಆದ್ಮೇಲೆ ಕಿವಿಯನ್ನ ಮುಚ್ಚಿಕೊಂಡಾಗ ನಾರ್ಮಲ್ ಡೇಸ್ ಅಲ್ಲಿ ಸಮುದ್ರ ಘೋಷ, ಒಂದು ಹಮ್ಮಿಂಗ್ ಸೌಂಡ್ ಇರುತ್ತೆ. ಆರೋಗ್ಯವಂತನಾದವನು ಕಿವಿ ಮುಚ್ಕೊಂಡ್ರೆ ಅದು ವಯಸ್ಸಾದ ಮೇಲೆ. ವಯಸ್ಸಲ್ಲಿದ್ದವ್ರು ನೆಗಡಿ ಬಂದ ಕಿವಿ ಮುಚ್ಕೊಂಡು ಆಯ್ತು ಇನ್ನು ಹೋದ ನರ್ಸಿಂಗ್ ಹೋದ್ರೆ ಆಗೋದಿಲ್ಲ. ಕಿವಿಯನ್ನ ಮುಚ್ಚಿಕೊಂಡಾಗ ಏನೂ ಶಬ್ದ ಬಾರದೆ ಇದ್ರೆ, ಆದ್ಮೇಲೆ ಇನ್ನೊಂದು ಹೇಳ್ತಾರೆ ಶ್ರೀಮದಾಚಾರ್ಯ, ಕನ್ನಡಿಯಲ್ಲಿ ಮುಖ ಕಾಣಿಸದೆ ಹೋದ್ರೆ, ಸ್ವಪ್ನದಲ್ಲಿ ಕೆಲವು ಸೂಚನೆಗಳೇನಾದ್ರು ಆದ್ರೆ ಆಗ ಅವನು ಇಡೀ ಜೀವನದಲ್ಲಿ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂದ್ರೆ ಯಾವ್ದದು ಪ್ರಾಯಶ್ಚಿತ್ತ ಅಂದ್ರೆ ಅವಮಾನ ಸೂಕ್ತವನ್ನ ಸ್ವಾಹಿತ್ರಯ ಮಹಿತ್ರಯ ಪ್ರಭಸ್ವ ಸೋಮಧಾರಾಯ ಇಂದ್ರಾಯ ಆದಾವೇ ಸುತಃ ಆಚಾರ್ಯರು ಒಂದೆರಡು ರುಕ್ಕುಗಳನ್ನು ವ್ಯಾಖ್ಯಾನವನ್ನು ಮಾಡ್ಯಾರ. ಯದಂತಿ ಹೆಚ್ಚ ದೂರಕ್ಕೆ ಭಯಂ ವಿಂದತಿ ಮಾವ್ಯಃ ಹವಾಮಾನ ವಿತಜ್ಜಾಹಿ 4ನೇ ಅಧ್ಯಾಯದ ಕಡೆಯಲ್ಲಿ ಬರುವ ರುಕ್ಕುಗಳು. ಯದಂತಿ ಹೆಚ್ಚ ದೂರಕ್ಕೆ, ಅಂತಿ ಅಂದ್ರೆ ಸಮೀಪ, ದೂರಕ್ಕೆ ಬಹಳ ದೂರದಲ್ಲಿ ಬರಬಹುದಾದ ನಾನಾ ತರಹದ ತೊಂದರೆಗಳು. ನಮಗೇನು ಗೊತ್ತಿಲ್ಲ, ಇನ್ನೊಂದು ಮಿನಿಟ್ ಏನಾಗುತ್ತೆ ಗೊತ್ತಿಲ್ಲ. ಯದಂತೆ ಹೆಚ್ಚ ದೂರಕ್ಕೆ, ತುಂಬಾ ದೂರದಲ್ಲಿ ಏನಾಗುತ್ತೆ ಎರಡೂ ಗೊತ್ತಿಲ್ಲ, ದೂರದೃಷ್ಟಿಯೋ ನಮಗಿಲ್ಲ. ಆದ್ರೆ ಹೇ ಪವಮಾನ ವಾಯುದೇವ, ನೀನ್ ಎಲ್ಲಾ ತಿಳಿದಿರಿ, ನಮ್ಮೆಲ್ಲ ಕರ್ಮದ ಫೈಲ್ ನಿನ್ನಲ್ಲಿದೆ. ನನಗೆ ಇವತ್ತೇನಾಗತ್ತೆ, ಇನ್ನು ಮುಂದೆ ಏನಾಗುತ್ತೆ, ಅಥವಾ ಯದಂತಿ ಅಂದ್ರೆ ಈ ಲೋಕದಲ್ಲಿ ನಾಳೆ ದಿನ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಅಲ್ಲೇನಾಗತ್ತೆ ಅದು ನಿನಗ್ ಗೊತ್ತು. ಆ ಆಗುವ ಭಯವನ್ನ ನೀನು ದೂರ ಮಾಡುವಂತ ವಾಯುದೇವರನ್ನ ಕೇಳಬೇಕಾಗ್ತದೆ. ನಾಳೆ ದಿವಸ ಕಪ್ಪು ವರ್ಣನ ಕೂಡಿ ಒಪ್ಪಿಸಿ ಪಾಲಿಸೋ ನಂಬಿದೆ ಭಿನ್ನ ಪ್ರಾಣ ಏನ್ ಮುಖ್ಯ ಪ್ರಾಣ. ನಾಳೆ ದಿನ ಎಲ್ಲರೂ ರಾಜರ ಮನೆಗೆ ಹೋದಾಗ ನಾನು ಪುಣ್ಯ ಅನ್ಕೊಂಡೋದಿಟ್ಟು ಪಾಸ ಮಾಡಿರ್ತೇನೆ, ಅದೆಲ್ಲವನ್ನ ನೀನು ದೂರ ಮಾಡು ನಿನ್ನ ನಾಮಸ್ಮರಣೆಯಿಂದ, ಹನುಮಂತನ ಸ್ಮರಣೆಯಿಂದ, ಹನುಮಂತ ಅಂತರ್ಯಾಮಿಯಾದ ಭಗವಂತನ ಸ್ಮರಣೆಯಿಂದ. ಹಾಗಾಗಿ ನಿಜವಾದ ಮಂಗಲಾರತಿ ಏನ್ರಿದೆ, ಲಕ್ಷ್ಮೀದೇವಿ ಮಾಡೋದೇ ಅಂತ್ರಿ ನಮ್ಮ ಆಚಾರ್ಯರಂತ. ಲಕ್ಷ್ಮೀದೇವಿ ಮಾಡೋ ಮಂಗಲಾರತಿ ಅಂದ್ರೆ ಅವ್ಳು ಬತ್ತಿ ತಂದು ಕರ್ಪೂರ ತಂದು ದೇವ ಮಂಗಳಾರತಿ ಇಲ್ಲ ಇಲ್ಲ, ಸದಾ ದೇವರನ್ನು ನೋಡ್ತಾನೆ ಇರ್ತಾನೆ. ವಂದಿತಾ ಜೇಜವಲ್ಯೋರವತಾರಕಂ ಚಂದನ ಚರ್ಚಿತೋ ಧಾರತಿ ನಂಸಕಂ ಇಂದಿರಾ ಚಂಚಲ ಪಾಂಡನೀರಾಜಿತಂ ಮಂದರೋದ್ಧಾರಿ ವೃತ್ತೋದ್ಭುಜ ಭೋಗಿನಂ ಪ್ರೀಣಯಾಮೋ ವಾಸುದೇವ ದೇವತಾ ಮಂಡಲ ಖಂಡ ಮಂಡನಂ ಪ್ರೀಣಯಾಮೋ ವಾಸುದೇವ. ಇಂದಿರಾ ಚಂಚಲ, ಲಕ್ಷ್ಮೀದೇವಿಯ ಕುಡಿ ನೋಟ ಅಪಾಂಗ. ಅಪಾಂಗ ಅಂದ್ರೆ ಕುಡಿ ನೋಟ, ಅದು ದೇವರಿಗೆ ಮಂಗಲಾರತಿ ಅಂತ. ದೇವರನ್ನ ಸದಾ ನೋಡ್ತಾ ಇರ್ತಾರಂತ. ಅಮಂದ ಗುಣಸಾರೋಪಿ ಮಂದಹಾಸೇನ ವಿಖ್ಯಾತ ನಿತ್ಯಂ ಇಂದಿರೆಯ ಆನಂದ ಸಾಂದ್ರಯೋ ನೌಮಿ ತಂಬರಿನ್ ಅಂತ ಆಚಾರ್ಯರಂತ. ಆನಂದ ಸಾಂದ್ರ ಯಾಕೆಂದ್ರೆ ಲಕ್ಷ್ಮೀ ಕಟಾಕ್ಷಣ ಯಾರ ಮೇಲೆ ಬೀಳತ್ತೋ ಅವರಿಗೆ ಸಂಸಾರ ಬಂಧನದ ಬಿಡುಗಡೆ ಆಗತ್ತೆ ಅಂತ. ಅಂದ್ರೆ ಬ್ರಹ್ಮಾದಿ ದೇವತೆಗಳಿಗೆ ಅವರ ಕೋರ್ಸ್ ಬರಬೇಕು ಅಂದ್ರೆ ಇವ್ನು ನೋಡ್ಬೇಕಂತ. ಇವ್ನು ನೋಡಿಲ್ಲ ಅಂದ್ರೆ ಅವ್ರಿಗೆ ಅನಾಟಮೆಂಟ್ ಆಗುದಿಲ್ಲ ಅಂತ. ಯಂಕಾಮ ಏತಂ ತಾಮಗ್ರಂಕ್ರಣಾಮಿತಂ ಬ್ರಹ್ಮಾಣಂ ತಮೃಷಂ ತಂ ಸುಮೇಧಾಂ. ಇಷ್ಟೆಲ್ಲ ಇಟ್ಟು ದೊಡ್ಡೋಳ್ಳೆ, ನಾ ಇಟ್ಟು ದೊಡ್ಡೋಳಲ್ಲ, ನಾ GPA ಒಳ್ಳನಷ್ಟೇ. ನಮ್ಮ ಯಜಮಾನರಾರೆ ಮಮಯೋನಿ ರಪ್ಸ್ವ ಅಂತ ಸಮುದ್ರೆ, ನನಗೂ ಕಾರಣಕರ್ತ ಇದ್ದಾನೆ, ಅವನೇ ಸಮುದ್ರದ ಮಧ್ಯದಲ್ಲಿ ಮದುವೆ ನಮ್ಮ ಯಜಮಾನ ಅಂತ ಹೇಳ್ತಾ ಅಂಬರಣಿ ಸೂಕ್ತದಲ್ಲಿ. ಹಾಗಾಗಿ ಮಹಾಲಕ್ಷ್ಮೀ ದೇವಿ ಮಾಡುವ ಮಂಗಲಾರತಿ ಅಂದ್ರೆ ದೇವರನ್ನ ಗುಡಿನೋಟದಿಂದ
ನೋಡೋದೇ ಮಂಗಳಾರತಿ ಅಂತ. ಅದು ಅಂದ ಕಿವಿಲಿ ಚಂದ. ನಮ್ಮ ಜೀವನದಲ್ಲಿ ಬಂದ್ಬಿಟ್ಟಿದೆ. ಈ ಕೆಲವು ಅಂತಾರೆ ಅವ್ರ ಮನೆಯವ್ರು ಕಣ್ಣಲ್ಲೇ ಸಂಗ್ರಹ ಮಾಡ್ತಾರೆ, ಈಗ ಹೋಗಲ್ಲ ನೋಡ್ರಿ ನಿಮ್ ಮನೆಯವ್ರು ಏನೋ ಕರಿತೀಯ ಮಾಡ್ತಾರೆ ಮಂಗಳಾರತಿ ಅಂತ. 10 ನಿಮಿಷ ಬಿಟ್ಟು ಬರ್ತಾನೆ, ಆಯ್ತಾ ಮಂಗಳಾರತಿ ಆಯ್ತು, ಮಹಾಪೂಜೆ ಅಷ್ಟೋತ್ತರ ನೀವು ಹೋಗೇ ಮಾಡ್ತಾರಂತೆ. ನಮ್ಮನ್ನಲ್ಲ, ನಿಜವಾದ ಮಂಗಳಾರತಿ ಲಕ್ಷ್ಮೀದೇವಿ ಮಾಡೋದು. ಇಂದಿರಾ ಚಂಚಲ ಇದು ದೇವರನ್ನ ನೋಡಿ ತಾಸಗಟ್ಟೆ ಆನಂದ ಪಟ್ಟು ಹೋಗೋದು. ದೇವರ ವೇಣುನಾದವನ್ನ ಆಸ್ವಾದನೆ ಮಾಡಿ ನಿಜವಾಗ್ಲೂ ಪುಣ್ಯ ಮಾಡಿತ್ತು ಅಂತ ಹೇಳಿ ಇನ್ನೇನೇನಾಗೋದು. ನದ್ಯಸ್ತರಾದತುಪದಯ ಮುಕುಂದ ಗೀತಂ ಆವರ್ತ ಲಕ್ಷಿತ ಮನೋಭವ ಭದ್ರವೇಗ. ಯಮುನೆ ಹರಿತಾ ಇರೋದು, ಜೋರಾಗಿ ಹರಿಯೋ ಯಮುನೆ ಸ್ವಲ್ಪ ಸ್ಲೋ ಆಗ್ಬಿಡುತ್ತೆ. ಯಾಕೆ? ಭಾರಿ ಜೋರ ಹರಿದ್ರೆ ಶಬ್ದ ಬಹಳ ಬರ್ತಾವ. ನನ್ನ ಶಬ್ದದಿಂದ ದೇವರ ವೇಣುನಾದ ನನ್ ಕೇಳಿಸ್ದೆ ಹೋಗಬಾರದು. ಈ ಕೆಲವ್ರು ಅವ್ರ ಹೊರಕೆ ಅವ್ರಿಗೆ ಬಾಧಕ. ಭಾಳ ಹೊರಕೆ ಹೊಡೆದೊಡದು ಎದ್ದು ಯಾರು ಹೋಗ್ತಾರೆ, ನೀವು ಬಿಟ್ಟು ಇನ್ಯಾರು ಕಿತ್ಕೊಂಡು ಯಾರು ಇಲ್ಲ ಅಂತ ಹೇಳಿ. ಹಾಗೆ ನನ್ನ ಹೊರಕೆ ನನಗೆ ಬಾಧಕ ಆದಂತೆ ಲಕ್ಷ್ಮೀದೇವಿ ಆ ಯಮುನೆ ನಿಧಾನ ಕಲಿಯೋಳು. ನಿಧಾನಕ್ಕೆ ಹರಿದು ತನ್ನಲ್ಲಿರುವ ಪುಷ್ಪ ಫಲ ಅದನ್ನೆಲ್ಲ ದೇವರ ಪಾದಕ್ಕೆ ಅರ್ಪಣೆ ಮಾಡಿ, ಇದೇ ನನ್ನ ಪಾದ ಪೂಜೆಯ ಸ್ವಾಮಿ. ಅದನ್ನ ನಮ್ಮ ದಾಸರಥ ತಡೆದ ಉಕ್ಕೇರಿ ಬಂದರು ತುಳುಕಿ ಚೆಲ್ಲಾಡಿ ನಿಂದಳೆ ಯಮುನೆ ಮೇಘಾಳಿ ಮೇಲೋಡಿ ಮೇಲೆ ದಾರಿಟ್ಟವು ಕಲ್ಲು ಕರಗಿ ನೀರಾದು. ನಳಿನ ಚಂಪಕನಾದ ಉನ್ನತ ಪಾಟಿನ ಸಾವತಿಕೆ ಜಾತಿ ಬಕುಲವು ಮಾಲತಿ ಜಾತಿಯು ಪರಿಮಳ ಗೂಡಿತು ನೀಲಾಂಗನಂಗ್ರಿಗೆ ಎರಗಿದವು ರಂಗ ಕೊಳನೂದಲಾಗಿ ರಂಗಯ್ಯ ಕೊಳನೂದರು. ಮಂಗಳ ಭಯಾಯಿತು ತಲೆದ ಗಂಗನು ಜೀವನ ಚೇತನ ಮರದು ರಂಗ ಧ್ಯಾನ ವಶರಾದರು ರಂಗ ಕೊಳನೂದಲಾಗಿ ರಂಗಯ್ಯ ಕೊಳನೂದರು. ಕೆಚ್ಚನು ಬಿಗಿದು ತೊರೆಯನು ಮೊಲ ವತ್ಸರ ನೊಡಲ ಸಯ ತೊರೆದು ಎಳೆ ಹುಲ್ಲ ಕಚ್ಚಿಗಳಲ್ಲಿ ನಿಂದವು ಗೋಗಳು ಉಚ್ಚವನೆಗೈ ನಿಂತಿಸಿ. ಅಚ್ಚುತನ ಕೃತಿ ನೋಡಲು ಸುರರಿಗೆ ಆಶ್ಚರ್ಯವಾಯಿತು ನಾವು ಕಂಡೆವೆಂದು ಮೆಚ್ಚಿ ಮುಕುಂದನ ಲೀಲಾ ವಿನೋದಕ್ಕೆ ಹೆಚ್ಚಿನ ಕುಸುಮವ ಸುರಿಸಿದರು ರಂಗ ಕೊಳಲನೂದಲಾಗಿ ರಂಗಯ್ಯ ಕೊಳಲನೂದಲು. ವೇಣುನಾದ ಇಷ್ಟು ಇಂಪಲ್ತ. ಆ ಪಶುಗಳೆಲ್ಲ ದೊಡ್ಡ ದೊಡ್ಡ ಆಕಳನ್ನು ಹುಲ್ಲನ್ನು ತಿನ್ನಲಿಕ್ಕೆ ಒಂದು ಬಾಯಿ ಹಚ್ಚಿದ್ರೆ 3 ತಾಸು ಸ್ಟಿಲ್ ಆಗಿರೋದು, ಬ್ಯಾನರ್ ಇಲ್ಲಿ ಬರದಾಗಿರೋದು. ಕಂದಮ್ಮಗಳು ಹಾಲನ್ನ ಕುಡಿಬೇಕು ಅಂದ್ರೆ ಸುಮ್ಮನೆ ನಿಂತು ಬಿಟ್ಟಿರೋದು. ಅದ್ಭುತ ಅದು. ಹುಲಿ ಮೇಲೆ ಆಕಳ ಕೂತಿರೋದಂತೆ. ಓಡಾಟ ವೈರಾಟ ಬಿಟ್ಟು ಖಗಮೃಗ ಗಾಢನಿದ್ರ ವಶವಾದವು. ದಂತದಷ್ಟ ಕವಲ ಧೃತ ಕರುಣ ನಿದ್ರಿತ ನಿಖಿತ ಚಿತ್ರ ನಿವಾಸ. ನಮ್ಮ ಈ ಪ್ಯಾಕೆಟ್ ಮಧ್ಯ ಹಾಲ್ ಪ್ಯಾಕೆಟ್ ಒಂದು ಆಕಳ ಕೆಳಗೆ ಪುಟ್ಟ ಕಲುಗಳು, ಅದು ಯಾವ್ಯಾವ ಹಾಲಿರುತ್ತೋ ಕತ್ತೆ ಮತ್ತು ದಂತ ಮಗನೊಂದು ಯಾವ್ದಾವ್ ಜಗತ್ತ ಪ್ಯಾಕೆಟ್ ಅಲ್ಲಿ ಆಕಳ ಚಿತ್ರ ನೋಡಿ ಆನಂದ ಪಡ್ತೀವಿ. ಅದ್ರ ದೇವರ ವೇಣುನಾದನನ್ನ ಕೇಳಿ ಇಷ್ಟು ಮೆಸ್ಮರೈಸ್ ಆಗ್ತದೆ. ಇಡೀ ಜಗತ್ತೇ ಅವನ ವೇಣುನಾದಕ್ಕೆ ಮೋಹಿತರಾಗುವರು ಅಂತ ವರ್ಣನೆ ಮಾಡಿ ಇದಾದ ಮೇಲೆ ಹೇಮಂತ ಋತು. ಆ ಹೇಮಂತ ಋತು ಬಂದಾಗ, ಹೇಮಂತ ಋತು ಅಂದ್ರೆ ಹಿಂದಿಂದ ಚಳಿಗಾಲ, ಕಾರ್ತಿಕ ಮಾರ್ಗಶೀರ್ಷ. ಹೇಮಂತ ಋತುವಿನಲ್ಲಿ ಮಾರ್ಗಶೀರ್ಷ ಪುಷ್ಯ. ಆಗ ಏನ್ ಮಾಡಿದಾರೆ ಇವರೆಲ್ಲರೂ ಕೃಷ್ಣನನ್ನ ಮದುವೆ ಆಗ್ಬೇಕು ಅಂತ ಕಾತ್ಯಾಯನ ವ್ರತ ಅಂತ ಲಕ್ಷ್ಮೀದೇವಿಯನ್ನ ಪೂಜೆ ಮಾಡಿದ್ರು. ಪೂಜೆ ಮಾಡಿದಾಗ ಏನಾಯ್ತು, ನದಿಯಲ್ಲಿ ಯಮುನೆಯಲ್ಲಿ ವಸ್ತ್ರರಹಿತರಾಗಿ ಇಳಿದು ಮೇಲೆ ವಸ್ತ್ರವನ್ನಿಟ್ಟು. ಜಗತ್ತಿಗೆ ದೇವರು ಕೊಟ್ಟು ಒಂದು ಸಂದೇಶ, ಪುರುಷನಾಗ್ಲಿ ಸ್ತ್ರೀ ಆಗ್ಲಿ ದೇಹದ ಮೇಲೆ ವಸ್ತ್ರ ಇಲ್ಲದೆ ಸ್ನಾನ ಮಾಡಬಾರ್ದು. ನಾವು ಸಾಮಾನ್ಯ ವ್ಯವಸ್ಥೆ ಮಾಡಿಕೊಂಡಿರ್ಬೋದು, ನಮ್ಮನೆ ಬಚ್ಚಲು ಭಾಗವಚ ಇದೆ, ಇನ್ನೊಂದಿದೆ, ಮತ್ತೊಂದಿದೆ. ಶಾಸ್ತ್ರ ಮಾಡಿದ ಒಂದು ನಿಯಮ ಇವತ್ತು ಎಷ್ಟು ಪ್ರಾಮಾಣಿಕವಾಗಿದೆ ಅಂದ್ರೆ, ಹೊರಗೆ ಹೋದಾಗ
ಪಾಪಿಸ್ಟನ್ ಎಲ್ಲಿ ಯಾವ ಲೈಟಿನ ರೀತಿಯಲ್ಲಿ ಕ್ಯಾಮರಾಗಳು ಫಿಕ್ಸ್ ಮಾಡಿರ್ತಾರೆ ಅಂತ. ಬಲ್ಪ್ ಅದು ಒಂದ್ಸಲ ನೋಡ್ಲಿಕ್ಕೆ ಕ್ಯಾಮರಾ ಎಲ್ಲಿ ಏನಿರುತ್ತೋ ಏನೋ, ನಾವು ಸೇಫ್ ಆಗಿರೋದು ಬಹಳ ಒಳ್ಳೇದು. ಇಲ್ಲ ಅಂದ್ರೆ ಮತ್ತೆ ಬ್ಲ್ಯಾಕ್ ಮೈ, ನಿಮ್ ಫೋಟೋ ತಕೊಂಡಿದೀನಿ, ಅದು ಮಾಡ್ತೀವಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ. ಶಾಸ್ತ್ರ ಹೇಳ್ತೀವಿ ಮೈ ಮೇಲೆ ಬಟ್ಟೆ ಇಟ್ಕೊಂಡ್ರೆ ತಕ್ಕೋ ಹುಚ್ಚ ಅಂತ ಅನ್ಬೋದು. ಕೃಷ್ಣ ಏನ್ ಮಾಡೋದ, ಆ ವಸ್ತ್ರವನ್ನೆಲ್ಲ ತಗೊಂಡೋಗಿ ಮೇಲ್ ಕೂತ್ಬಿಟ್ಟು. ಯಾಕೆಂದ್ರೆ ಜಲಾಭಿಮಾನಿ ದೇವತೆಗಳಿರ್ತಾರೆ, ತತ್ವಾಭಿಮಾನಿ ದೇವತೆಗಳಿರ್ತಾರೆ, ವಿವಸ್ತ್ರರಾಗಿ ಎಂಟು ಇರಬಾರ್ದು. ಇದು ಶಾಸ್ತ್ರದ ನಿಯಮ. ಸ್ನಾನಕ್ಕೆ ವಸ್ತ್ರ ಇದ್ದೇ, ನಮಗ್ ಬಹಳ ಹೇಳ್ತಾರ ಇದೇ ಹುಟ್ಟೆ ಸ್ನಾನ ಮಾಡ್ಬೇಕು, ಡೈರೆಕ್ಟ್ ಆಗಿ ಹಸಿ ಆ ಒಳಗೆ ಪಂಚಮಿ ಸ್ನಾನ ಮಾಡ್ಬಾರ್ದು. ಅದು ಹೋದಾಗ ಮಾತ್ರ ಅಂತಾರ. ಎಂದೂ ಒದ್ದೆಯನ್ನ ಉಟ್ಕೊಂಡು ಒದ್ದೆಯನ್ನ ಹಿಂಡಿಕೊಂಡು ತುಂಬಾ ಹೇಳ್ತಾರೆ. ಸಾಚಾರ ಸ್ಮೃತಿಯಲ್ಲಿ ಸ್ನಾನದ ಪದ್ಧತಿ ತುಂಬಾ ಹೇಳಿದ್ದಾರೆ. ಹೇಗೆ ಇರಬೇಕು ಅಂದ್ರೆ ಯಾವ್ಯಾವ ವೇದದವರು ಹೇಗೆ, ಕೆಲವು ಭುಜದ ಮೇಲೆ ಹಾಕೋಬೇಕು, ಕೆಲವರು ಇದರ ಮೇಲೆ ಹಾಕೋಬೇಕು. ಆ ಒದ್ದೆ ಇನ್ನೊಂದು ಒದ್ದೆ ತುಂಬಾ ಇದೆ. ತುಂಬಾ ನಮ್ನೆಲ್ಲ ಏನಂದ್ರೆ ತಿಳ್ಕೊಳ್ದೆ ಇರೋದೇ ಸುಖ. ಇಗ್ನರೆನ್ಸ್ ಇಸ್ ಬ್ಲಿಸ್ ಅಂತ ಬಹಳ ಗೊತ್ತಿಲ್ಲ ಇರೋ ಸ್ನಾನ ಓ ಆಯ್ತು ಅಂತ ಒಂದು ನೀರು ಉಯ್ಕೊಂಬಂದಿರ್ತೀವಿ. ದೇವ್ರೇನ್ ಮಾಡಿದ್ರೆ ಎಲ್ಲ ವಸ್ತ್ರ ತೆಗೆದುಕೊಂಡು ಗಿಡ ಹತ್ತದ. ಕೃಷ್ಣ ಬಟ್ಟೆ ಕೊಡ್ತೀಯೋ ಇಲ್ಲ ಕೊಡಂಗಿಲ್ಲ ಅಂದ್. ನಿಮ್ಮ ಅಪ್ಪಂಗೆ ಹೇಳ್ತೀವಿ, ಅವ್ರಪ್ಪಂಗೆ ಹೇಳ್ಕೊ, ಮೇಲ್ ಬಂದ್ರೆ ಮೊದಲು ನೋಡಿ ಹಾತಿ ಬ್ಲ್ಯಾಕ್ ಮೇಲ್ ಮಾಡ್ತೇವ. ಬ್ಲ್ಯಾಕ್ ಮೇಲು ಇಲ್ಲ, ಮೈಸೂರು ಮೇಲೂ ಇಲ್ಲ, ಮೇಲೆ ಬಂದ್ರೆ ನೋಡೋಣ ನಾನು. ಪರವಾಗಿಲ್ಲ ಕೃಷ್ಣ ದಯಮಾಡಿ ಬಟ್ಟೆ ಕೊಟ್ಟ ಬಂದ್ರೆ ನೀವು ಕೈ ಎತ್ತಿ ಮುಗಿಯಿರಿ ಬಟ್ಟೆ ಕೊಡ್ತೀವಿ. ಅವ್ರಂದ್ರೆ ನಾಚಿಕೆ ಆಗತ್ತೆ, ಹಾಗಾದ್ರೆ ಬಟ್ಟೆ ಕೊಡಂಗಿಲ್ಲ ಅಂದ್. ಒಬ್ಬಳಂದು ಕೈ ಮುಗಿದು ಬಿಟ್ಟಾಯ್ತು ಅಂತ ಇಲ್ಲ. ಒಂದೇ ಕೈಯಲ್ಲಿ ದೇವ್ರ ನಮಸ್ಕಾರ ಮಾಡಿದ್ರೆ ಕೈಯೇ ಕತ್ತರಿಸ್ಬೇಕಂತ ಭಾಗವತ ಅಂತ. ನಮ್ಗೆಲ್ಲ ಹೊಸ ಹೊಸ ನಮಸ್ಕಾರಗಳಿಗೆಲ್ಲ ಈ ಸಿಟಿಗಳಲ್ಲಿ ಗಾಡಿಯಲ್ಲಿ ಹೋಗ್ತಿರ್ತಾರೆ, ಸ್ಪೀಡ್ ಹೋಗಿ ಇದ್ದಕ್ಕಿದ್ದಾಗಿ ದೇವಸ್ಥಾನ ಕಾಣುತ್ತೆ, ಚೂರು ಆಕ್ಸಿಡೆಂಟ್ ಕಮ್ಮಿ ಮಾಡಿ ನಮಸ್ಕಾರ. ಈಗ ಹುಡುಗರದ್ದು ಏನೇನೋ ಇದೆ ಇನ್ ಕೆಲವು ಹೀಗೆ ನಮಸ್ಕಾರ ಸಾಷ್ಟಾಂಗ ಕೈ ಮುಗಿದು ದೇವರ ಮೂರ್ಧನ್ಯೇಶು ಅಂಜಲಿರಮೆ ದೃಢತರಮಿಹತೆ ಮಧ್ಯತೆ ಬಂಧಪಾಶ ಕ್ಷೇತ್ರೆ. ಏನ್ ನೀನು ಕೈ ತೋರಿಸಿದ್ದಕ್ಕೆ ಏನು ಕೊಡ್ತೆ? ಬಂಧಪಾಶ ಕ್ಷೇತ್ರೆ, ಸಂಸಾರ ಬಂಧನದ ಹಗ್ಗವನ್ನು ಬಿಡಿಸ. ನೋಡಿ ಎಷ್ಟು ಪ್ರಾಕ್ಟಿಕಲ್. ಕೈಗೆ ಹಗ್ಗ ಕಟ್ಟಿದಾಗ ಅದನ್ನ ಹೀಗೆ ಮಾಡಿದ್ರೆ ಹಗ್ಗ ಟೈಟ್ ಆಗತ್ತೆ, ಹತ್ತಿರ ತಂದ್ರೆ ಲೂಸ್ ಆಗತ್ತೆ. ನೀನು ಕೈ ಜೋಡಿಸು, ದೇವರು ಸಂಸಾರ ಬಂಧನವನ್ನು ಲೂಸ್ ಮಾಡ್ತಾನೆ. ಧಾತ್ರೇ ಸುಖಾನ, ಬರೀ ಬಂಧನ ಬಿಡಿಸೋದಲ್ಲ, ಸುಖವನ್ನ ಕೊಡ್ತಾನೆ. ಭಜತಿ ಭೂಮಿ ಭವಿಷ್ಯ ದ್ವಿಧಾತ್ರೇ ದ್ಯುಭತ್ರೇ. ನೀನು ಮುಂದೆ ಭಾವಿ ಬ್ರಹ್ಮ ನಮ್ಮ ಹಣೆ ಬರಹವನ್ನು ಬರೆಯೋನು. ಅತ್ಯಂತಂ ಸಂತತಂತ್ವಂ ಪ್ರದಿಶ ಪತಯುಗೆ ಹಂತ ಸಂತಾಪ ಭಾಜಾಂ ಅಸ್ಮಾಕಂ ಭಕ್ತಿಮೇಕಂ ಭಗವತ ಉತತೆ ಮಾಧವಸ್ಯ ವಾಯು. ಹೇ ವಾಯು, ವಾಯುವಿನ ಅಂತರ್ಯಾಮಿಯಾದ ಭಗವಂತ ನಿನ್ನಲ್ಲಿ ನನಗೆ ವಿಶೇಷ ಭಕ್ತಿಯನ್ನ ಕೊಡು. ನೀ ಏನು ಕೊಡ್ತೀಯಪ್ಪ? ಎಲ್ಲಿ ಕೈ ಜೋಡಿಸ್ತೀನಿ. ಭೂಯಿಷ್ಠ ಅಂತೆ ನಮ ಉಕ್ತಿಂಬಿಧೇಮ ವಿನೋದ ಪಾತ್ರಂ ಕೋನಾವತ ಪ್ರತಿ ಕರೋತಿ ವಿನೋದ ಪಾತ್ರಂ. ಗುರುಗಳು ಮಾಡಿದ ಉಪಕಾರಕ್ಕೆ, ಗುರುಗಳು ಮಾಡಿದಂತಹ ಅನುಗ್ರಹಕ್ಕೆ ನಾನು ಅವ್ರಿಗೆ ಏನೋ ಒಂದು ಋಣ ತೀರಿಸ್ತಾ ಇದ್ರೆ ನಗತಾ ಅಂತ. ವಿನೋದ ಪಾತ್ರ ನಾವಂತೆ ಗುರುಗಳು ಬೇಕಾದ್ ಮಾಡಿಸಿ ಗುರುಗಳಿಗೆ ಮಾಡಿರ್ತಾರೆ ಹೇಳ್ಕೊಂಬಂದ್ ಜಾಸ್ತಿ. ಒಬ್ಬ ಅಂದ, ನೋಡಿದ್ರ ವೃಂದಾವನ ಈ ಕೇಳಿದವ್ರ ಲೋಟ್ ಬಂತು. ಇನ್ನೊಮ್ಮೆ ಏನ್ ಹೇಳಿ, ನೋಡ್ರಿ ವೃಂದಾವನ ಕೇಳಿರ್ಬೇಕು ನಿಮ್ಮದ ಅಂತ. ಅದು ನಾ ಇಟ್ಟು ಗಟ್ಟುಮುಟ್ಟಾಗಿ ನಂದ ಮತ್ ಏನ್ ಹೇಳ್ಬೇಕು, ನೋಡಿದ್ರ ವೃಂದಾವನ. ಈಗಂದ್ರೆ ಏನದು? ಅದು ಕಾರ್ಯಗಳು ಹಾಕಿರುವ ಹಾರ ನಾನು, ಧೋತ್ರ ಅವ್ರು ಕುಣಿತಾ ಆಯ್ತಾ, ಅವನನ್ನು ಮಾಯ ನೀ ಕೊಡೋದು ಸಾಕು. ಅಲ್ಲಿ ಒಂದು ಧೋತ್ರ ಕಟ್ಟು ಆಚಾರ್ಯದಿಂದ ಓಡಾಡ್ತಾ ಇದ್ವಿ. ಉಡುಮೆ ಬಹಳ ಕೊಳಕ ಆಗ್ತಾ ಇರುತ್ತೆ, ಕೊಟ್ಟಿದ್ದೆ ಹಾಕದ್ರು. ಹಾಗೆ ಕೊಟ್ಟು ಮೇಲೆ ಮುಗೀತಪ್ಪ, ನಂದು 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 ಅದ್ರ ಗತಿ ಏನೋ. ಸರ್ವಸ್ವಾಮಿಯಾದ ದೇವರಿಗೆ ನಾವೇನು ಕೊಡ್ತೇವೆ. ಹಾಗಾಗಿ ಎಂದೋ ದೇವರಿಗೆ ಈ ತರ ಎಲ್ಲ ನಮಸ್ಕಾರ ಮಾಡುವ, ಕೈ ಎತ್ತಿ ನಮ್ಮ ಅಪ್ಪ ಕೈ ಕೊಟ್ಟಿದ್ ವಿನೋದ ಪಾತ್ರ. ವಿನೋದಕ್ಕೆ ಹಾಸ್ಯಕ್ಕೆ ಗುರಿ ಆಗ್ತಾರೆ. ಇನ್ನು ಹಾಗಾದ್ರೆ ಏನು ಕೊಡ್ಬೋದು? ಸತ್ಯಧರ್ಮ ಬರೀತ ವಿನಾ ಉದಪಾತ್ರಂ. ಉದಪಾತ್ರ ಅಂದ್ರೆ ಇದು ಕರೀತಾರೆ. ಉದ ಅಂದ್ರೆ ನೀರು. ನೀರನ್ನ ಕುಡಿಯುವ ಪಾತ್ರೆ ಅಂದ್ರೆ ಭೊಗಸೆ. ದೇವದೇ ಕೊಟ್ಟ ಪಾತ್ರೆ ಇದೆ ಮನುಷ್ಯನಿಗೆ, ಇನ್ನು ಕೋತಿಗೆ ಎಲ್ಲ ಪ್ರಾಣಿಗಿಲ್ಲ. ಇದರಿಂದ ನಾವು ನೀರನ್ನು ಕುಡಿತೀವಲ್ಲ, ಆದ್ದರಿಂದ ವಿನಾ ಉದಪಾತ್ರಂ ಇದನ್ನ ಕೊಡಬಹುದಂತ ದೇವರಿಗೆ. ಏನಂತ? ಹೀಗಿರೋ ಅವರ ಕೈಯನ್ನ ಹೀಗೆ ಜೋಡಿಸೋರೆ,
ಇದು ಬಿಟ್ಟು ನಿನಗೆ ಏನೂ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ಗುರುಗಳು ಮಾಡಿದ, ಭಗವಂತ ಮಾಡಿದ ಉಪಕಾರಕ್ಕೆ. ಹಾಗಾಗಿ ನೀವು ಮರ್ಯಾದೆಯಿಂದ ಕೈ ಎತ್ತಿ ಮುಗಿಲೇನಿ. ಆಮೇಲೆ ಕೈ ಎತ್ತಿ ಮುಗಿದು ವಸ್ತ್ರವನ್ನು ಕೊಟ್ಟು ದೇವರಂತ ಇನ್ನೊಮ್ಮೆ ಹೀಗೆಲ್ಲ ಮಾಡ್ಬೇಡ್ರಿ, ಇನ್ನೊಮ್ಮೆ ಸ್ನಾನಕ್ಕೆ ಬರಲಿಲ್ಲ ಹೋಗದು. ಇದಾದ ಮೇಲೆ ಅಂದ್ರೆ ಜಗತ್ತಿಗೆ ದೇವರು ಕೊಟ್ಟ ಪಾಠ. ವಸ್ತ್ರ ಇದ್ದು ಸ್ನಾನವನ್ನು ಮಾಡಿ ಪುಣ್ಯ ಬರುತ್ತೆ, ಇಲ್ಲ ಅಂದ್ರೆ ಪುಣ್ಯ ಬರೋದಿಲ್ಲ ಅಂತ. ಅದಾದ್ಮೇಲೆ ಇದೇ ಗಂಗಾಲಹರಿಯಲ್ಲಿ ಮೊನ್ನೆ ಸ್ವಾಮಿಗಳು ಮಧುರೆಯಲ್ಲಿ ಒಂದು ಉಪನ್ಯಾಸ ಮಾಡಿ ಆ ವಸ್ತ್ರ ಇದು ಇವೆಲ್ಲ ದೇಹದ ಮೇಲೆ ಇದ್ರೆ ಇನ್ನು ಕೆಲವರು ಅದು ಪುಣ್ಯದ ಡಿಸ್ಟ್ರಿಬ್ಯೂಷನ್ ಆಗತ್ತ ಅನ್ಸತ್ತೆ. ಕೆಲವೊಮ್ಮೆ ಇದೊಂದು ಸಂಪ್ರದಾಯ ಇದೆ. ಬದರಿ ಯಾತ್ರೆಗೆ ಹೋಗಿ ಗಂಗಾ ಸ್ನಾನಕ್ಕೆ ಹೋದಾಗ ಹೆಂಡತಿ ಬಂದಿಲ್ಲ, ಅವ್ರದೇನೋ ಒಂದು ವಸ್ತ್ರ ನನ್ನ ಅಡಿಕೆ ಬೆಟ್ಟ ಕಟ್ಕೊಂಡು ಮುಳುಗಿದ್ರೆ ಪುಣ್ಯ ಕೆಲವು ಅದು ನಿಜ ಅನಿಸ್ತು. ಜಗನ್ನಾಥ ಪಂಡಿತ ಅವನು ಬರೋದೇನು, ಅವನು ಬರ್ದಿದ್ದೇನೆ ಬರ್ದಿಲ್ಲ. ಅವನೇನು ಬರ್ದೇನೆ ಅಂದ್ರೆ ಸಾಲು 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 ಎಲ್ಲಾ ಮೃಗಗಳು, ಕಸ್ತೂರಿ ಮೃಗಗಳು ಸ್ವರ್ಗಕ್ಕೆ ಹೊಂಟಿದ್ವು ಅಂತ. ಯಾರು ಕೇಳೋದು, ನೀನಂತ ಪುಣ್ಯ ಮಾಡಿದಿ, ಇಷ್ಟು ಸಾಲು ಹೊಂಟಾರ ನಾನು. ರಾಜನ ಪತ್ನಿಯರು, ಮಹಾರಾಣಿಯರು ಕಸ್ತೂರಿ ಮೃಗದ ಸುಗಂಧವನ್ನ ದೇಹಕ್ಕೆ ಲೇಪನ ಮಾಡಿಕೊಂಡಾಗ ಆ ಚೂರೋಪಾರು ದೇಹಕ್ಕೆ ಹತ್ತಿದ್ದರ ಸಮೇತ ಗಂಗೆಯಲ್ಲಿ ಇಳಿದು ಆ ಸುವಾಸನೆ ಅನ್ನೋದು ಚೂರು ಗಂಗೆಗೆ ತಗಲಿದ ಕೂಡಲೇ ಅದನ್ನ ಕೊಟ್ಟ ಕಸ್ತೂರಿ ಮೃಗಕ್ಕೂ ಮೋಕ್ಷ ಆಯ್ತಂತ. ಅದು ಗಂಗಾ ಕೇಳೋದಿಲ್ಲ, ಗಂಗಾ ನೀರು ಕೊಡೋದಿಲ್ಲ, ಸಂಕಲ್ಪ ಮಾಡಲಿಲ್ಲ, ಇಳಿದ್ರೆ ಅವನು ಪ್ರೇಕ್ಷೆ ಮಾಡಿದಾನೆ ಅನ್ಕೋಬಿಟ್ರಿ. ಇದೊಂದು ಪುರಾಣದಲ್ಲೂ ಇದೆ ಅಂತ ಸ್ವಾಮಿಗಳು ಹೇಳ್ತಾ ಅಲಕನಂದ ಗಂಗಾ ಮಹಾತ್ಮೆಯನ್ನು ಬದರಿಯಲ್ಲಿ ಉಪನ್ಯಾಸ ಮಾಡಿದ್ರು. ಆನೆಗಳ ಸಾಲು ಹೊರಟಿತ್ತಂತೆ ಸ್ವರ್ಗಕ್ಕೆ. ನೀವೇನಿಂತ ಪುಣ್ಯ ಮಾಡಿದ್ರೆ ಸಾಲು ಹೊಂಟಿರಲ್ಲ. ಅದಕ್ಕೆ ಇಲ್ಲ ಅಲ್ಲಿ ಮಹಾರಾಣಿಯ ಮಕ್ಕಳು, ರಾಣಿಯರೋ ಯಾರ್ಯಾರೋ ಸ್ನಾನ ಮಾಡಿದ್ರು, ಅವ್ರು ಸ್ನಾನ ಮಾಡೋದಕ್ಕೂ ನೀವು ಹೋಗೋದಕ್ಕೂ ಏನು ಸಂಬಂಧ ಅಂದ್ರು. ಇಲ್ಲ ಅವರು ಹಾಕಿಕೊಂಡಂತ ಒಂದು ಆಭರಣದಲ್ಲಿ ಆ ಗಜದ ದಂತಗಳಿಂದ ಮಾಡಿದ ಏನೋ ಒಂದು ಆಭರಣದಲ್ಲಿ ಅದಂತದ್ದು ಒಂದು ಪೀಸ್ ಇತ್ತು. ಅದು ಕೈಜಾರಿ ಅದರಲ್ಲಿ ಬಿದ್ದದ್ದಕ್ಕೆ ಗಂಗೆಯಲ್ಲಿ ತಕ್ಷಣ ಇವರಿಗೆ ಪೋಸ್ಟೇ ಬಂತು. ಯಾವತ್ತೋ ಸತ್ಯ ಎಷ್ಟೋ ದಿನ ಆಗಿತ್ತು, ಅವೆಲ್ಲ ಸ್ವರ್ಗಕ್ಕೆ ಹೋದು ಅಂತ. ಇಷ್ಟು ದೊಡ್ಡ ಯೋಗ್ಯತೆ ನಿಂದು ಅಂತ ಜಗನ್ನಾಥ ಪಂಡಿತ ಅಂದಿಂದ ತುಂಬಾ ಚೆನ್ನಾಗಿದೆ ಗಂಗಾಲಹರಿ ಅಂತ ಹೇಳಿ ದೊಡ್ಡ ವಿದ್ವಾಂಸ, ಮಹಾಯೋಗ್ಯ ಆಗಿಬಿಟ್ಟ ಅವನು ಜಗನ್ನಾಥ ಪಂಡಿತ. ಮಂಜುನಾಥಾಚಾರ್ಯ ಕನ್ನಡಕ್ಕೆ ಸರ್ಜನೆ ಮಾಡಿ ಕಾಕಿನಾಡದಲ್ಲಿ ಇದ್ದವನು ಪಾಪ. ಅವನು ದುರ್ದೈವ, ಅವನ ಪಾಂಡಿತ್ಯ ಬೆಲೆನೇ ಸಿಗಲಿಲ್ಲ. ಹೊಟ್ಟೆ ತುಂಬೋದೇ ಕಷ್ಟ ಆಗಿಬಿಟ್ಟು ಮಾತು. ಅಲ್ಲಿರೋ ರಾಜರನ್ನ ಹೊಗಳೋದು ಮಾಡೋದು ಅವ್ನಿಗೆ ಇಷ್ಟ ಇಲ್ಲ, ಹೊಗಳೋದು ಅನಿವಾರ್ಯ. ಹೊಟ್ಟೆ ಸಲುವಾಗಿ ಹೊಗಳಲಿಕ್ಕೆ ಶುರು ಮಾಡಿದ. ಕೀರ್ತಿ ಒಂದು ಬೆಳೀತಾ ದಿಲ್ಲಿವರೆಗೂ ಹೋಯ್ತು. ದಿಲ್ಲಿ ಶಹಜಹಾನ್ ಆಳ್ತಾ ಇದ್ದ ಕಾಲ ಇವರನ್ನ ತನ್ನ ಆಸ್ಥಾನದಲ್ಲಿ ಇಟ್ಕೊಂಡ. ಹಾಗೆ ಅವನ ಜೊತೆ ಪ್ರೇಮ ಪ್ರೀತಿ ಬೆಳೆದು ಕಡೆಗೆ ಅವನ ಮಗಳನ್ನು ಮದುವೆ ಆಗ್ಬೇಕಂತಿ ಲವಂಗಿ ಅಂತ ಹೇಳಿ. ಅವಳು ಕೃಷ್ಣನ ಭಕ್ತಾಳಂತ. ಏನು ಚೆನ್ನಾಗಿತ್ತು, ಇವ್ನು ಏನ್ ಬರ್ಲೇ ಇಲ್ಲ ಬೆಳೆ. ಕಡೆಗೆ ಅವ್ನು ಶಹಜಹಾನ್ ಆ ನಂತರದಲ್ಲಿ ಔರಂಗಜೇಬ್ ಓಡಿಸ್ತಾನೆ. ಒದ್ದು ಓಡಿಸಿದಾಗ ಮತ್ತೆ ಕಾಶಿಗೆ ಬಂದ ಜಗನ್ನಾಥ. ಕಾಶಿಗೆ ಬಂದಾಗ ಅಪಯ ದೀಕ್ಷಿತರ ಇದ್ರು. ಇವನಿಗೆ ಯಾರು ಒಂದು ಹನಿ ನೀರು ಕೊಡ್ಬೇಡ್ರಿ, ಅನ್ನ ಭಕ್ತರಿ ಚಪಾತಿ ಹಾಕೋದಲ್ಲ, ಒಂದು ಹನಿ ನೀರು ಕೊಡ್ಬೇಡ್ರಿ, ಮಹಾಭಾಷ್ಟ ಇನ್ನು ಯಾರು ಆಧಾರ ಮಾಡಿಲ್ಲ. ಪಶ್ಚಾತ್ತಾಪ ಆಗಿದೆ, ಎಂತ ಕೆಲಸ ಮಾಡ್ಬಿಟ್ಟೆ ನಾನು, ಶಾಸ್ತ್ರವನ್ನು ಅಧ್ಯಯನ ಮಾಡಿ ಎಂತ ಕೆಟ್ಟ ಕೆಲಸಕ್ಕೆ ಎಷ್ಟು ಕುಸಿಲೋದೆ ಅಂತ. ಗಂಗೆಯ ತೀರದಲ್ಲಿ ಮಲಗಿದಾರಂತೆ ಕಾಶಿಯಲ್ಲಿ. ಮಲಗಿದಾಗ ಅಪಯ ದೀಕ್ಷಿತರು, ವಿದ್ವಾಂಸರು, ನೂರಾರು ಜನ ಶಿಷ್ಯರು ಸ್ನಾನಕ್ಕೆ ಬಂದಾಗ 100 ಜನ ಶಿಷ್ಯರು ಬಂದಾಗ ಬಿಸಿಲು ನೆತ್ತಿಗೆ ಏರಿದ್ರು, ಇವನು ಎದ್ದಿಲ್ಲ. ಕಾಶಿಯಲ್ಲಿ ಗಂಗಾ ತೀರದಲ್ಲಿ ಸೂರ್ಯೋದಯ ಆಗಿ ನೆತ್ತಿ ಮೇಲೆ ಬರೋವರೆಗೂ ಮಲಗಿದ ಭಕ್ತ ಪಾಪಿ ಯಾರು? ಇವನ್ ಸ್ವಲ್ಪ ಮುಸ್ಕಾ ತೆಗೆದ ನಾನು ಜಗನ್ನಾಥ ಅನ್ನೋ ಕಾಲಕ್ಕೆ ಎಲೆ ಹೊಡೆದ ಮತ್ತೇನು ಆಖ್ಯಾತ ಕರೀತಾನ. ಅಷ್ಟು ಭಯ. ಇನ್ನಂಥವನ್ನ ಈ ಗಂಗಾಲಯ ರಕ್ಷಣೆ ಮಾಡ್ಬೇಕು ಅಂತ ಹೊಟ್ಟೋದ್ರು. ಆಗ ಪ್ರಾರ್ಥನೆ ಮಾಡ್ತಾನೆ, ನಾನು ಭ್ರಷ್ಟ ಆಗುದೆ, ಮಗ ಅಯೋಗ್ಯ ಅಂತ ಹೇಳಿ ತಾಯಿ ಬಿಡ್ತಾಳ. ಎಷ್ಟೇ ಅಯೋಗ್ಯ ಆದ್ರೂ ತಾಯಿ ಆ ಮಗುವನ್ನ ತೊಡೆ ಮೇಲೆ ಹಾಕೋತಾಳ. ನೀನು ಜಗತ್ತಿನ ಪಾಪವನ್ನೆಲ್ಲ ಕಳೆಯೋ ತಾಯಿ, ನನ್ನನ್ನು ಬಿಡುವಲ್ಲ ಅಂತ 54 ಪದ್ಯ ಮಾಡ್ಯ. ಒಂದೊಂದು ಪದ್ಯಕ್ಕೆ ಒಂದೊಂದು ನಟ್ಟಿಲು ಗಂಗೆ ಮೇಲೆ ಬಂದದ್ದು.
54ನೇ ಪದ್ಯಕ್ಕೆ ಪೂರ್ಣ ಮೇಲೆ ಬಂದು ಅವನ್ನ ತೆಗೆದುಕೊಂಡು ಹೋದ್ಲು ಅಂತ ಜಗನ್ನಾಥ್ ಮಾಡಿದ ಗಂಗಾಲಹರಿ. ತುಂಬಾ ಚೆನ್ನಾಗಿ. ಆಮೇಲೆ ನಮ್ ಸತ್ಯಧರ್ಮರಂದ್ರು ಅವ್ರು ಅಂದಿದ್ದೇನಂತೆ ಅಂತ, ಅವ್ರು ಗಂಗಾಲಹರಿ ಎಂದು ಸತ್ಯಧರ್ಮಸ್ವಾಮಿಗಳು ತುಂಬಾ ಸುಂದರವಾದ ಗಂಗಾಲಹರಿ ಅವರಂತ ಗಂಗಾ ಹತ್ರ ಬಂದು, ಗಂಗಾ ನೀನು ನನ್ನನ್ನ ಬರಬೇಡ ಅನ್ನು, ನೀನು ಮಹಾಯೋಗ್ಯ, ನೀ ಏನ್ ಅಂತೀಯೋ ಅದನ್ನೊಮ್ಮೆ ಮಾರಿ ನೋಡನ್ನು ಸಾಕ. ಸತ್ಯಧರ್ಮರು ಬರೆಯೋದು ಈಗ ಮಾರಿ ನೋಡೇನನ್ನೋದು, ಈ ಬೈಯೋದು ಮಾರಿ ನೋಡೋದು ಬೈದ್ರೆ ಚಲೋ, ಮಾರಿ ನೋಡ್ ಬೈಯೋಕೇನ ಇಲ್ಲ, ನೀ ಮಾರಿ ನೋಡ್, ಏನಾದ್ರಿಂದ ಲಾಭ? ನೀ ಒಮ್ಮೆ ನನ್ನನ್ನ ನೋಡಿದೆ ಅಂದ್ರೆ ನೀ ಬರಬೇಡ ಅನ್ನೋ ಪ್ರಶ್ನೆನೇ ಇಲ್ಲ, ನನ್ನ ಪಾಪ ಎಲ್ಲ ಕಳೆದೇ ಹೋಗಿರುತ್ತೆ, ನಾನು ನಿನ್ನಲ್ಲಿ ಇಳಿಬಹುದು, ನೀ ಅನ್ನೋದನ್ನು ನನ್ನ ನೋಡನ್ನು ಅಂತ ಹೇಳಿ ಅಷ್ಟು ಗಂಗೆಯಲ್ಲಿ ಇಳಿಯೋದಲ್ಲ, ಅವಳ ಕೃಪಾ ವೀಕ್ಷಣ. ಎಲ್ಲ ಮಹಾನುಭಾವಿ ಎಂತ ಪುಣ್ಯಾತ್ಮಲ್ಲಿ ಗಂಗಾ ಸ್ಮರಣೆ ಮಾಡಿದ್ರೆ ಪುಣ್ಯ ಅಂದ್ರೆ ಇವರ ದರ್ಶನಕ್ಕೆ, ಇವರಿದ್ದಲ್ಲಿ ಗಂಗಾ ಸತ್ಯಬೋಧ ತೀರ್ಥರು, ಸತ್ಯಧರ ತೀರ್ಥರು, ಸತ್ಯಸಂಧನು, ಏನು ಮಹಾನುಭಾವರು. ನಮ್ಮ ಪುಣ್ಯಕ್ಕೆ ಈತ್ ಗಂಗಾ ಒಣಗೋಗ್ತಾವ. ಈಗೆಲ್ಲ ಈತ್ ಬಾವಿ ನೀರು ಹೋಯ್ತು, ಬೋರ್ವೆಲ್ ನೀರು ಹೋಯ್ತು, ಕೆರೆ ನೀರು ಹೋಯ್ತು, ಕಡೆ ಬಾಟ್ಲಿ ತಂದಿಟ್ಟುಕೊಂಡಿಂದ ಬಾಟ್ಲೂನೇ ಹೊರಟೋದು ಈ ಅವಸ್ಥಾ. ಈ ಪುಣ್ಯಾತ್ಮನಿದ್ದಲ್ಲಿ ಗಂಗಾದಿ ತೀರ್ಥಗಳು ಬರೋದು ಅಂದ್ರೆ ಎಂತ ಎತ್ತರ. ಆಚಾರದಲ್ಲಿ ನಿಷ್ಠೆ, ಅವ್ರ ಯೋಗ್ಯತಾ, ಅವ್ರ ಸ್ಮರಣೆ ಮಾಡಿದ್ರೆ ಅದಕ್ಕೆ ದೊಡ್ಡವರ ಸ್ಮರಣೆನೇ ಗಂಗಾದಿ ಸಕಲ ತೀರ್ಥಗಳಕ್ಕಿನ್ನೂ ದೊಡ್ಡ ಪುಣ್ಯ ಅಂತ. ವಿಜಯರಾಜ ಅದಾರಲ್ಲ, ಗಂಗೆವೆಂದರೆ ಹಿಂಗೆ ತಲ್ಲವೇ ಅಲ್ಲದೆ ರಂಗರುಳೇರು ಇವರ ಸಂಘದೊಳಗದೆ. ಇಂಥರ ಸಂಘ ಪ್ರಕೃತದಲ್ಲಿ. ಆದ್ಮೇಲೆ ಸ್ವಾಗತಂ ಮಹಾಭಾಗ ಹಾಸ್ಯತಾಂ ಕರವಾಮ ಕಿಂ. ಏನ್ ಮಾಡಿದ ಒಮ್ಮೆ ರಾಮರಾಮ ಮಹಾಭಾವು ದೇವರು ವೇಣುನಾಥವನ್ನು ಮಾಡಿದಾಗ ಅಷ್ಟಲ್ಲಿ ಏನಾಯ್ತು, ಈ ಹುಡುಗನ್ನೆಲ್ಲ ಕಟ್ಕೊಂಡು ಹೋಗಿದ್ದ ಕೃಷ್ಣ. ಎಲ್ಲೆಲ್ಲೋ ಸುತ್ತ ಅದು ಮಾಡೋದು, ಅದೆಲ್ಲ ಹಸಿವಾಯ್ತು. ಕೃಷ್ಣ ನಮ್ಮ ಹಸಿವು ಏನಾದ್ರು ಕೊಡಿಸು, ಇಲ್ಲಿ ಹೋಗ್ಲಿ ಒಂದು ಯಜ್ಞಶಾಲ, ಅಲ್ಲಿ ಬೇಕಾದೆಲ್ಲ ಮಾಡಿದ್ದಾರೆ, ಕೊಡ್ತಾರೆ ಹೋಗ್ಲಿ, ಬೇಕಾದ್ ಮಾಡಿದ್ದಾರೆ. ಹೋದಾಗ ಕೇಳೋದು ನಾವು, ಕೃಷ್ಣ ಬಂದೆ ಅಲ್ಲಿ ಏನಾದ್ರು ಕೊಡ್ಲಿ. ಆ ಬ್ರಾಹ್ಮಣರ ಬೈಕ್ ಕಳ್ಸ, ಇನ್ನೂ ಪೂರ್ಣಾವಧಿ ಆಗಿಲ್ಲ, ನೈವೇದ್ಯ ಆಗಿಲ್ಲ, ವೈಶ್ವರ್ಯವಾಗಿಲ್ಲ, ಹೋಗ್ರಿ. ಅಪ್ಪ ಅಳತಾ ಬಂದ್ಲು. ಕೃಷ್ಣ ಕೊಡೋದಲ್ಲೋ ಬೈದು ಕಳಿಸಿದ್ರು. ಅಲ್ಯಾಕೆ ಕಳಿಸ್ತೇನೆ ಕೃಷ್ಣ ಅಂದ, ನೀವ್ ಅಲ್ಯಾಕೆ ಹೋದ್ರಿ? ನೀವ್ ಹೇಳಿದ್ರೆ ನಾವು ಹೋದ್ರಿ. ನಾ ಹೇಳಿದ್ದು ಅಡಿಗೆ ಮನೆಗೆ ಹೋಗ್ರಿ, ಹೆಣ್ಣು ಮಕ್ಳು ಅಡಿಗೆ ಮಾಡ್ತಿರ್ತಾರೆ, ಹೆಣ್ಣು ಮಕ್ಳ ಕೃಷ್ಣ ಅಂದ್ರೆ ಬಹಳ ಪ್ರೀತಿ, ಅಲ್ಲಿ ಹೋಗ್ರಿ. ಈ ಗಂಡಸ್ರು ಏನಾದ್ರು ಸ್ವಲ್ಪ ಹೃದಯ ಕಠಿಣ, ಹೃದಯ ನೈವೇದ್ಯ ಮತ್ತೊಂದು ಮಗಂದು ಏನೋ ಅಂತ ಹೇಳ್ತಾರೆ. ಹೆಣ್ಣು ಮಕ್ಳು ಕೃಷ್ಣ ಬಂದ ಅಂದ್ರೆ ಕೊಟ್ಟು ಕಳಿಸ್ಬಿಡ್ತಾರೆ. ಕೆಲವರೆಲ್ಲ ಹಾಗೆ. ಈ ಮನೆಯಲ್ಲಿ ಗಂಡ ಮಹಾ ಸ್ಟ್ರಿಕ್ಟು, ಆ ಕೂಸ್ಗೇನು ಕೊಡ್ಬೇಡ ಅಂತ. ಯಾವ ತಾಯಿ ಅಂತ ಅನ್ಯಾವು ಸಾಯ್ತೀವಿ ಅಲ್ಲು, ನಾ ಇದೆ ಬಾ ತಗೊಳ್ಳಿ ಅನ್ನೋ ನೈವೇದ್ಯ, ನೀನೇ ಕೃಷ್ಣ ತಿನ್ನು ಅಂತ ಹೇಳಿ. ಆಮೇಲೆ ಇವರೆಲ್ಲ ಬಂದು ಅಡಿಗೆ ಮನೆ, ನಮ್ ಕೃಷ್ಣ ಬಂದೆ ಅದೇ ಏನಾದ್ರು ಬೈ. ಯಾವ ಕೃಷ್ಣ? ಹೆಸರು ಕೃಷ್ಣ. ಈ ಹೆಸರು ಕೃಷ್ಣ ಅರಣ್ಯನೂ ಸೇವೆ ಆಯ್ತಾ? ಬಿಟ್ಟು ಎಸ್ ಎಫ್ ಅಲ್ಲಪ್ಪ, ನಮ್ ಸಚ್ಚಿದಾನಂದ ಮೂರ್ತಿ. ಎಸ್ ಸ್ಟ್ಯಾಂಡ್ಸ್ ಸಚ್ಚಿದಾನಂದ, ಎಮ್ ಸ್ಟ್ಯಾಂಡ್ಸ್ ಮೂರ್ತಿ. ಈ ತಟ್ಟು ಇವು ಕಟ್ಕೊಂಡು ಏನ್ ಮಾಡೋದು? ಓ ಆ ನಂದನ ಕಂದ ಕಷ್ಟ ಏನ್ ಆನಂದವಪ್ಪ. ಮಾಡಿದ ಅಲ್ಲಿಗೆ ಸಮೇತ ಬಂದ್ಬಿಡ್ಸಿ. ಒಬ್ಬಳನ್ನ ಗಂಡ ತಡದಂತಿ, ಓ ಕೋಡ್ ಮಗಂದಿನ ಬ್ಯಾಡೇ ಬೇಡ ಅಂತ ಹೇಳಿ ಅವ್ಳು ಪ್ರಾಣವನ್ನೇ ಬಿಟ್ಟು ಬಿಡಂತೆ. ಅವಳಿಗೆ ತಿಳಿದಷ್ಟು ದೇವರ ಚಿಂತನೆ ಮಾಡಿದ್ದಕ್ಕೆ ದೇವರು ಹೃದಯದಲ್ಲಿ ಬಿಂಬ ದರ್ಶನ ಕೊಟ್ಟು ಅವಳಿಗೆ ಲಿಂಗದೇಹ ಬಂದಾಗುವಂತೆ ಮಾಡಿಟ್ಬಿಟ್ಟ ಅಂತ. ಆದ್ಮೇಲೆ ಸರಿ ಪರಮಾತ್ಮನಿಗೆ ಈ ಮಾನವ ಕಾಲಕ್ಕೆ ಕಳ್ಸೋದು. ಎಲ್ಲ ಬಂದ್ರು. ದೇವರನ್ನ ನೀವೆಲ್ಲ ಯಾಕೆ ಬಂದ್ರಿ? ಯಾಕೆ ಬಂದ್ರಿ ಅಂದ್ರೆ ನೀನ್ ನೋಡ್ಲಿಕ್ಕೆ ಬಂದ್ರಿ, ಹಾಗೇನ ಬರೋ ಆಗಿಲ್ಲ. ಹೆಣ್ಣು ಮಕ್ಕಳಿಗೆ ಹೊಸದಾಗಿ ಪೂಜೆಯನ್ನ ಹೇಳೇ ಇಲ್ಲ. ಶಾಸ್ತ್ರ ಹೇಳೋದೇ ಹೆಂಗಸರು ಮಾಡಬೇಕಾದ ಪೂಜೆ ಅಂದ್ರೆ ಅದು ಗಂಡನ ಪೂಜಾ ಅಂತ. ಇನ್ನು ಹೊಸ ಪೂಜಾ ದೇವರು ಶಾಲಿಕಾಗ ಯಾವುದೇ ಇಲ್ಲ. ನೀವೇನೇ ಮಾಡ್ಕೋಬೋದು, ಗಂಡನದೇ ಪೂಜಾ, ಅವನಿಗೆ ಪಂಚಾಮೃತ, ಅವನಿಗೆ ಮಂಗಳಾರತಿ, ಅವನಿಗೆ ಧೂಪಾರತಿ ಮಾಡ್ತಾ. ಅದು ಅವನು ಮಾಡುವ ಸತ್ಕರ್ಮಗಳಿಗೆ ನೀವು ಸಹಕಾರ ಕೊಟ್ಟರೆ ಸಾಕು, ಅರ್ಧ ಪುಣ್ಯ ತಾನಾಗಿರೋದು. ಅವನು ಮಾಡುವ ಪೂಜಾಕ್ಕೆ ನಿಮ್ಗೆ ಏನು ಬೇಕು? ಪೂಜಾಕ್ಕೆ ನೀ ಏನು ಮಾಡೋದು ಬೇಡ, ಪೂಜಾ ಆದ್ಮೇಲೆ ನೀ ಎದ್ರೆ ಸಾಕು, ಚಲೋ ಆಯ್ತು.
ಅಷ್ಟು ಮಾಡಿಕೊಟ್ರು ಬೇಕಾದಷ್ಟು ಗುಣ. ಹೀಗಾಗಿ ಆ ಹೊಸದಾಗಿ ಹೇಳಿಲ್ಲ, ಅದು ದೇವರ ವ್ಯವಸ್ಥೆ ಹೇಗಿದೆ. ಹೆಣ್ಣು ಸಂಸಾರವನ್ನ ರಕ್ಷಣೆ ಮಾಡೋದೇ ಅದೊಂದು ದೊಡ್ಡ ದೇವರ ಪೂಜೆ. ಅವ್ಳು ಬೇಕಾದಷ್ಟು ಕೆಲಸ ಇರುತ್ತೆ, ಮನೆ ಸಾರಿಸು, ಓದಿಸು, ಮಕ್ಕಳನ್ನ ಬೆಳೆಸು, ಮಕ್ಕಳನ್ನ ನೋಡ್ಕೊ. ಹಿರಿಯರ ಹಿಂದೆಲ್ಲ ಬಹಳ ಕೆಲಸ ಇರೋದು. ವಿಭಕ್ತ ಕುಟುಂಬ ಹತ್ತಾರು ಜನ ಮನೆ ಎಲ್ಲಿ ಎಷ್ಟೋ ಜನ ಅಡಿಗೆ ಮನೆ ಕೃತಾರ್ಪಣ ಆಗ್ಬಿಟ್ಟಾರ. ಹಗಲು ರಾತ್ರಿ ಒಲೆ ಮುಂದೆ ಕೂತು ಏಕಾದಶಿ ಒಂದಿನ ಸ್ವಲ್ಪ ವಾಸಿ ಆಚೆ ಬಂದಿರೋರು. ಇನ್ಯಾವಾಗ ಬೆಳಗ್ಗೆ ತೊಳೆ ಬಂದು ಇದೇ ಆಗಿರೋ. ಹಾಗಾಗಿ ಜಾಯಿಂಟ್ ಫ್ಯಾಮಿಲಿ ಡೆಫಿನೇಷನ್ ವ್ಯತ್ಯಾಸ ಮಾಡಿಬಿಟ್ಟಾರ್ರಿ. ನನ್ನ ಮಗಳನ್ನು ಜಾಯಿಂಟ್ ಫ್ಯಾಮಿಲಿ ಕೊಟ್ವಿ ಎಂದು ಮಾನ್ ಚೊರ ಆತು. ಯಾರ್ಯಾರಿದ್ದಾರೆ ಎಂದು ಗಂಡ ಹೆಂಡತಿ ಇಬ್ರು ಒಂದೇ ಮನೇಲಿದ್ದಾರೆ ಅಂದ್ರು. ಗಂಡ ಹೆಂಡತಿ ಇಬ್ರು ಒಂದೇ ಮನೇಲಿದ್ರೆ ಜಾಯಿಂಟ್ ಫ್ಯಾಮಿಲಿ, ಅವ್ರು ಬಿಟ್ಟಿದ್ರೆ ವ್ಯಕ್ತ ಕುಟುಂಬ ಅನ್ಸ್ತದೆ. ಅವ್ನು ಇದು ಹಾಸ್ಟೆಲ್, ಇವನು ಹೋಟೆಲ್, ವೀಕೆಂಡ್ ಅಲ್ಲಿ ಭೇಟಿ ಆಗೋದು. ಆದ್ರೆ ಈ ಟ್ರೆಂಡ್, ಈ ಅವಸ್ಥಾ ಬಂದಿದೆ ನಮ್ದು ದೇಶದ ಸಂಸ್ಕಾರ ಸಂಸ್ಕೃತಿ. ಹಾಗಾಗಿ ನೀವು ಹೊಸದಾಗಿ ನನ್ನ ಪೂಜಾ ಇಲ್ಲ, ನಿಮ್ ಗಂಡನ ಪೂಜಾನೇ ಮಾಡಿಸಿ. ಸ್ವಾಮಿ, ನಾವು ಬರೋ ಕಾಲಕ್ಕೆ ನಮ್ಮ ಗಂಡಂದ್ರಂದ್ರು ನೀವು ಕೃಷ್ಣನ್ ನೋಡ್ಲಿಕ್ಕೆ ಹೋದ್ರೆ ಮನೆಗೆ ಬರ್ಬೇಡಿ. ನಮಗೊಂದ್ ಧೈರ್ಯ, ಹೇಗೂ ಕೃಷ್ಣನ ಹತ್ರ ಬರ್ತಾ ಇದೀವಲ್ಲ, ಬಿಟ್ಕೊಳ್ರಿ ಅಂತೇಳಿ ನಾವು ತಲಾಕ್ ಅಲ್ಲೇ ಬರ್ಬಿಟ್ರಿ. ಅವ್ರು ನಮ್ಮನ್ ಸೇರ್ಸಂಗಿಲ್ಲ, ನೀ ಬ್ಯಾಗ್ ಅನ್ಲಿಕ್ಕೆ ಹಚ್ಚಿದ್ರಿ, ಏನು ಗತ್ತಿಲ್ಲ ಹೌದು. ಅದು ಕೃಷ್ಣ ಅಂದ್ರ ಯಾರೇ ಯಾರನ್ನ ಪ್ರೀತಿ ಮಾಡೋದು, ದ್ವೇಷ ಮಾಡೋದು ಅವರ ಇಚ್ಛೆ ಅಲ್ಲ, ನನ್ನ ಸಂಕಲ್ಪ ಕಾರಣ. ನವಾರೇ ಪತ್ಯುತ್ಕಾಮಾಯ ಪತಿಪ್ರಿಯೋ ಭವತಿ, ಆತ್ಮಾಸ್ತು ಕಾಮಾಯ ಪತಿಪ್ರಿಯೋ ಭವತಿ. ನವಾರೇ ಜಾಯಾಯೈ ಕಾಮಾಯ ಜಾಯಾ ಪ್ರಿಯ ಭವತಿ, ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯ ಭವತಿ. ಉಪನಿಷತ್ತು ಸುಂದರವಾದ ಒಂದು ಘಟನೆ, ಗಂಡ ಹೆಂಡತಿಯ ಒಂದು ಕಾನ್ವರ್ಸೇಷನ್. ಯಾಜ್ಞವಲ್ಕ್ಯರು ಅಂತ ಮುನಿಗಳು, ಅವರ ಹೆಂಡತಿ, ಇಬ್ಬರು ಹೆಂಡತಿಯ ಮೈತ್ರೇಯಿ ಕಾತ್ಯಾಯನಿ ಅಂತ. ಅವರು ಸನ್ಯಾಸವನ್ನು ತಗೊಳ್ತೇವೆ ಅಂದಾಗ, ಸನ್ಯಾಸ ತಗೋಬೇಕಾದ್ರೆ ಒಂದು ಜವಾಬ್ದಾರಿ ಇದೆ, ಲಿಯಬಿಲಿಟೀಸ್ ಏನಿದೆ ಅದನ್ನೆಲ್ಲ ಫುಲ್ಫಿಲ್ ಮಾಡೇ ಅವ್ನು ತಗೋಬೇಕು. ಮನೆಯಲ್ಲಿದ್ದವರನ್ನ ಕೇಳಬೇಕು, ವಿಶೇಷವಾಗಿ ಹೆಂಡತಿನ, ನಾವು ಸನ್ಯಾಸ ತೆಗೆದುಕೊಂಡ್ರೆ ನಿಂಗೇನು ತೊಂದರೆ ಇಲ್ವಾ ಅಂತ ಕೇಳ್ಬೇಕು. ತೊಂದರೆಯಿಂದ ಆರ್ಥಿಕವಾಗಿ ಬದುಕಲಿಕ್ಕೆ, ಮತ್ತೆ ಸನ್ಯಾಸ ತಗೊಂಡು ನಮ್ಮನ್ನು ಬಿಲಿ ಪಾಲು ಮಾಡೋದು ಅಲ್ವಾ. ಅದರಲ್ಲಿ ನಾನೊಂದಿಷ್ಟು ಹಣವನ್ನ ನಿನ್ನ ಬದುಕಿಗೆ ಇಟ್ಟೇನೆ, ಕಾತ್ಯಾಯನಿ ಅನ್ನೋಳು ಅಲ್ಲ. ಆಯ್ತು, ನಿನ್ನ ಹಣವನ್ನ ನಾನು ಆ ಹಣದಿಂದ ಬದುಕ್ತೇನೆ ಅಂತ. ಆಮೇಲೆ ಅದು ಮೈತ್ರೇಯಿಗೆ ಫೋನ್ ಇಡ್ಬೇಕು. ಮೈತ್ರೇಯಿ ಅಂದು, ನೀವು ನನಗೆ ಹಣವನ್ನ ಕೊಡ್ತೀರಿ, ಬಹಳ ಸಂತೋಷ. ನಾನು ಈ ಹಣವನ್ನ ಎಷ್ಟು ಪಟ್ಟು ಜಾಸ್ತಿ ಮಾಡಿದರೆ ದೇವರನ್ನ ಕೊಂಡುಕೊಳ್ಳಬಹುದು. ನಾವು ದೇವರನ್ನ ನೋಡ್ಬೇಕು ಅಂತ ಅಪೇಕ್ಷೆ ಇರೋದು. ಇದನ್ನು ನಾನು ಎಷ್ಟು ಜಾಸ್ತಿ ಮಾಡು ಅಂದ್ರೆ ಬಿಸಿನೆಸ್ ಕಾಡ್ತೀನೋ ಎಲ್ಲೋ ಮಾಡಿ ಒಟ್ಟು ಅದನ್ನು ಬಹಳ ಮಾಡಿ ದೇವರನ್ನ ನಾನು ನೋಡ್ಬೇಕು. ಹಾಗೆ ಯಾಜ್ಞವಲ್ಕ್ಯರಂದ್ರು, ಅಹುತತ್ವಸ್ಯ ನಾಶಾಸ್ತಿ ವಿಪುಲೇನ. ಹಣದಿಂದ ದೇವರನ್ನ ಕೊಂಡುಕೊಳ್ಳಲಿಕ್ಕಾಗೋದಿಲ್ಲ. ಹಾಗಾದ್ರೆ ದೇವರನ್ನ ಕಾಣಲಿಕ್ಕೆ ಬಾರದ ಈ ಹಣದಿಂದ ನನಗೇನು ಪ್ರಯೋಜನ ಅಲ್ಲ. ನಿನಗೇನು ಬೇಕು? ನಾನು ದೇವರನ್ನ ಕಾಣಬೇಕು. ಹಾಗಾದ್ರೆ ನೀನು ದೇವರನ್ನ ಕಾಣಬೇಕು ಅಂದ್ರೆ ಆತ್ಮಾವಾರೇ ದ್ರಷ್ಟವ್ಯಶ್ಚೇ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ದೇವರ ಬಗ್ಗೆ ಕೇಳಿದ್ದನ್ನ ಮನನ ಮಾಡ, ಆಮೇಲೆ ನೋಡೋ ಪ್ರಯತ್ನ ಮಾಡು. ಅದಕ್ಕೆ ಮುಂಚೆ ಹೇಳ್ತಾರೆ ನೋಡು ಮೈತ್ರೇಯಿ, ಯಾವ ಹಣ ಬಹಳ ದೊಡ್ಡದು ಅಂದ್ಕೊಂಡಿದ್ದೀರಿ, ಅದರಷ್ಟು ತ್ರಾಸು ಕೊಡುವ ಐಟಮ್ ಇನ್ನೊಂದಿಲ್ಲಂತೆ. ನಿತ್ಯಾಂತಿತೇನ ನಿತ್ಯೇನ ಅಂತ. ನಿತ್ಯದಲ್ಲೂ ತೊಂದರೆ ಕೊಡುವ ದೊಡ್ಡ ಸುಖ ಸಾಧನ ಅಂತ ನಾವು ತಿಳಿದಿರೋ ಐಟಮ್ ಯಾವುದು ಅಂದ್ರೆ ಹಣ. ದೇವರ ಮನೆಯಲ್ಲಿ ಸುಖ ಯಾಕಿದೆ ಅಂದ್ರೆ ಕರೆನ್ಸಿ ಇಲ್ಲ, ಆದ್ರಿಂದ ಸುಖವಾಗಿ. ಈ ನಿಮ್ಮ ಜೀವನವನ್ನೇ ನಾವು ಸ್ವಲ್ಪ ತುಲನೆ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ. ಹಣ ಬರುವ ಮುಂಚೆ ಇದ್ದ ನಗು ಈಗಿಲ್ಲ. ಈಗ ನಮಗೆಲ್ಲ ಬೇಕಾದಷ್ಟೇ, ಹಳೆ ಜನಕ್ಕೆ ಬಟ್ಟೆ ಇಲ್ಲ, ಹೊರೆ ಇಲ್ಲ, ತಿನ್ಲಿಕ್ಕಿಲ್ಲ, ಉಣ್ಲಿಕ್ಕಿಲ್ಲ, ಇಲ್ಲ ಕೇಳ್ತೇವೆ. ಪ್ರಾಯ ಆ ಅವಸ್ಥೆಯನ್ನು ನಾವು ನೋಡೇ ಇಲ್ಲ ನಮ್ಮ ಜನರೇಷನ್ ಅಲ್ಲಿ, ನೋಡಿಲ್ಲ. ಈಗಿನ ಜನರೇಷನ್ಗಂತೂ ಆಗೋ ದಾರಿದ್ರ್ಯ ಅಂದ್ರೆ ಏನೋ ಗೊತ್ತೇ ಇಲ್ಲ. ಹಿಂದಿನ ಜನರೇಷನ್ಗೆ ಬಹಳ ದಾರಿದ್ರ್ಯ ಇತ್ತು. ಎಷ್ಟೋ ಮಂದಿ ಪಾಪ ಸ್ವಾಮಿಗಳು ಈ ಆರಾಧನೆ ಅಂತ ಆದ್ರೆ ಬರ್ತಾ ಇದ್ದಿದ್ದ, ಯಾಕಂದ್ರೆ ತುಂಬ ಮೂರ್ದಿನ ಊಟ ಮಾಡಿದ್ದೇನೆ ಸತ್ಯಜ್ಞಾನ ಕಾರ್ಯದಲ್ಲಿ ಕೇಳ್ತೇವೆ ಪಾಪ. ಬಾಗಲಕೋಟೆ ಮಹಾಸಮಾರಾಧನೆಯಲ್ಲಿ ಹೆಂಡತಿ ಅತ್ತೆ ಕೆಳಗಿನ ಸೊಸೆ ಪಾಪ ಆ ಕಾಲದಲ್ಲಿ. ಯಾಕೋ ಹಳ್ಳಿ ನಮ್ಮ ಊರಿನಲ್ಲಿ ಬಾಗಲಕೋಟೆ ಮಹಾಸಮಾರಾಧನೆ ನಾವು ಹೋಗಿ ಬರ್ತೀನಿ ಅತ್ತೆ. ಏನೋ ಪಾಪ ಒಳ್ಳೆ ಮನಸ್ಸು ಬಂದು ಹೋಗ, ಏನಿಲ್ಲ ನಿಮ್ದೊಂದು ಸೀರೆ ಕೊಡ್ಲಿ, ಒಂದೇ ಸೀರೆ, ಒಂದು ಉಡ್ಲಿಕ್ಕೆ ಒಂದು ಒಣಗಾಡ್ಲಿಕ್ಕೆ ಒಂದು ಎರಡೇ.
ಅದು ಚಲೋ ಇಲ್ವಲ್ಲ ಹರಿದಿದ್ದೆಲ್ಲ. ಏನೋ ಬುದ್ಧಿ ಒಂದು ಕೊಟ್ಟು ಕೊಡೋ ಕಾಲಕ್ಕೊಂದು ಹೇಳೋದ ನೋಡು ಕೊಡ್ಲಿಕ್ಕೆ ಹಚ್ಚೇನೆ, ನೀ ಏನು ಕಳ್ಕೊಂಬಂಗಿಲ್ಲ. ಕಳದ್ರೆ ನೀ ಮನೆಗೆ ಬರಬೇಡ, ನೀ ಕಳ್ಕೋತಿ ಅನ್ನೋದು ಗೊತ್ತೊಂದು ಇಷ್ಟು ಹೇಳೇ ಕೊಟ್ಟು ಆಶೀರ್ವಾದ ಮಾಡಿ ಬಂದಾಗ ಏನ್ ಕೇಳ್ಬೇಕಾ, 25-30 ಸಾವಿರ ಜನ ಮಹಿಳೆ ಅಂದಾಗ 3 ಗದ್ಲ ಮಂತ್ರಾಕತಿ ಒಂದ್ ಯುದ್ಧ, ನುದ್ದ ಒಂದ್ ಯುದ್ಧ, ತೀರ್ಥದ ಯುದ್ಧ ಉತ್ತರಾದಿ ಮಠದಲ್ಲಿ. ಹಾಗಾಗಿ ತೀರ್ಥ ಕಾಲಕ್ಕೆ ಒಣಗಿಸಿ ಕಂಕಳಲ್ಲಿ ಇಟ್ಟುಕೊಂಡ ಸೀರೆ ಎಂಬ ಬಿದ್ದು ಸೀರೆ ಇಲ್ಲ. ಪಾಪ ಗೋಧನ್ ಕೂತಿ ಗಂಟಲ್ಲಿ ಅನ್ನ ಹೇಳ್ತಾರೆ, ಯಾಕೆ ಬಡತನ ಭಯ ಬಹಳ, ತವ್ರ ಮನೆ ಯಾರಿಲ್ಲ, ಅತ್ತೆ ಮನೆಗೆ ಹೋಗುವಂಗಿಲ್ಲ, ನಾಳೆ ಗತಿ ಏನು. ಗುರುಗಳು ತಕ್ಷಣ ಕೊಡ್ಲಿಕ್ಕೆ ಬಂದಾಗ ಸತ್ಯದೇವರೇ ಎಂತ ಮಹಾನುಭಾವ್ರಿ, ಎಂತ ಮಹಾನುಭಾವರು. 30,000 ಜನರಲ್ಲಿ ಯಾರು ಉಂಡಿಲ್ಲ ಅನ್ನೋದು ಗಮನಿಸಿದ್ದಾರೆ ಅಂದ್ರೆ ಅದು VIP ರೋಗ ಅಲ್ಲ, ಅತಿ ಸಾಮಾನ್ಯರು ಕೂತಂತಹ ಸ್ಥಳದಲ್ಲಿ ಆ ಎಲೆಯನ್ನ ನೋಡಿ ವಾಪಸ್ ಹೋಗ್ರಂತ. ದಿವಾನ್ ಬಂದ್ರು, ಯಾಕೆ ವಾಪಸ್ ಬಂದ್ರು ಸಾಗುಗಳು ಏನೇ ಎಂಜಲು ತೊಳೆದ್ರ ಇಲ್ಲ ಅಲ್ವ, ಬಾಕಿ ನಾ ಎಲ್ಲಿ ನಿಂತಲ್ಲ ಒಂದು ಉಳ್ಳಿಕತ್ತಿಲ್ಲ, ಯಾಕೆ ಹೇಳ್ಕೊಂಡ. ಇದು 30,000 ಜನರ ಉಂಡಿಲ್ಲ ಅಂದ್ರೆ ನಮ್ಮಪ್ಪನ ಗಂಟೆನೋ ಆಯ್ತು ಹೇಳ್ಕೊಂಬ. ಸೀದಾ ಒಂದ್ ಯಾಕೋ ಏನ್ ಉಳ್ಳಿಕತ್ತಿಲ್ಲ, ಏನ್ ಎದೆಲ್ಲ ಸರಿತಾ ಏನು. ಸ್ವಾಮಿ ನಾ ದರಿದ್ರಳು ಅದು ನಮ್ಗೆ ಗೊತ್ತು, ಮುಂದೆ ಹೇಳೋದು. ನಾನು ಅತ್ತಿ ಮನೆಯಲ್ಲಿ ಅತ್ತಿ ಕೈಯಾಗಿನ ಸೊಸಿ, ನಾ ಅತ್ತಿ ಸೀರೆ ಇಸ್ಕೊಂಡ್ಬಂದಿದ್ದೆ, ಅದೆಲ್ಲೋ ತೀರ್ಥದ ಮುಖಾಂತರ ಹೋತು. ಅತ್ತಿ ಬರಬೇಡ ಅಂದೇಳೆ, ನಾನು ಎಲ್ಲೋ ಹೋಗ್ಲಿ ಅಂತ ತವ್ರ ಮನೇಲಿ ಯಾರಿಲ್ಲ. ಆ ದುಃಖ ನನಗೆ ಏನು ಇವ್ರಿಗೇನ್ ದೊಡ್ಡದು ಅನ್ನಿಸ್ತಿಲ್ಲ. ಏನ್ ಬಂದವರು ಸೀರೆ ಧೋತ್ರ ಪಂಚ ಕಳ್ಕೊಂಡು ಒಂದು ಶ್ರಾವಣ ಏನ್ ಮಾಡ್ಬೇಕು ಹೇಳಂತ ಹೇಳುದು ಶ್ರಾವಣ. ಸ್ವಾಮಿ ಏನೋ ಸೀರೆ ಕಳೆದಿ ಅಂತ ಇದೆ. ಹೌದಾ, ತಕ್ಷಣ ಸೀರೆ ತೋರಿಸಿ. ಅಲ್ರಿ ಅದೇನು ನಮ್ಮ ಮನೆಗೆ ನಿಮ್ಮ ಮನೆಗೆ ಬಂದಿಲ್ಲ, ರಾಮದೇವ ಮನೆಗೆ ಬಂದಿರೋದು. ಇಲ್ಲಿಂದ ಹೋಗ್ತಾ ಪ್ರತಿಯೊಬ್ಬರು ನಗತಾ ತವ್ರ ಮನೆಯಿಂದ ಆನಂದದಿಂದ ಹೋದಂತೆ ಹೋಗ್ಬೇಕು, ಮತ್ ಬರ್ಬೇಕು. ಅವರು ತಕ್ಷಣ ತರಸು ಅಂತೇಳಿ 2 ಜಲತಾರಿ ಸೀರೆಯನ್ನ ತರಿಸಿ ಉಡೀಲ್ ಹಾಕತಾರೆ. ನಮ್ಮಪ್ಪ ನಾವು ಹಿಂದಿನ ಮಠಕ್ಕೆ ₹1 ಕೊಟ್ಟಿಲ್ಲ, ಮುಂದೆ ಕೊಡೋ ಯೋಗ್ಯತೆ ಇಲ್ಲ. ನನ್ನಂಥವಳನ್ನು ಗುರುತಿಸರಲ್ಲ. ಏನ್ ನಿಮ್ಮಂಥವ್ರು 1000 ವರ್ಷ ಚೆನ್ನಾಗಿರ್ಬೇಕು. ನಾನಾ ಜನ ಶುಶ್ರೂಷ ಕರ್ಮಾಖ್ಯ ಕರವನ್ವಿತೆ ದೇವರಿಗೆ ಕಟ್ಟುವ ಟ್ಯಾಕ್ಸ್ ಅಂತೀವಿ. ಬಡವರನ್ನ ಬಡತನವನ್ನ ಗುರುತಿಸಿ ಅವರಿಗೆ ಮಾಡುವ ಉಪಕಾರ ಇದೆಯಲ್ಲ, ಇದು ನಿಜವಾದ ಟ್ಯಾಕ್ಸ್. VIPs ಅನ್ನು ಸಾಮಾನ್ಯರು ಮಾತಾಡಿಸ್ತಾರೆ, ಹಿಂಗ ಬಂದ್ರಿ ಹಿಂದಿಲ್ಲ ಮತ್ತೊಂದು ಕಡೆ. ಇದು ಆ ತಂದೆಯಿಂದ ಬಂದ ಗುಣ. ಸತ್ಯಧ್ಯಾನರಿಗೆ ಸತ್ಯಧೀರ ತೀರ್ಥ ಶ್ರೀಪಾದಂಗಳವರು ಎಲ್ಲಾ ಪರಿಚಾರಕರಿಗೂ ಶಾಲೆ ಹೋಗ್ಸಿದಂತ. ನೀನು ಹಾಕೋರಿಗೆ ಕಟ್ಟಿಗೆ ಹೊಡಿಯೋರಿಗೆ ಮತ್ತೊಂದ್ರೆ ಇವರೆಲ್ಲ ಯಾಕೆ ಕೊಟ್ಟಿ ಉತ್ಸವ ಮಕ್ಕಳಿಗೆ ಅಂದ್ರು. ಅಲ್ಲೋ ಅವರಿಂದಾನೇ ಮಠ ನಡೆಯೋದು. ಈ ಪಂಡಿತರು ಈಗೆಲ್ಲ ಮುಂದೆ ನಡೆಸಿಕೊಳ್ಳ ಬೇಡ, ಮತ್ತೊಂದ್ಸತಿ ತರಿಸು, ಇವರಿಂದಾನೇ ಮಠ ನಡೆಯೋದು. ಏನೋ ಒಂದು ನೋಡಿ, ಇಷ್ಟ ಆನಂದ ಆ ಪಂಡಿತರು ಕಾಣಿಸ್ತಾ ಇತ್ತ. 60 ಜನ ಬದ್ಧಿಸ್ಬಿಟ್ರಂತ ಸತ್ಯಧೀರ ತೀರ್ಥ ಶ್ರೀಪಾದ ಅನ್ಕೊಂಡ ಸತ್ಯಧ್ಯಾನ. ಹೌದು, ಮನುಷ್ಯನಿಗೆ ಆನಂದವನ್ನು ಕೊಟ್ಟಾಗುವ ಆನಂದ, ದಾನ ಕೊಟ್ಟಾಗುವ ಆನಂದ ನಾವು ಭೋಗ ಮಾಡಿದಾಗ ಇರೋದಿಲ್ಲ. ಅದನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಆ ಪ್ರವಾಹವೇ ವಿದ್ಯಾಮಾನ್ಯರು, ಆ ಪ್ರವಾಹವೇ ವಿಜಾವರ ಸ್ವಾಮಿಗಳು. ಎಂತ ದೊಡ್ಡ ಅಚೀವ್ಮೆಂಟ್ ಇದು. ಆ ಪರಂಪರೆಯೇ ಉಳಿದುಕೊಂಡು ಬಂತು ಅಂತಂದ್ರೆ ಇನ್ನೊಬ್ಬನಿಗೆ ಕೊಟ್ಟು ಆನಂದ ಪಡುವಂತಹ ಸಜ್ಜನಿಕೆ ತುಂಬಾ ದೊಡ್ಡದು. ಇದು ಆ ಕಾಲದ ದಾರಿದ್ರ್ಯ ಈಗೆಲ್ಲ ಇತ್ತು. ಇವರೆಲ್ಲ ಆದ್ರು ನಮ್ಮಪ್ಪ ನಾವು ದೇವರನ್ನ ಅದಕ್ಕಂತ ಯಾವನನ್ನು ತುಂಬಾ ದೊಡ್ಡದು ಅನ್ಕೊಂಡಿದ್ದೇವೆ. ಅದು ಎಲ್ಲವೂ ಪ್ರೀತಿಗೆ ವಿಷಯವಾಗುವುದೇ ನವಾಲಯ ಪ್ರತ್ಯುಕ್ರಮಣೆ. ಗಂಡ ಹೆಂಡತಿ ಪರಸ್ಪರ ಅನ್ಕೊಳ್ತಾರೆ. ನನ್ನ ಗಂಡ ನನ್ನ ಮಾತನ್ನೇ ಕೇಳಬೇಕು ಅಂತ ಹೆಣ್ಣು ಅನ್ಕೊಳ್ತಾರೆ. ಆ ಗಂಡ ಅನ್ಕೊಳ್ತಾನೆ ನನ್ನ ಹೆಂಡತಿ ನನ್ನ ಮಾತನ್ನ ಕೇಳ್ಕೋಬೇಕು. ಇವರಿಬ್ಬರ ಸಂಕಲ್ಪ ಕಾರಣವೇ ಅಲ್ಲ ಅಂತ, ಭಗವತ್ ಸಂಕಲ್ಪ ಕಾರಣ ಅಂತ. ಇವರ ಮಾತನ್ನ ಇವಳು ಕೇಳಬೇಕು, ಇವಳ ಮಾತನ್ನ ಅವನು ಕೇಳಲೇಬೇಕು ಅಂತ ಸಂಕಲ್ಪ ಮಾಡಿದರೆ ಇವರಿಬ್ಬರೂ ಸೇರಿ ಪಡೆದ ಆ ಮಗು ಬಹಳ ಪ್ರೀತ್ಯಾಸ್ಪದವಾದದ್ದು. ಯಾಕೆ ಅಂದ್ರೆ ದೇವರ ಸಂಕಲ್ಪ ಅಂತ. ಒಂದು ವೇಳೆ ದೇವರು ಏನಾದ್ರು ಈ ಮಗುವನ್ನು ಇವರು ದ್ವೇಷ ಮಾಡಲಿ ಅಂದ್ರೆ ಎಷ್ಟು ಅಪ್ಪ ಅಮ್ಮ ಬಂದು ಅಂಜತ್ತ, ದಯಮಾಡಿ ನಮ್ಮ ಮಗನ ಸುದ್ದಿ ನಮ್ಮಂತ ತೆಗಿಬೇಡ್ರಿ, ಅವ್ನು ನಮ್ಮ ಪಾಲಿಗೆ ಸಾಕ್ತ. ತಾವು ಹೊಡೆದ ಮಕ್ಕಳ ಸುದ್ದಿಯನ್ನ ಎತ್ತಬೇಡ್ರಿ ಅಂತ.
ನಮ್ಮ ಮನೆಗೆ ಯಾವ್ದೋ ಒಮ್ಮೆ ತಾಯಿ ಬಂದಿದ್ರು. ಆಶ್ಚರ್ಯ ನಂಗೆ ಇದೆಲ್ಲ ರಾಜ್ಯಕ್ಕಲ್ಲ ಇನ್ನು ನೋಡಿದಾಗ ಆ ಘಟನೆ ಅನ್ಸತ್. ಅವ್ನಿಗೇನೋ ಕಿಡ್ನಿ ಪ್ರಾಬ್ಲಮ್ ಆಗಿ ಪಾಪ ಕಿಡ್ನಿಯನ್ನ ಕೊಟ್ಟು ಮೀಡಿಯಂ ಕ್ಲಾಸ್‌ಗಿಂದ ರೋಗ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಖರ್ಚು ಮನೆ ಮಾಡ್ಕೊಂಡು, ಬೆಳ್ಳಿ ಬಂಗಾರ ಮಾಡ್ಕೊಂಡು, 108 ಮಾಡ್ಕೊಂಡು ಏನೇನಿಲ್ಲ ಅವ್ನಿಗೆ ಸರಿ ಹೋಗೋದಿಲ್ಲ. ತಾಯಿ ಬಂದ್ಬಿಟ್ಟು ಹೇಳಿಕ್ ಬಂದ್ವಿ, ನಮ್ಮ ಮಗ ಸಾಯ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಮಾಡಿ ಹೇಳ್ತಿ. ಹಡೆದ ತಾಯಿ. ಅವರಿಂದ ನಾವು ಬೀದಿಗೆ ಬಂದ್ಬಿಟ್ಟಿದೀವಿ. ಇನ್ ನಾವೆಲ್ಲರೂ ಸಾಯೋದೊಂದೇ ಬಾಕಿ ಇದೆ. ಅವ್ನು ಇನ್ನೊಂದು ವರ್ಷ ಉಳಿದ್ರೆ ನಾವೆಲ್ಲ ಸಾಯ್ತೀವಿ. ದೇವರ ಸಂಕಲ್ಪ ಇಲ್ಲ ಅಂತಾದ್ರೆ ಅದೇ ಹೊರೆ ಆಗ್ತದೆ. ದೇವರ ಸಂಕಲ್ಪ ಇದ್ರೆ ಹಾಗಾಗಿ ನಮ್ಮ ಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಹರಿಚಿತ್ತ ಸತ್ಯ ಸುಲತಿ ಮಕ್ಕಳ ಭಾಗ್ಯ ಬಯಸುವುದು ನರ ಚಿತ್ತ ಮದುವೆಯಾಗದಿರುವುದು ಹರಿಚಿತ್ತವಯ್ಯ ಹರಿಚಿತ್ತ ಸತ್ಯ ಕುದುರೆ ಅಂದಣವನು ಬಯಸುವುದು ನರಚಿತ್ತ ಪದಚಾರಿಯಾಗುವುದು ಹರಿಚಿತ್ತವಯ್ಯ ಹರಿಚಿತ್ತ ಸತ್ಯ. ನಿಮ್ಮ ಯಜಮಾನರು ಬರ್ತಾರೆ ನೋಡ್ರಿ, ಅವರೆಲ್ಲ ಓಡಿ ಬಂದ್ರು ಪಾಪ ಓಡಿ ಬಂದ್ರು. ಏನು ಬಂದ್ರಲ್ಲ, ಸ್ವಾಮಿ ತಪ್ಪಾಯ್ತು, ಕಾಣದ ದೇವರಿಗೆ ತುಪ್ಪ ಹೋಯ್ತಾನೆ ಇರ್ತದೆ, ದೇವರೇ ಒಂದೇ ಏನೇನ್ರಿ ಇಲ್ಲ ಅಂತ ನಮ್ಮಂತ ನೋಡ್ತಾರೆ ಯಾರು ನಮ್ಮಪ್ಪ. ಆದ್ರೂ ನಮ್ಮ ಹೆಂಡತಿಯರು ಯೋಗ್ಯರಾದಂತರಿಂದ ಸತಿ ಅನುಕೂಲಗಳಿರಬೇಕು, ಸುತನಲ್ಲಿ ಗುಣವಿರಬೇಕು ಅನ್ನೋ ಶ್ರೀಪಾದರಾಜರಂದ್ರು ನಮ್ಮ ಭಾಗ್ಯ ಇಂತ ಹೆಂಡತಿ ಸಿಕ್ಕಿತ್ತು. ದೇವರಲ್ಲ, ನೀವು ಆ ಹೆಂಡತಿಯರನ್ನು ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡು ಹೋಗೋದೇನು ಸ್ವಾಮಿ, ತಲೆ ಮೇಲೆ ಕೂಡಿಸ್ಕೊಂಡು ಹೋಗ್ತೀವಿ ಅಂತ ಅವತ್ತಿಂದ ಮನೆಯವ್ರನ್ನ ತಲೆ ಮೇಲೆ ಕೂಡಿಸ್ಕೊಂಡು ಸಂಪ್ರದಾಯ ಅಂತ. ಅಥವಾ ಏನು ಅಂದ್ರೆ ಯೋಗ್ಯ ಹೆಂಡತಿ ಇದ್ರೆ ಸಾಧನೆ ಚೆನ್ನಾಗಿ ಆಗುತ್ತೆ. ಇವತ್ತು ಏನಾದ್ರೂ ನಾವೊಂದು ಹೃದಯದ ಪೂಜೆ ನೈವೇದ್ಯ ಇಷ್ಟದೇವ ಬೆಳಿ ನೈಗೆ ಅಂತೇಳಿ ಮನೆಯಲ್ಲಿ ಮನೆಯವರ ಅನುಕೂಲ ಇಲ್ಲ ಅಂದ್ರೆ ಸರ್ವಥ ಯಾವುದೂ ಸಾಧ್ಯ ಇಲ್ಲ. ಅದಕ್ಕೆ ಗೃಹಿಣಿ ಗ್ರಾಮಚ್ಛತೆ ಹೆಣ್ಣನ್ನೇ ಮನೆಯಲ್ಲಿದ್ದು ಮನೆ ಮಾಡಿ ಕಂಬ ಬಾಗಿಲ ಯಾವ್ದೋ ಮನೆ ಅನ್ನೋದು. ಮನೆಯಲ್ಲಿರುವ ಹೆಣ್ಣು ಯೋಗ್ಯಗಳಿದ್ರೆ ಅದು ಮನೆ. ಆ ಗೃಹಿಣಿ ಸರಿ ಇಲ್ಲ ಅಂದ್ರೆ ಗೃಹಿಣಿ ಗ್ರಹ ಮುಚ್ಚತ್ತೆ. ಗ್ರಹ ಮುಚ್ಚತೆ, ಇದು ಮುಚ್ಚತ್ತೆ. ಹಾಗಾಗಿ ಪ್ರಕೃತದಲ್ಲಿ ಕರ್ಕೊಂಡು ಹೋಗ್ ಅದ್ರ ಸ್ವಾಮಿಗಳು ಇಲ್ಲೊಂದು ಮಾತಾಡ್ತಾರೆ. ಅಲ್ರಿ, ಹಸಿವಾಗಿದ್ದೆ ಯಾರಿಗೆ, ಇವ್ರು ಕೇಳಿದ್ದೆ ಯಾರಿಗೆ, ಹಸಿವಾಗಿದ್ದು ಗೋಪಾಲ ಕರೀನು, ಅಲ್ಲಿ ಬೇಡಿದ್ದೆ ಯಾರಿಗೆ, ನಮ್ ಕೃಷ್ಣನಿಗೆ ಹಸುವು ಏನಾದ್ರು ಕೊಡ್ರಿ ಅಂತ. ಇದು ಅನ್ಯಾಯ ಅಲ್ಲ. ನಿಮಗಾದ್ರೆ ನಿಮ್ಮ ಹೆಸರು ಹೇಳ್ಬೇಕಪ್ಪ. ಸಾಮಾನ್ಯವಾಗಿ ಲೋಕದಲ್ಲಿ ಏನು ಪದ್ಧತಿ, ನಮ್ಮ ಹೆಸರು ಹೇಳಿದ್ರೆ ಏನು ಒತ್ತಂಗಿಲ್ಲ, ಅದಕ್ಕೆ ಯಾವ್ದು VIP ಹೇಳಿಬಿಡ್ತೇವೆ. ದೊಡ್ಡವ್ರ ಹೆಸರು ಹೇಳಿಬಿಡ್ತತ್. ಒಬ್ಬ ಬಂದಂಗ ಅವ್ ಪಾಪ ಬೆಳಗ್ಗೆ ನಸೀಕ್ನೆ 6ಕ್ಕೆ ಹೊರಟು 2ಕ್ಕೆ ಬರಬೇಕಾಗಿತ್ತು. ಬಸ್ 4 ಪಂಚರ್ ಆಗಿ ರಾತ್ರಿ 1 ಹೊಡೀತು. ಬಂದ್ ಸೇರಿದ್ರೆ ಹೊಟ್ಟೆ ಕೇಳಬೇಕಲ್ಲ, ಯಾವ್ದೋ ಮನೆ ಬಾಗಿಲು ಬಡ್ದು 1 ಗಂಟೆ ಬಾಗಿಲು ಬಡಿಯೋದು ನ್ಯೂಸೆನ್ಸ್ ಅದು. ನಮ್ಮನೆ ಬಾಗಿಲು ಬಡಿಯಕ್ಕೆ ಭಯ ಆಗುತ್ತೆ 1 ಗಂಟೆಗೆಲ್ಲ. ಬಾಗಿಲು ಬಡದ್ಕೊಳ್ಳ ಏನ್ರಿ ಜ್ಞಾನ ಇಲ್ಲ, ಇಷ್ಟೊತ್ತಿಗೆ ಹಬ್ಬಸ್ತಡಿ ಇಲ್ಲ. ಸ್ವಾಮಿಗಳು ಬಂದು ಯಾರ ಅವಲಕ್ಕಿ ಬೇಕಂತ ಹೇಳ್ಬಿಟ್ಟ. ಸ್ವಾಮಿಗಳು ಅವಲಕ್ಕಿ? ಅಲ್ಲಿ ಸ್ವಾಮಿಗಳು ಅವಲಕ್ಕಿ ತಿಂತಾರ, ಯಾರ ಮನೆಯಲ್ಲೂ ತಿನ್ನಂಗಿಲ್ಲಂತೆ, ನಿಮ್ಮನೆ ಮಾತ್ರ ತಿಂತಾರಂತೆ. ಎಲ್ಲ ಪ್ರಿಪೇರ್ ಆಗ್ಬಾರ್ದು. ಅವ್ರು ಇನ್ನೂ ಆಶ್ಚರ್ಯ, ಅದು ನಮ್ಮನೆ ಯಾಕೆ, ನೀವ್ ಯಾರಿಗೂ ಹೇಳ್ಬೇಡ್ರಿ, ನೀವು ಪೂಜೆ ನನ್ ತಂಗಿ ಅವತಾರ ಅಂತೆ. ಅವ್ರಿಗೂ ಇತ್ತು ನಾನು ಅವತಾರ ತಕ್ಷಣ ಗಂಟ ನೆನಪಿಸಿ ನೋಡ್ರಿ, ನಾನು ಅವತಾರ ಮಾಡ್ಕೊಂಡ ಅವನ ಮನೆ ಅವತಾರ ಗೊತ್ತು ಕೊಡ್ ಬಾಯ್ ಬಚ್ಚ ಅಂತ ಹೇಳಿ ಅಂತೂ ಅವಲಕ್ಕಿ ಮೊಸರು ಉಪ್ಪಿನಕಾಯಿ ಬೇಳೆ ಏನಿತ್ತು ಎಲ್ಲ ಕೊಟ್ಪಟ್ಟು ನಾವು ಸ್ವಾಮಿಗಳು ನೋಡ್ಬಾರ. ನೈವೇದ್ಯ ಕಾಲಕ್ಕೆ ಯಾರಿಗೂ ಪ್ರವೇಶ ಆಮೇಲೆ ಮಾಡ್ಕೊಳ್ಳ ಭಿಕ್ಷ ಅಂದಂತೂ ತಿಂದ ಬೆಳಗ್ಗೆ ಎದ್ದು ಹೋಗೋಣ ಅನ್ಕೊಂಡ್ರೆ ನಿದ್ದೆ ಯಾರಪ್ಪ ಅಂತ ತಿದ್ಕೋಬಿಟ್ಟು ಏನೇ ಮಾಡ್ತೆ. ಅಲ್ಲೊಂದು ಪಾತ್ರೆ ಇಲ್ಲೊಂದು ಪಾತ್ರೆ ಅವ್ರು ನೋಡ್ಲಿಕ್ಕೆ ಬಂದ್ರು ಸ್ವಾಮಿನಿಂದ ಮತ್ತೊಬ್ಬರಿಂದ ಹೇಳಿ ಎಲ್ಲಿ ಸ್ವಾಮಿಗಳು ಸುಳ್ಳು ಹೇಳ್ತಿ ಯಾರು ಅಲ್ಲಿ ನಳದ ಕೇಳಿಸಿ ಯಾರೋ ಸ್ನಾನ ಮಾಡ್ತಾ ಇದ್ದೆ. ಅಯ್ಯಪ್ಪ ಸ್ವಾಮಿ ಅವ್ರನ್ನ ತೋರಿಸ್ಬಿಟ್ಟು ನೋಡ್ರಪ್ಪ ಸ್ವಾಮಿ ಅವರೇ. ಓ ಪಾಪಿ, ನಾವು ನೋಡಿದ್ರೆ ಸತ್ಯಾತ್ಮರು ಅವ್ರ್ಯಾಕೆ ಅವಲಕ್ಕಿ ತಿಂತಾರೆ, ನಾ ಸ್ವಾಮಿ ಹೇಳ್ತೀನಿ ನೀ ಅವಲಕ್ಕಿ ತಿಂತಾರೆ ಅಂತ ಅಪಪ್ರಚಾರ ಮಾಡ್ತೀಯ ಅಂತ ಇವನೇ ಉಲ್ಟಾ ಹೊಡ್ಬಿಡ್ತಾರೆ. ಈಗ ಹೇಳ್ಬೇಡ ಮಾರ, ಈಗ ಬಿದ್ದಿ ಟೋಪಿನೇ ಸಾಕು.
ಹಾಗಾಗಿ ನಮ್ಮ ಕೆಲಸ ಆಗಲಿಲ್ಲ ದೊಡ್ಡವರ ಹೆಸರು ಹೇಳೋದ ಅಲ್ಲ ಅಂತೀವಿ. ಆದ್ರೆ ಅದು ಜ್ಞಾನಿಗಳು ನನ್ನ ಮನಡಿದರು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ನಮಗೆ ಅವರು ಹಾಗೆ ಕೊಟ್ಟ ಪಾಠ. ಹೌದು, ನನ್ನ ಮನೆಯಲ್ಲಿ ಅಡಿಗೆ ಮಾಡಿದೆ. ಯಾತಕ್ಕಾಗಿ ಅಡಿಗೆ ಮಾಡೋದು? ಊಟ ಮಾಡೋ ಸಲುವಾಗಿ. ಆದ್ರೆ ಅದನ್ನ ಹೇಳಬೇಡ ಅಂತ. ಅಡಿಗೆ ಯಾಕೆ ಮಾಡಿದ್ವಿ? ವಚನము ವೈಶ್ವದೇವಾಲ್ಚ. ದೇವ್ರ ಮೇಲೆ ವಿಷಯ ಅಡಿಗೆ ಮಾಡಿದ್ರೆ ಏನು ಪುಣ್ಯ ಬರ್ತಾವ. ಒಂದ್ ಯಾವುದು ಹಾರ ತಗೊಂಡ ಬಂಗಾರದ್ದು, ಸೊ ಹೆಂಡತಿ ಕೊಡಸ್ದ. ದೇವ ಒಂದ್ಸತಿ ಆಮೇಲೆ ಹಾಕು. ಯಾರು ಕೇಳೋದು ದೇವರಿಗ? ಹಾ, ದೇವರಿಗೆ ಯಾಕಪ್ಪ ಒಂದ್ಸತಿ ಯಾಕೆ ಹಾಕೋ? ಒಂದು ಬಟ್ಟೆ, ಒಂದು ವಸ್ತ್ರ ದೇವರಿಗೆ ಅರ್ಪಣೆ ಮಾಡಿ ನೀಡುವುದು. ನಿನಗೆ ಹೊಸದು ಉಡುವ ಅಧಿಕಾರವೇ ಇಲ್ಲ. ನೀನು ದಾಸ. ತ್ವಯೋಪಭುಕ್ತ ಸೃಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜನೋ ದಾಸ ತವ ಮಾಯಾಂಜಯಮಹಿ. ದಾಸರೋದ್ರೆ ಇವರು ಅಂತ ಉದ್ದವರು ಅಂತಾರೆ. ಉಚ್ಚಿಷ್ಟ ಭೋಜನ, ದೇವರಿಗೆ ನಿವೇದಿಸಲಾದ ಅನ್ನ, ದೇವರಿಗೆ ಏರಿಸಿದ ಮಾಲೆ, ದೇವರಿಗೆ ಉಡಿಸಿದ ವಸ್ತ್ರ, ಪ್ರತಿಯೊಂದು ದೇವರು ಹುಟ್ಟು ಬಿಟ್ಟದ್ದನ್ನ ಯಾರು ಸ್ವೀಕಾರ ಮಾಡ್ತಾನೆ ಅವನೇ ದಾಸ ಅಂತ. ಕಡೆಯ ಪಕ್ಷ ಅದನ್ನ ದೇವರಿಗೆ ಅರ್ಪಣೆ ಮಾಡಿ ಸ್ವಾಮಿ ನಿಂತಿದು ನಂದಲ್ಲ ಅನ್ನುವ ಅನುಸಂಧಾನ ಆದರೂ ಇರಬೇಕಂತ. ಅದಕ್ಕೆ ಜ್ಞಾನಿಗಳು ಏನು ಮಾಡಿದ್ರು? ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಏನೇ ಮಾಡಿದ್ರು ಅವ್ರು ಎಲ್ಲ ಕಡೆ ದೇವರನ್ನ ಇರಲು ಹಚ್ಚುವ ದೀಪ ಹರಿಗೆ ನೀರಾಜನವು ಮರೆ ಮಾಡುವ ವಸ್ತ್ರ ಪರಮ ಮಡಿಯೋ ತಿರುಗಾಡಿ ತಳಿಯೋದೆ ಹರಿಗೆ ಪ್ರದಕ್ಷಿಣೆಯು ಪರಿಮಳ ಕೂದೆಲ್ಲ ಹರಿಗೆ ವಂದನೆಯೋ ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ನಳಿಗನ ಪಾದ ನಳಿನ ಸೇವಕರು. ಈ ಚಿಂತನೆ ಮಾಡಿ ಅಂದ್ರೆ ಇರಲು ಹಚ್ಚುವ ದೀಪ, ನಿನ್ನ ಮನೆಯ ಸಲುವಾಗಿ ಹಚ್ಚುವ ದೀಪವನ್ನೇ ದೇವರಿಗೆ ನೀರಾಜನ. ಮರೆ ಮಾಡುವ ವಸ್ತ್ರ ಪರಮ ಮಡಿಯು, ನಿನ್ನ ಮರ್ಯಾದೆ ಮುಚ್ಚಿಕೊಳ್ಳಲಿಕ್ಕೆ ಉಡುವ ಬಟ್ಟೆಯೇ ಒಡಿಯನು. ಸ್ವಾಮಿತ್ವಂ ಹೃದಯ ತವಾನು ಚರಣಾಹ ಪ್ರಾಣಾಹ ಶರೀರಂ ಗೃಹಂ ಪೂಜಾದಯ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರಹ ಯತ್ ಯತ್ ಕರ್ಮ ಕರೋಮಿ ತತ್ ತದಖಿಲಂ ವಿಷ್ಣೋ ತವ ಆರಾಧನ. ಅಂದ್ರೆ ಮಾಡಿದ್ದಕ್ಕೆಲ್ಲ ಪುಣ್ಯ ಅಂತ ಈ ಅನುಸಂಧಾನ. ಹೇ ನರಸಿಂಹ, ನೀನು ನನ್ನ ಮನೆಗೆ ಬಾ ಅಂತ ಕರೆದೆ. ನೀವು ಈ ಮನೆಗೆ ಬಾ, ಬಾರೋ ಮನೆಗೆ ಗೋವಿಂದ. ದೇವರು ಬಂದ. ದೇವರು ಬಂದ ಮೇಲೆ ಬಹಳ ದೊಡ್ಡವರು ಬಂದಾಗ ಅವರನ್ನ ಪ್ರೋಟೋಕಾಲ್ ಕರೀತಾರೆ. ತಾರತಮ್ಯವಾಗಿ ಹುಡುಗನ ನೋಡು ಆಚಾರ್ಯಗಳು ಅಥವಾ ಸ್ವಾಮಿಗಳು ಅಲ್ಲೆಲ್ಲ ಬಚ್ಚಲಾಗಿ ಕರ್ಕೊಂಡು ಏನೋ ಅವ್ರು ಕಣ್ಣು ಕಾಣಲ್ಲ ಅಂದ್ರೆ ಮರ್ಯಾದೆ. ಒಬ್ಬರು ಅವ್ರಿಗೆ ಅಟೆಂಡರ್ ಇರಬೇಕು. ನರಸಿಂಹದೇವರನ್ನ ನಾನು ಮನೆಗೆ ಕರೆದು ಅಟೆಂಡ್ ಮಾಡದೇ ಇದ್ರೆ ಅದ್ ಮಾಡೋಣ ನರಸಿಂಹ ಹೇಳಿ ಕೇಳಿ ಮುಖ ನೋಡಿದ್ರೆ ಭಯ ಆಗತ್ತೆ. ಅದಕ್ಕೆ ನೀನೇ ಕೊಟ್ಟ 5 ಜನ ಪ್ರಾಣದೇವರು ನಿನಗೆ ಸರವರಿಸಿ. ಪ್ರಾಣದೇವರೇ ನಿನಗೆ ಪ್ರಾಣ ಅಪಾನ ಮ್ಯಾನ ಉದಾನ ಮ್ಯಾನ 10 ಜನ ನಿಲ್ಕೋ. ನಾಗ ದತ್ತ ಧನಂಜಯ 10 ಜನ ಪ್ರಾಣರೇ ನಿನ್ನ ಸೇವಕರು. ದೇವರನ್ನ ನಮ್ಮೊಂದು ಕೋಲಿ ಬೇಕಲ್ಲ, ನಮಗೊಂದು ಮನೆ. ಅದಕ್ಕೆ ಈ ದೇಹನೇ ನಿನ್ನ ಮನೆ. ಸ್ವಾಮಿತ್ವಂ ಹರೇ ತವಾಂಚರಣ ಪ್ರಾಣಾಹ ಶರೀರಂ ಗೃಹಂ. ನನಗೆ ಪೂಜಾ ಬೇಕಲ್ಲ, ಪೂಜಾತೆ ವಿಷಯೋಪಭೋಗ ರಚನಾ. ಇಂದ್ರಿಯಗಳಿಂದ ನಾನು ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ನಾನು ಏನೇನು ಆಸ್ವಾದನೆ ಮಾಡ್ತೇನೆ, ಆ ಇಂದ್ರಿಯಗಳೆಂಬ ಗೋಲಕದಲ್ಲಿ ನಾನು ಹಾಕುವ ತುಪ್ಪ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಶ್ರಮ ತರ್ಪಣ. ಮನಿ ಸೂಕ್ತದಲ್ಲದೆ ಇದು. ಮನ್ಯನು ಹೋತ ವರುಣೋ ಜಾತವೇದಾಹ. ಹೇ ಮಂಜುನಾಥ ನರಸಿಂಹ, ನೀನೊಂದು ದೊಡ್ಡ ಹೋಮಕುಂಡ. ನಮ್ಮ ಇಂದ್ರಿಯಗಳೆಂಬ ಅಗ್ನಿಯಲ್ಲಿ ನಾನು ನೋಡುವ, ನಾನು ಕೇಳುವ, ನಾನು ಉಣ್ಣುವ, ನಾನು ಆಸ್ವಾದನೆ ಮಾಡುವ ಎಲ್ಲಾ ವಿಷಯಗಳು ನಿನಗ ಹಾಕುವ ತುಪ್ಪ. ಈ ತುಪ್ಪ ಎಲ್ಲದ ಬರ್ತಾ ಇದೆ. ರಾಮ್ ರಹೀಮ್ ರಾವಿಯೇ ಒಳ್ಳೆಯದು, ಇನ್ನೊಂದು ಮತ್ತೊಂದು ಬೇಡ. ಇದನ್ನೇ ಇಂದ್ರಿಯಗಳೆಂಬ ಅಗ್ನಿಯಲ್ಲಿ ನರಸಿಂಹನಿಗೆ ಆ ನರಸಿಂಹನಿಗೆ ಹಾಕುವ ಆಹುತಿ. ಪೂಜಾದೇ ವಿಷಯೋಪಭೋಗ ರಚನಾ. ದೇವರನ್ನ ಅದು ಜಪ ಮಾಡ್ಬೇಕಲ್ಲ. ಸಮಾಧಿ ಅಪ್ರಯತ್ನವಾಗಿ ಮನಸ್ಸು ದೇವರ ಕಡೆ ಹೋಗೋದು ಅದು ನಮ್ಗೇನು ಸಾಧ್ಯ ಇದೆ? ಚಲೋತ್ನಾಗ ಬಿದ್ದುಕೊಂಬಂದ್ರೆ ಸಮಾಧಿ ಸ್ಥಿತಿ, ನಿದ್ರ ಸಮಾಧಿ ಸ್ಥಿತಿ. ಮತ್ತೆ ಪ್ರದಕ್ಷಿಣೆ,
ನನ್ನ ಹೊಟ್ಟೆಗಾಗಿ ದಿನ ನಾನು ಸುತ್ತುತ್ತೇನಲ್ಲ. ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರ ಅಂದ. ನುಡಿಯುವ ಮಾತುಗಳೆಲ್ಲ ಕಡಲ ಶ್ರೇಯನ ಜಪವು ಸ್ತೋತ್ರಾಣಿ ಸರ್ವಾಗಿರ ಗಿರಹ ಅಂತ ಮಾತುಗಳೆಲ್ಲವೂ ನಿನ್ನ ಸ್ತೋತ್ರ. ಯದ್ಯಕರ್ಮ ನಾನು ಏನೇನು ಮಾಡ್ತೇನೆ ಅದೆಲ್ಲವೂ ನಿನ್ನ ಆರಾಧನೆ. ಇದು ಬೆಳಗ್ಗೆ ಅಂತದೆ, ಬೆಳಗ್ಗಿನಿಂದ ಸಾಯಂಕಾಲದ ಮಾಡಿದ ಎಲ್ಲವೂ ದೇವರ ಪೂಜೆ ಇಟ್ಟಾಗಿರ್ತದೆ. ಹಾಗಾಗಿ ಈ ಅನುಸಂಧಾನವನ್ನು ಮಾಡಿ ಅಂತ ರಾಜ ಸಾಗು. ಇದಾದ ಮೇಲೆ ಇಂದ್ರದೇವರಿಗೆ ಸ್ವಲ್ಪ ಗರ್ವ ಬಂದಿತ್ತು. ದೇವರು ಏನ್ ಮಾಡಿದ, ಇಂದ್ರದೇವರ ಗರ್ವವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಅವರೆಲ್ಲ ಇಂದ್ರದೇವರ ಯಾಗವನ್ನ ಹಮ್ಮಿಕೊಂಡಿದ್ರು. ದೇವರು ಇಂದ್ರದೇವರಿಂದ ಮಳೆ ಬರಂಗಿಲ್ಲ, ಮಳೆ ಬರೋದು ಬೆಟ್ಟಗಳಿಂದ ಗೋವರ್ಧನಗಿರಿ ಪೂಜಾ ಮಾಡ್ಲಿ ಅಂತ. ಅವ್ರೆ ಕೃಷ್ಣ ಹೇಳೋದು ಕೇಳೋದು ಇಟ್ಕೊಂಡಿದ್ರು. ಗೋವರ್ಧನಗಿರಿ ಪೂಜಾ ಮಾಡಿದ್ರು. ಇಂದ್ರದೇವರು ಅಹಂಕಾರ ಕೋಪ ಬಂತು. ಚೋಟುದ್ದ ಹೊಡಲ್ಲ, ಈಗ ಯಾರಿಗೆ ಆಗಿದೆ ನಮ್ಗೆ ಸನ್ಮಾನ ಅಂತ ಕರೆಸ್ದಲ್ಲ, ಯಾರೋ ಹೇಳ್ಕೊಟ್ರು ಸನ್ಮಾನ ಮಾಡಬೇಡ್ರಿ ಅಂತ. ಅವ್ರು ಮಾಡಿಸ್ಕೊಂಡು ಹೋಗಿ ಕಡೆಗೆ ಹೇಳೋದು, ನಾ ಹೇಳಿದ್ದಕ್ಕೆ ನೀವು ಸನ್ಮಾನ ನಡೆಸಿದ್ದು ಚಲೋ ಆತ ನಿಮಗೆ ಅಂದ್ರೆ ನಿಮ್ಮ ಸುಳ ಅಂತಿರೋ. ಹಾಗಾಗಿ ಇಂದ್ರದೇವರ ಯಾಗ ತತ್ವ ಅಥವಾ ನಾ ಏನು, ನನ್ನ ಯೋಗ್ಯತೆ ಏನು? ಹೌದು, ಇಂದ್ರದೇವರು ನಾಟಕವ ಮಾಡಿತ್ತು ಅಥವಾ ನಿಜವಾಗಲೂ ಕೋಪ ಬಂತ? ಆಚಾರ್ಯರಂದ್ರು ನಿಜವಾಗಲೂ ಬಂತು. ಅಲ್ಲಿ ಅಪರೋಕ್ಷ ಜ್ಞಾನ ಆಗಿದ ಇದೆ. ಅತ್ಯಲ್ಪ ಅಸುರಾವೇಶೋ ದೇವಾನಾಂಚ ಭವಿಷ್ಯತಿ ಅಂದ್ರು ಆಚಾರ್ಯರು. ಪ್ರಾಣನೇಕಂ ವಿನಾಶಮಯಾತರಾಷ್ಟ್ರ ಸಮಸ್ವತಃ. ಮುಖ್ಯ ಪ್ರಾಣದೇವರನ್ನ ಬಿಟ್ಟು ಅವರಿಂದ ಕೆಳಗಿರುವ ಎಲ್ಲ ದೇವತೆಗಳಿಗೂ ಯಾವಾಗಲಾದ ಒಮ್ಮೆ ಅಸುರಾವೇಶ ಇರುತ್ತೆ. ಇದ್ದಾಗ ಅದರ ಎಫೆಕ್ಟ್ ಏನು ಅಂತ ದೇವರನ್ನ ಮರೆಯೋದು. ಅವರ ಅವಸ್ಥಾನೇ ಇದೆ. ನಮ್ಗೆ ಯಾವಾಗಲೂ ದೇವರ ಧ್ಯಾನ ಬರ್ತಿಲ್ಲ, ಅಸುರಾವೇಶ ಯಾವಾಗಲೂ ಇರ್ತಾವ. ಹೀಗಾಗಿ ತುಂಬಾ ಕಷ್ಟ ಇತ್ತು. ಅತ್ಯಲ್ಪ ಅಸುರಾವೇಶ ಅದು ಬಂತು ಅಂದ್ರೆ ಇದು ಮಾಡ್ತಾನೆ. ಯಾಕೆ ದೇವ್ರನ್ನ ಇದೇನೇನು ಅದನ್ನು ಕಮ್ಮಿ ಮಾಡ್ಬೇಕಾಗಿತ್ತು ದೇವ್ರು. ಗೋಪಾಲಕೋತ್ಸವ ಕೃತಪಾಲ ಭಕ್ಷರಸ ಸುಪನ್ನ ಲೋಪ ಕುಪಿತ ಶಾಪಾಲಯ ಪಿತಲಯ ಪಂಬುದಲಿ ಸವಿಲಪಾಯ ಭಾರಿತವಿದೆ ಸ್ವಭಂಗದರ ಜನದ ತಪಂಗರದಯುತ ಗೋಪಂಗನಂ ಶುಕರುತಿ ವ್ಯಾಪಾರ ಸೌಂದ ವಿವಿಧಪಾಯ ತತ್ವರವ ಗೋಪಾಲಿ ಜಾತರನಾಥ್. ಅದ್ರಲ್ಲಿ ಹೇಳ್ತಾರೆ ಗೋಪಾಲಕೋತ್ಸವ, ಗೋಪಾಲಕರಿಂದ ಮಾಡಲ್ಪಟ್ಟ ಉತ್ಸವ. ಕೃತಪ ಭಕ್ಷ್ಯರಸ, ಕೃತ ಅಪಾರ ಭಕ್ಷ್ಯ ರಸ ಬೇಕಾದ್ದೆಲ್ಲ ನೈವೇದ್ಯಕ್ಕೆ ಇಂದ್ರದೇವರಿಗೆ ಇಟ್ಟರು. ದೇವರ ಅಂದ ಅಲ್ಲಿ ಮಾಡ್ರಿ. ಸೂಪಾನ್ನ, ಸೂಪಾನ್ನ ಕವ್ವೆ ಅಂತ ಬಹಳ ಇಷ್ಟಾರೇನು. ಸೂಪ ಅದರ ಅನ್ನ ಲೋಪ ಕುಪಿತ, ಅದರ ಲೋಪದಿಂದ ಕುಪಿತ. ನನ್ನೆಲ್ಲಿ ಮಂದಿಗೆ ಹಾಕ್ತಾರಂತ ಸೂಪಾನ್ನ ಲೋಪ ಕುಪಿತ. ಏನ್ ಮಾಡಿದಾರೆ? ಶಾಪ ಲಯಾಪಿತ, ಲಯಾಪ ಲಯಕಾಲದ ಆಪ ನೀರು. ಅದ್ಯಾವುದು ಅಂದ್ರೆ ಮೇಘಗಳು. ಅದು ಲಯಕಾಲದಲ್ಲಿ ಸುರಿಯುವ ಮೋಡಕ್ಕೆ ಆರ್ಡರ್ ಕೊಟ್ಟ. ಮಳೆಗಾಲದಲ್ಲಿ ಬೀಳುವಂತಹ ಒಂದೊಂದು ಹನಿ ಧಾರಾಭಿಹಿ ಹಸ್ತಿ ಹಸ್ತಾಭಿಹಿ ಅಂತ ಕಾಳಿಸಿದ ಭಾಗವತಾನ. ಒಂದೊಂದು ಮಳೆ ಹನಿ ಆನೆ ಸೊಂಟಲಿನ ದಪ್ಪ ಅಂತ. ಅದಕ್ಕೆ ಆರ್ಡರ್ ಕೊಟ್ಬಿಟ್ಟ. ಸಾಂಬರ್ಥಕ ಅಂತ ಮೇಘ ಕರೀತಾರ. ಸುರಿ ಅಲ್ಲೂ ಇನ್ನೂ ಪ್ರಳಯ ಇಲ್ಲ. ಯಾರು ಸಾಯ್ಬೇಕು ಅವ್ರು ಗೋಪಾಲಕನೆಲ್ಲ. ಆರ್ಡರ್ ಕೊಡೋ ಕಾಲಕ್ಕೆ ಏನು ಮಳೆ ಬಂತು ಬಂತು ಬಂತು. ಈ ಗೋಪಾಲಕರೆಲ್ಲ ಎದೆ ಬಿಡೋದು, ಸ್ವಾಮಿ ಇಂದ್ರದೇವರು ಕೋಪ ಬಂದ್ಕೋಬಂತ ಯಾಕೆ ಬಂದ್ಕೋಬಲ್ತ್ಯಾಕೋ ಈ ನೀರು ನಮ್ಮ ಮನಿಗತಿ ಏನು ಇವೆಲ್ಲ ಅಲ್ಲೇ ಬಂದ್ರೆ ಅನಾಯಾಸ ಗೋವರ್ಧನಗಿರಿ ಇದೆ. ಎಲ್ಲರೂ ಅದ್ರ ಕೆಳಗೆ ಬಂದ್ಯ. ಎಲ್ಲಾ ಗೋಪಾಲಕರು ಅವ್ರ ಮನೆಯಿಂದ ಅವ್ರ ಮನೆಯಿಂದ ಬಂದು ಬಳಗ ಎಲ್ಲರೂ ಬಂದು ಯಾರ ತಲೆಗೂ ತೆಗೆಯಲ್ಲ. ರಾಘವೇಂದ್ರ ಸ್ವಾಮಿಗಳು ಅಂತ ಕೃಷ್ಣಚಾರಿತ್ರ ಮಂಜರಿ ಎಷ್ಟು ದೇವರು ಎತ್ತಿದ್ದ ಅಂದ್ರೆ ನೋಡ್ಲಿಕ್ಕೆ 9 ವರ್ಷದ ಹುಡುಗನ ಹೈಟ ಎತ್ತಿದ್ದು. ನಾವು ಅವನ ಕೈ ಎತ್ತಿದಾಗ 9 ವರ್ಷದ ಹುಡುಗ ಕೈ ಎತ್ತಿದ್ರೆ ಹೆಚ್ಚು ಆಗಿ. ದೇವರು ಕೈ ಎತ್ತಿದಾಗ ಅವನಕ್ಕಿಂತ ಹೈಟ್ ಇದ್ದವರು ಇದ್ದಾರೆ, ಕೈಯನ್ನು ಮೀರಿಸುವ ಹೈಟ್. ಆದ್ರೆ ಯಾರು ತಲೆ ತಗ್ಗಿಸುವ ಕಾರಣ ಇಲ್ಲ. ಎಲ್ಲರ ತಲೆ ಮೇಲೆ ಒಂದಲ್ಲಿ ಗ್ಯಾಪ್ ಇತ್ತಂತೆ. ಹಾಗೆ ದೇವರು ಎತ್ತಿದ್ದ. ಯಾಕೆ ದೇವರಿಗೆ ಒಮ್ಮೆ ಬಗ್ಗಿದ್ರೆ ಇನ್ಯಾರಿಗೂ ಬಗ್ಗೋದು ಬೇಡ ಅಂತ ಎಲ್ಲಾರು ಬಂದು ನಿಂತ್ಯಾರೆ. ಆದ್ರ ಕೈ ನೋಡುವರು ಎಲ್ಲರೂ
ಯಾವಾಗ ನೋಡ್ತಾನೋ ಏನೋ ಯಾವಾಗಲೂ ಬೇಡ ಗಿಡದ ಗೆದ್ದೆ ಹೋಗ್ತಾ ಒಂದ್ ತಮ್ಮಿಗೆ ನಮ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಮೊದಲನೇ ಪಂಕ್ತಿಯಲ್ಲೇ ಕೂಡಬೇಕು ಅಂತ ನನ್ನದು ರಾಯನ್ ಹಿಡಿಬೋದು, ಎಲ್ಲ ಹಿಡಿಲಿಕ್ಕಾಗಿಲ್ಲ. ಇವು ಬಹಳ ತ್ರಾಸ ರಾಯರು, ಇಲ್ಲೂ ರಾಯರು ಬಹಳ ತ್ರಾಸ. ಪಾಪ ಆಗ್ಲಿಲ್ಲ, ಎರಡನೇ ಪಂಕ್ತಿ ಕೂಡೋಣ ಅಂತ ಹೇಳಿ ಒಂದು ಮೂಲೆಯಲ್ಲಿ ಅವ್ನು ಕೂತ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ತಮ್ಮಿಗೆ ಇಟ್ಟಿದ್ದ. ಯಾರೋ ಬಂದ್ರೆ ಏನ್ ಹಿಂದೆ ತಪ್ಪಿಗೆ ಅಲ್ಲಿ ಎರಡನೇ ಪಂಕ್ತಿ ಎಲ್ಲಿ ಹಾಕಾರೋ ಗೊತ್ತಿಲ್ಲ, ಇಲ್ಲಿ ಹಾಕಿದ್ರೆ ತಪ್ಪಿಗೆನೇ ಇಲ್ಲಿ ತರ್ತೀನಿ, ಅಲ್ಲಿ ಹಾಕಿದ್ರೆ ನಾನೇ ಅಲ್ಲಿ ಹೋಗ್ತದೆ ಅಂತ ಹೇಳಿ ಒಂದ್ ತಮ್ಮಿಗೆ ಇಟ್ಕೊಳ್ಲಿಕ್ಕಾಗಲ್ಲ ಅಂತದ್ದು. ಏಳು ದಿವಸ ದೇವರೈತೆ ಯಾರೋ ಅಂದ್ರೆ ಬೀಳಂಗಿಲ್ಲ ಬಿಡ್ರಿ, ನಾವೊಂದು ಸೆಂಟ್ರಿಂಗ್ ತಂದೇನೆ ಹಂಗ ಹೇಳಿ ದೋತ್ರ ಹಾಕಿದ್ರೆ ಬಗ್ಗೋಗ್ತಾವು ಕೋಲು, ಅದೇನು ಸೆಂಟ್ರಿಂಗ್ ಗಿರಿಗಳಿಂದ ಪರ ಶರದಿ ಬಂಧಿಸಿದ ಪರಮ ಸಮರ್ಥ ಶ್ರೀ ರಾಮ ಗಿರಿಯ ತನ್ನ ಕಿರಿಬೆರಳೆತ್ತಿ ಗೋಪರ ಕಾಯ್ದ ಶ್ರೀ ಕೃಷ್ಣ ರೇ ಜೈ ಜೈ ರಾಮ ರೇ ಜೈ ಜೈ ಕೃಷ್ಣ ರೇ. ಇಂದ್ರದೇವರು ಸುರಸಿಸಲು ಸಾಕಾಗಿ ಕಡೆ ವಾರಾಗಿ ನೀರನ್ನ ಓರ್ಫ್ಲೋ, ಒಂದ್ ಹನಿ ನೀರಿಲ್ಲ. ಬಂದು ಕಾಲು ಹಿಡ್ಕೊಂಡು ಕೃಷ್ಣ ದಯಮಾಡಿ ಕ್ಷಮಿಸೋ, ನನಗ್ ನೀರ್ ಸುರಿಸೋ ಪೋರ್ಟ್ಫೋಲಿಯೋ ಕೊಟ್ಟವನೇ ನೀನು, ನೀರ್ ಪೋರ್ಟ್ಫೋಲಿಯೋ ಕೊಡ್ಲಿ ನನ್ ನೀರ್ ಸುರಿಸೋದೇನು ಕಣ್ಣಾಗ ನೀರ್ ಬರ್ಬೋದು. ಅದ್ರಂತ ಮಳೆ ನಿಂತಿತ್ತು, ಇನ್ನೂ ಏನೋ ನೀರ್ ಬರ್ಲಿಕ್ಕೆ ಕಟ್ಟಾವ, ನಾನ್ ನೀರಲ್ರಿ ಸ್ವಾಮಿ, ಇಂದ್ರದೇವ್ರು ಕಣ್ಣೆತ್ತು ಬೀಳ್ತಾ ಇರೋ ನೀರ್ ಹನಿ ಅಂದ್ರ. ಮತ್ತೇನ್ ಇನ್ನೂ ಮೋಡ ಇದ್ದಾಗಿದೆ, ಮೋಡ ಕಪ್ಪುಗಿತ್ತಲ್ಲ, ಅದು ಕಪ್ಪಲ್ರಿ, ಈಗ ಇಂದ್ರದೇವ್ರ ಮುಖ ಕಪ್ಪಿಟ್ಟು ಹೋಗಿರೋದು ಹೇಳಿ ರಾಜ. ಆದ್ಮೇಲೆ ಪ್ರಾರ್ಥನೆ ಮಾಡ ಗೋವಿಂದ ಅಂತ ಯಾರು ಅಂತ ರಕ್ಷಣೆ ಮಾಡಿ ದೇವರು. ಇದಾದ್ಮೇಲೆ ಒಬ್ಬ ವೇಣು ನಾನು ಮಾಡ್ದ, ಅದು ತಿಳಿಲಿಕ್ಕೆ ಆಗ್ಲಿಲ್ಲ. ಹುಣ್ಣಿಮೆ ದಿವಸ ಎಲ್ಲ ಗೋಪಿಕೆ ಹೇಳ್ಕೊಂಡ ಮಧುರಾನಾಥನು ಮುರಳಿಯನೂರೇನು ಸುರಿವುದಾನಂದಲ ಬನ್ನಿ ಮುರಳಿಯ ನಾದವ ಕೇಳಿ ಕಣ್ಗೊಳಿಸುವ ಬೆಳದಿಂಗಳ ಸೊಬಗಿಲಿ ತಂದಾಳಿಯ ಸುಖದಿ ಶ್ರೀರಂಗನ ಶ್ಯಾಮಲಾಂಗನು ತನ್ನ ಕೋವಕರದಲ್ಲಿ ಆ ಮುರಳಿಯ ಪಿಡಿಯೇ ಹೃದಯದಲ್ಲಿ ಪ್ರೇಮವು ತುಂಬುವುದು ಮುರಳಿಯ ನಾದವ ಕೇಳಿ. ಪಂಚಬಾಣನ ಪೀತ ಮುರಳಿಯ ಮಧುರಸ ಹಂಚಲೆ ಮಗೆ ರೋಮಾಂಚವಾಗೋದು ರಜನೀಕಾಂತನ ಕುಲದೊಳು ಜನಿಸಿ ರಜನೀಕಾಂತನ ಕುಲದೊಳು ಜನಿಸಿ ವ್ರಜನದಳಿಗಧಿಕ ಪ್ರಸನ್ನನ ಮುರಳಿಯ ನಾದವ ಕೇಳಿ ಕಾಯ್ಲಿ ಎಲ್ಲ ಓಡಿ ಬಂದು. ಇದಕ್ಕೆ ಮುಂಚೆ ಒಂದು ಇನ್ಸಿಡೆಂಟ್ ಹೇಳಿದ. ಏಕಾದಶಿ ಈ ನಂದಗೋಪ ಏನ್ ಮಾಡದ, ಬಹಳ ಬೇಗ ಎದ್ದು ಸ್ನಾನಕ್ಕೆ ಹೋಗೋದ, ರಾತ್ರಿ 1-1:30 ಅಷ್ಟು ಬೇಗ ಹೋಗ್ಬಾರ್ದು, ಏನೇನು 3 ಗಂಟೆ ಮೇಲೆ ಮಾಡ್ಬೇಕು, ನಾಳೆ 2:30 ಆಗ್ಬೇಕು, ಮಹಾನಿಶೀತಿ ಅಂತ ಕರೀತಾರೆ. ಅದಕ್ಕೂ ಮುಂಚೆ ಮಾಡಬಾರ್ದು. ಕೆಲವು ಪಾಪ ಏಕಾದಶಿ ಮಾಡಿದಿರ್ತಾರೆ, ತಡೆದಿರೋದಿಲ್ಲ, ರಾತ್ರಿ 12 ಹೊಡೆದು ಕುಡಿದ ಬ್ರಿಟಿಷ್ ಟೈಮ್ ಒಂದ ಸ್ನಾನ ಮಾಡಿ 2 ಗಂಟೆ ಮಾಡಿ 3ಕ್ಕೆ ಮಲ್ಕೊಂಡ್ಬಿಟ್ಟ. ಮತ್ತೆ 7 ಗಂಟೆ ಫಸ್ಟ್ ಆಗಿ ಹೇಳ್ತಾರೆ, ಏನಿವತ್ತು ದ್ವಾದಶಿನೋ ತ್ರಯೋದಶಿನೋ ಅಂತ ಹೇಳಿ. ಅದು ಎಂದೆಂದೂ ಆಗಬಾರ್ದು. ಯಾಕೆಂದ್ರೆ ಸೂರ್ಯೋದಯ ಆದ್ಮೇಲೆ ಭೋಜನಕ್ಕೆ ಕೂಡಬೇಕು. ಕಡೇ ಪಕ್ಷ ಕೈಯಲ್ಲಿ ಹಾಕಿಕೊಂಡಂತಹ ಆಪೋಷಣದ ಜಲ ಹೊರಗೆ ಬಂದರೆ ರೇಖೆಗಳು ಕಾಣಬೇಕು, ಬೆಳಕಲ್ಲ. ಈ ಲೈಟಿನ ಬೆಳಕಲ್ಲ, ನ್ಯಾಚುರಲ್ ಬೆಳಕಲ್ಲಿ ಕೈ ಮೇಲೆ ನೀರು ಹಾಕಿಕೊಂಡಾಗ ಆ ನೀರು ಗೆರೆಗಳು ಕಂಡ್ರೆ ಆ ಕೂಡ್ಬೋದು ಅಂತ ಎಲ್ಲ ಪ್ರಮಾಣ. ಅಷ್ಟಕ್ಕಾದ್ರೂ ಮಾಡ್ಬೇಕು. ಇವನು ಎಲ್ಲೋ ಹೋಗಿದ್ದ ನಸೀಕಲೆ 12:30 1 ಗಂಟೆಗೆ ವರುಣದೇವನು ಹೇಳ್ಕೊಂಡಿಟ್ಟದು, ಬಾ ಮಗನ ಮಾಡ್ತೀವಿ. ಈ ಪಾಪ ಈ ಹೆಸರು ಈ ಸ್ನಾನಕ್ಕೆ ಹೋದ್ರೆ ಬರ್ಲೇ ಇಲ್ಲ ನಮ್ಮ ಯಜಮಾನ ಅಂತ ಹೇಳಿ ಕೃಷ್ಣನ್ ಕೊಟ್ಟು ಕಳ್ಸದು. ಸೀದಾ ವರುಣದೇವನ ಮನೆಗೆ ಹೋದ.
ವರ್ಣದೇವರು ಯಾಕೆ ಕರ್ಕೊಂಬಂದಿ ಅವನ್ನ ಅಂತ ಕೃಷ್ಣ ಕೇಳೋ ಕಾಲಕ್ಕೆ, ಏನೋ ತಪ್ಪಾಗಿ ಸ್ವಾಮಿ ನಮ್ ವೃತ್ತಿರು ಗೊತ್ತಾಗಿಲ್ಲ ಹೇಳ್ಕೊಂಬಂದ್ಯ, ಮರ್ಯಾದೆ ಇದು ಕಳಿಸ. ಆಮೇಲೆ ಕೃಷ್ಣನಿಗೂ ಮರ್ಯಾದೆ ಮಾಡಿ ಕೊಟ್ಟು ಕಳಿಸ್ದ. ವಾದಿರಾಜರಂದು ಯಾಕೆ ಹೇಳ್ಕೊಂಡು ಹೋಗಿದ್ದು, ಇರಬಹುದು ಅಂದ್ರು. ಏನದು, ಅವನು ನಂದಗೋಪ ಎಲ್ಲಾ ಕಡೆ ನಾ ಕೃಷ್ಣನ ಅಪ್ಪ ಅಪ್ಪ ಅಂತ ಹೇಳ್ಕೊತಿದ್ನಂತ. ವರ್ಣದೇವರು ಬೈದಾಗ ಅವ್ನ ಅಪ್ಪ ಇನ್ನ ಅಮ್ಮ ಇನ್ನ, ಅವನಿಗೆ ನೀ ಅಪ್ಪ ಮಗನೇ ಮಾಡಿದ್ದೀನಿ ಬಾ ಅಂತ. ಒಂದು ಕೃಷ್ಣನ 4-4 ಸಲ ಕೇಳಿದ್ದ, ಅಪಾಯಿಂಟ್ಮೆಂಟ್ ಕೊಟ್ಟಿರ್ಲಿಲ್ಲ. ನಿಮ್ಮ ಅಪ್ಪನ ಹೇಳ್ಕೊಂಡು ಹೋದ್ರೆ ನೀ ಬರ್ತಿ ಮಗನೇ ಅಂತ ಹೇಳಿ ಅಪ್ಪನ ಕರ್ಕೊಂಡು ಹೋದ್ನ. ಕೃಷ್ಣ ಬರ್ಲಿ ಅನ್ನೋ ಉದ್ದೇಶದಿಂದ ಅಪ್ಪನನ್ನ ಎಳೆದುಕೊಂಡು ಹೋದ್ನೋ ಏನು ಅಂತ ಹೇಳಿ ರಾಜನ ಎಲ್ಲಿ ಕಾರಣ ಕೊಡ್ತಾರೆ. ಇದಾದ್ಮೇಲೆ ಆ ವೇಣುನಾದ ಆಯ್ತು, ಎಲ್ಲ ಬಂದು ಒಬ್ಬೊಬ್ರು ಒಂದೊಂದು ಮಾಡ್ತಾ ಇದ್ರು. ಒಬ್ಳು ಹಾಲು ಕರಿತಾ ಇದ್ಲು, ದುಹಂತ್ಯೋ ಅವೇಯು ಕಾಚಿ. ಒಬ್ಳು ಹಾಲು ಕರಿತಾ ಇದ್ಲು, ಅದರ ಬಿಟ್ಕೊಂಡು. ಆದ್ಮೇಲೆ ಪಯೋಧಿಷ್ಠಿತ್ಯ ಸಂಯಾಸ್ಯ ಪ್ರಣಾಯೋ ಪರಿವೇಶೆಯಂತೆ ಗಂಡಂಗ್ ಬಡಿಸ್ತಾ ಇದ್ಲು. ಗಂಡಂಗೆ ಸೌಟ್ ಕೊಟ್ಟೆ, ತಗೊಳ್ರಿ. ಯಾಕೆ ಅಂತ, ಸೌಟ್ ಸಾಕೋ ಸೌಟಲ್ಲಿ ಬೇಕು ಅಂದ್ರೆ, ಈಗ ಸೌಟೇ ಸಾಕು ಅಂದ್ರೆ ಬಂದ್ರೆ ಹಾಗೆ ಅಂತ ಹೇಳಿ ಬಾಯಿ ಅಂತ ಚಿಕ್ಕಮ್ಮೆ ಒಬ್ಳು ಹುಟ್ಟು ಕೂಸದು ಹಾಲು ಕುಡಿಸ್ತಾ ಇದ್ದ, ಅದನ್ನ ಗಂಡಂಗ್ ಕೊಟ್ರು, ಇಟ್ಕೊಳ್ರಿ ಅಂತ ಹೇಳಿ. ಶುಶ್ರೂಷೆ ಅಂತ ಆಮೇಲೆ ಒಬ್ಳು ಹಸಿವು 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 ಅಂತ ಹೇಳಿ ಇನ್ನೇನು ತುತ್ತು ಬಾಯಲ್ಲಿ ಇಡಬೇಕು, ದೇವರ ವೇಳಕ್ಕೆ ಹತ್ತು ಬಿಟ್ಕೊಡ್ರಿ. ಅವಳು ಕಾಳಿಗೆ ಹಚ್ಕೋತಾ ಇದ್ದಿ. ಯಾವಾಗ ವೇಣುನಾದ ಕೇಳಿಸ್ತೋ ಆ ಹಿಂದಿಂದ ಯಾವ್ದೋ ತಳದಾಗ ಆಯ್ತು ಅವಳು ಹೀಗಿಳದು ಕಾಡಿಗೆ, ಒಂದು ಗಂಟೆಗೆ ಹೀಗೆ ಇಳದಿದೆ, ಇನ್ನೊಂದು ಗಂಟೆಗೆ ಏನಿಲ್ಲ ಓಡ ಬಂದು ಕಾಲಿಗೆ ಏನೋ ಗೆಜ್ಜೆ ಹಾಕೋತಾ ಇದ್ಲು. ವೇಣುನಾದ ಕೇಳೋ ಕಾಲ ಕೈಗೆ ಹಾಕೋಬಿಟ್ಲು ಅದನ್ನೆಲ್ಲ ಗೆಜ್ಜೆ ಈಗ ಹಾಕೊಂಡು ಓಡ್ ಬಂದು. ಇದೆಲ್ಲ ಆದ್ರೆ ಇದೆಲ್ಲ ಯಾಕೆ ಹೀಗೆ ಮಾಡಿದ್ದೇ ಸರಿ ಇದ್ದು. ಅವಳು ಆಕಳ ಕರಿಯೋದನ್ನ ಬಿಟ್ಟು ಬಂದ. ಇಲ್ಲಿ ಕೃಷ್ಣ ಅನ್ನೋ ಕಾಮಧೇನು ಇರ್ಬೇಕಾದ್ರೆ ಈ ಲೋಕಲ್ ಹಸು ಯಾಕೆ ಬಿಟ್ಟು ಬಂತು, ಊಟ ಯಾಕೆ ಬಿಟ್ಟು ಬಂದು, ದೇವರು ಅಮೃತವನ್ನೇ ಕೊಡ್ತಾನೆ. ಈ ಅಮೃತದ ಮುಂದೆ ಇದ್ಯಾಕೆ, ದೊಡ್ಡವರು ಹಿರಿಯರು ಜ್ಞಾನಿಗಳು ಬಂದಾಗ ಅವರ ತೀರ್ಥ ನೈವೇದ್ಯ ಕಾಯಿಲೆಗತ್ತೆ. ಅದು ಬಿಟ್ಬಿಟ್ಟ ಕಾಯಂಗಿಲ್ಲ. ಅಲ್ಲೂ ಮನೇಲಿ ಏನು ಮಾಡಿ ನಾನು ವಾರದ ಕೆಳಗೆ ಬಿಸಿಬೇಳೆ ಹುಳಿಯನ್ನ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿಯಲ್ಲ, ಅದೇ ಹಾಕೊಂಡು ಅದು ಸಗಣಿ ಇದ್ದಾಗ ನಮ್ಗೆ ಅದೇ ಬೇಕು, ಅದೇ ಬೇಕು ನಿಮ್ಮ ಮನೇಲಿ ಅನ್ಕೊಂಡು ಅಂತ ಹೇಳಿ. ದೊಡ್ಡವರು ಪ್ರಸಾದ ಕೆಟ್ಟ ಜನ್ಮದ ಪುಣ್ಯ, ಅದು ದೊಡ್ಡವರು ಪ್ರಸಾದ ಸಿಗಬೇಕಾದ್ರೆ ಪುಕ್ಕಟ್ಟೆ ಅದು ತುಂಬಾ ಪುಣ್ಯ ಇರ್ಬೇಕು. ಹಾಗಾಗಿ ಇನ್ನೊಬ್ಳು ಮಗುನ ಯಾಕೆ ಬಿಟ್ಕೊಂಡು ಕೃಷ್ಣ ಮುಂದೆ ಬ್ಯಾಚುಲರ್ ಅಂತ ಹೇಳಿದ್ದಾನೆ. ಈ ಮಗುನ್ ಕಟ್ಕೊಂಡು ಹೋಗೋದು, ಅದು ಹೊಡ್ಕೊಂಬೋದು. ಕೇಳ್ತಾನೆ ಕೃಷ್ಣ ಯಾರ್ದಿದೋ, ಅವ್ಳು ಸುಳ್ಳು ಹೇಳ್ಬೇಕು ನಮ್ಮ ಅಕ್ಕಂದೋ ತಂಗಿದೋ ಅಂತ. ಆ ಮಗು ಅನ್ನೋದೇನೆ ನಮ್ಮ ಅಪ್ಪ ಅಮ್ಮ ಅಂತ ಹೇಳ. ಈ ಕೆಲವು ಮಕ್ಕಳು ಸುಳ್ಳು ಹೇಳೋದ್ರೆ ಎಲ್ಲ ಹೇಳ್ಬೇಕು ಅಂತ ಹೇಳೋದಿಲ್ಲ. ಅವ್ರು ಟಿಕೆಟ್ ತಗೊಂಡಿರ್ತಾನೆ, ಏನು ನೀ ಯಾವ ಕ್ಲಾಸ್ ಅಂತ ನಂಗೆ ಓದ ಹತ್ತಿಲ್ಲ ಅನ್ನು, ನಮ್ಮಪ್ಪ ಸ್ಕೂಲಿಗೆ ಶಾಲೆಗೆ ಹಚ್ಚೇ ಇಲ್ಲ, ಓದ್ ಹತ್ತಿಲ್ಲ ಅನ್ನೋ. ಅದು ಬಾಳೆ ನಿಂತ್ಕೊಂಡು ಯಪ್ಪ ಸ್ವಲ್ಪ ನಿಂತೆ ಮಾಡಿರ್ಬೇಕಾರೆ ಬನ್ನಿ ಇಲ್ಲಿ ಕಂಡಕ್ಟರ್ ಅಂತ, ನಾನು ಈ ಸ್ಟ್ಯಾಂಡರ್ಡ್ 5 ಕಮ್ಮಿ ಇದೆ ಹರಿಚಂದ್ರ ಕತೆ ಏನಿಲ್ಲ ಅಂತ ಹೇಳಿ ಫೈನು ಇನ್ನೊಂದು 200 ರೂಪಾಯಿ. ಈ ಮಕ್ಕಳು ಎಲ್ಲಿ ಮರ್ಯಾದೆ ತೆಗೆದಾದ ಅಲ್ಲೇ ತೆಗಿ. ಏನೇ ಹೇಳಿದ್ದೆ ಹರಿಚಂದ್ರನ್ ಕತೆ, ಈ ಹರಿಚಂದ್ರನ್ ತರ ಆಬೇಡ ಅಂತ ಹೇಳಿ ಬರುದಾಮೆ. ಹಾಗಾಗಿ ಅದಕ್ಕೆ ಅವಳನ್ ಬಿಟ್ಟು ಬಂದ. ಇನ್ನೊಬ್ಳು ಕಾರ್ಗೆ ಹಾಕೋದು ಕೈ ಯಾಕೆ ಹಾಕೊಂಡು, ಕೃಷ್ಣನಂಕ ಹುಟ್ಟುವ ಕೈಗಳಿಗೆ ಕಂಕಣ ಹಾಕಬೇಕು, ನೀವಂತೂ ಹಾಕೋದಿಲ್ಲ ನಾನೇ ಹಾಕೋತೀನಿ ಅಂತ ಹಾಕೊಳ್ಳೋ ಎಂದು. ಕೃಷ್ಣನಂತ ಸ್ಪರ್ಶ ಮಾಡುವ ಕೈ ಅದು. ಇನ್ನ ಕಣ್ಣಿಗೆ ಕಾಡಿಗೆ ಅಲ್ಲ ಭೂಷಣ, ದೇವರನ್ನ ನೋಡೋದು ಅಂತ ಗೊತ್ತಿತ್ತು. ಆದ್ರಿಂದ ಅವಳು ಒಂದೇ ಕಡೆಗೆ ಇರ್ಲಿ ಅಂತ ದೇವರ ಹತ್ರ ಬಂದದ್ದು. ಆದ್ರೆ ಅದು ತಪ್ಪನ್ನ ಸರಿ ಅಂತ ದೇವರ ಹತ್ತಿರ ಬರ್ಬೇಕಾದ್ರೆ ಸಿಂಗಾರೆ ಸರ್ವೋತ್ತಮನಾದ ದೇವರನ್ನ ನೋಡ್ಬೇಕಾದ್ರೆ ಅವನು ನಮ್ಮನ್ನ ನೋಡ್ಬೇಕು. ಆದ್ಮೇಲೆ ದೇವರನ್ನ ನೀವೆಲ್ಲ ಹಿಂಗ್ ಬರಬಾರ್ದು, ನೀವ್ ಯಾಕೆ ಬಂದ್ರಿ? ಅಲ್ಲ ಸ್ವಾಮಿ ಯಾಕೆ ಬಂದ್ರಿ ಅಂದ್ರೆ, ನೀವೇನಾದ್ರು ಮಾಡಿರಲ್ಲ, ಅದು ನನ್ನ ಇಷ್ಟ ಅಂದ, ಅದು ನಮಗಿಷ್ಟ ಅಂದ್ರು. ಅದಕ್ಕೆ ಬಂದ್ರೆ ಹಾಗೆಲ್ಲ ಬರಬಾರ್ದು. ನಿಮ್ಮ ಗಂಡನ ಸೇವಾನೇ ನನ್ನ ಸೇವಾ. ನಿಮ್ಮ ಗಂಡ ದುಷ್ಟ ಇರ್ಲಿ, ಅನಾರೋಗ್ಯವಂತ ಇರ್ಲಿ, ಅವನಿಗೆ ಹಣಕಾಸು ಇರದೇ ಇರ್ಲಿ, ಏನೇ ಆದ್ರೂ ಪತಿ ಸೇವೆಯನ್ನೇ ನೀವು ಮಾಡಬೇಕು. ಸ್ವಾಮಿ ಎಲ್ಲಿ ಪತಿನೋ ಕಿತಾಪತಿ, ನೀ ಸೀತಾಪತಿ ಇದ್ದಾಗ ಶಿವರ ಅಲ್ಲಿ ಅತ್ತೆ ಮಾವ ಎಲ್ಲ ಅತ್ತೆ ಮಾವ ಎಲ್ಲ ನೀನೆ. ಯಾರ ಸೇವೆಯನ್ನ ಮಾಡಿದ ಮೇಲೂ ಪ್ರೀತನಾಗಬೇಕಾದವನು ನೀನೇ ಅಂತರ್ಯಾಮಿ. ನೀನೇ ಎದುರು ಸಿಕ್ಕಾಗ ಅವ್ರದೆಲ್ಲ ಸೇವೆ. ಅವರ ದೃಢತೆಯನ್ನ ದೇವರು ಮೆಚ್ಚಿ ಅವರಿಗೆ ಅನುಗ್ರಹವನ್ನ ಮಾಡೋದು. ಇನ್ನು ಮಾತಿದೆ, ದೇವರಲ್ಲಿ ತನ್ಮಯರಾಗಿ ಅವರೆಲ್ಲರೂ ಮೋಕ್ಷಕ್ಕೆ ಹೊರಟೋದ್ರು ಅಂತ ಇದೆ. ಪರೀಕ್ಷಿತ್ ಕೃಷ್ಣನ್ ಇದು ಪರಂಕ ಅಂತ ಅದು ಬ್ರಹ್ಮತಯ ಮನೆ. ತುಂಬಾ ಒಳ್ಳೆ ಪ್ರಶ್ನೆ, ವ್ಯಾಲಿಡ್. ಇವತ್ತಿನ ಕಾಲದಲ್ಲಿ ಇದೇ ಪ್ರಶ್ನೆ ಮಾಡ್ತಾರೆ. ಏನು ಪ್ರಶ್ನೆ ಅಂದ್ರೆ, ಕೃಷ್ಣ ಅನ್ನ ವಿಟ ಪುರುಷ,
ತಾವು ಇಟ್ಟುಕೊಂಡವನು ಅನ್ನುವ ಚಿಂತನೆಯನ್ನ ಮಾಡಿದರೂ ಅವರಿಗೆ ಸದ್ಗತಿ ಆಯಿತು. ಅವರನ್ನ ಗುಣಪರಿಪೂರ್ಣ ಅಂತ ಚಿಂತನೆ ಮಾಡಲಿಲ್ಲ. ತಮಗೆ ಬೇಕಾದ ಒಬ್ಬ ಪ್ರೀತ್ಯಾಸ್ಪದರಾದ ಒಬ್ಬ ಪ್ರೇಮಿ ಅಥವಾ ಕಾಮಿ ಅಂತ ಚಿಂತನೆ ಮಾಡಿದ್ರು ಅವ್ರು ಒಳ್ಳೇದಾಯ್ತು ಅಂತ ಹೇಳಿದ್ರೆ ಇದು ಸಾಧ್ಯವಾ? ಹೇಳಿ. ನನಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ. ಧರ್ಮ ಸಂಸ್ಥಾಪನೆಗಾಗಿ ಬಂದಂತಹ ಕೃಷ್ಣ 16 ಜನ ಹೆಣ್ಣು ಮಕ್ಕಳ ಜೊತೆ ರಸಕ್ರೀಡೆಯನ್ನು ಮಾಡಿದ, ಜಲಕ್ರೀಡೆಯನ್ನು ಮಾಡಿದ. ಅದನ್ನ ಮಾಡಿದ್ದನ್ನು ನೀವು ನೋಟು ಲೀನಾ ಅಂತ ಬೇರೆ ಹೇಳ್ತೀರಿ. ಇದರಿಂದ ಕೊಟ್ಟ ಮೆಸೇಜ್ ಏನು? ಇವತ್ತಿನ ಜನರೇಷನ್ ಈ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದು ಇವತ್ತಿಂದಲ್ಲ, ಅವತ್ತಿಂದ ಪರೀಕ್ಷಿತರೇ ಮಾಡಿಬಿಟ್ಯ. ಆಚಾರ್ಯರಂತಾರೆ ಅವರು ಗೋಪಿಕಾ ಸ್ತ್ರೀಯರು ಆ ಜನ್ಮದಲ್ಲಿ ಕೃಷ್ಣನ್ನ ಸರ್ವಥಾ ಸರ್ವೋತ್ತಮ ಅಂತ ತಿಳಿದೇ ಇಲ್ಲ ಅಂತಲ್ಲ. 20% ಅವರಲ್ಲಿ ಕೃಷ್ಣ ದೇವರು ಅನ್ನುವ ಜ್ಞಾನ ಇತ್ತು. 80% ಅವರಿಗೆ ದೇವರು ನಮಗೆ ವಿಟಪುರುಷ ಅನ್ನುವ ಚಿಂತನೆ ಮಾಡಿದ್ರು. ಅದಕ್ಕೆ ಆ ದೇಹವನ್ನ ಬಿಟ್ಟ ಮೇಲೆ ದೇವರು ಸ್ವರ್ಗದಲ್ಲಿ ಅವರಿಗೆ ಮತ್ತೆ ಸಾಧನೆಯನ್ನ ಮಾಡಿಸಿ, ಅವನು ಬ್ರಹ್ಮ ಸರ್ವೋತ್ತಮನಾದ ಅಂತರ್ಯಾಮಿಯಾದ ಭಗವಂತ ನಮ್ಮ ಕಾಮಿ ಪ್ರೇಮಿ ಅಲ್ಲ ಅಂತ ಚಿಂತನೆಯನ್ನ ಮಾಡಿ ಗುಣಪೂರ್ಣತ್ವ ಚಿಂತನೆಯನ್ನ ಮಾಡಿದ್ದಕ್ಕೆ ಅವರಿಗೆ ಸದ್ಗತಿ ಆಯಿತು ಅಂತ ಮತ್ತೊಂದು ಪ್ರಮಾಣವನ್ನ ಆಚಾರ್ಯರು ಕೊಡ್ತಾರೆ. ಅದನ್ನ ನತು ಜ್ಞಾನಮೃತೆ ಮೋಕ್ಷೋ ನಾಣ್ಯ ಪಂಥೇತಿ ಹಿಸ್ಸತಿ ನಾಣ್ಯ ತಮೇವಂ ವಿದ್ವಾ ಅಮೃತ ಏವದಿ ನಾಣ್ಯ ಪಂಥ ಅಯನಾಯ ವಿದ್ಯತೆ. ದೇವರನ್ನ ಸರ್ವೋತ್ತಮ ಅನಂತ ಗುಣ ಪರಿಪೂರ್ಣ ಅಂತ ತಿಳಿಯದ ಹೊರತು ದೇವರ ಮನೆ ಪ್ರವೇಶ ಇಲ್ಲ ಅನ್ನೋ ಮಾತೇ ಗಟ್ಟಿ. ಅದು ಯಾರಿಗೆ ಆಗಲಿ. ಮತ್ ಇವ್ರಿಗೆ ಹೇಗಾಯ್ತು? ಇವರೂ ಕೂಡ ಆ ಜನ್ಮದಲ್ಲಿ ಪ್ರೇಮಿ ಕಾಮಿ ಅಂತ ಚಿಂತನೆ ಮಾಡಿದರು. ಮುಂದೆ ಅವರು ಪರಮಾತ್ಮರನ್ನ ಗುಣಪರಿಪೂರ್ಣ ಚಿಂತನೆ ಮಾಡಿ ಉದ್ಧಾರ ಆದರು. ಕಾಮಯತ್ತ ಸಮಾ ಭಕ್ತಿ ಜ್ಞಾನಂಚಾತೋ ವಿಮುಕ್ತಿಗಾಹ ಅಥೋ ಮೋಕ್ಷೇಪಿ ತಾಸಾಂಚ ಕಾಮೋ ಭಕ್ತ್ಯ ಅನುವರ್ತತೆ ಇತಿ ಜ್ಞಾನ ಬುದ್ಧ್ಯಾಪಿ ಸಂಗತಃ ಅಂತ ಒಂದು. ಇನ್ನ ಅಲ್ಲಪ್ಪ ಅವನು ಇವ್ರ ಜೊತೆ ಎಲ್ಲ ಕ್ರೀಡೆ ಮಾಡುವ ಅದಕ್ಕೇನು? ಅದಕ್ಕೆ ಹಿರಿಯರು ಹೇಳಿದ್ದು ಹೀಗೆ. ಈಗ ಒಬ್ಬ ವ್ಯಕ್ತಿ ಒಂದು ಹೆಣ್ಣನ್ನ ಕೆಟ್ಟ ದೃಷ್ಟಿಯಿಂದ ಒಬ್ಬ ಪುರುಷ ನೋಡಿದರೆ ಯಾಕೋ ದೊಡ್ಡ ದೋಷ, ಅವನನ್ನ ಶಿಕ್ಷೆ ಕೊಡ್ಲಿ ಅಂತ. ಅದೇ ಒಬ್ಬ ಡಾಕ್ಟರ್ ಹೆಂಗೆ ಅವನು 35 ವರ್ಷ ಒಳ್ಳೆ ಹಸ್ತಗುಣ, ಅವನು ಮಾಡಿದ ಆಪರೇಷನ್ ಎಲ್ಲ ಸಕ್ಸಸ್. ಅಂತ ಡಾಕ್ಟರ್ ಹತ್ರ ಯಾವುದೋ ಒಂದು ಹೆಣ್ಣು ಅವಳೇನೋ ರೋಗ ಬಂದಿತ್ತು ತೋರ್ಸಕ್ ಹೋಗ್ತಾಳ. ಅವನು ಸಣ್ಣ ಹುಡುಗ, ಅವನು ಸರಿ ಇಲ್ಲ, ಯಾರೋ ಅದನ್ನ ವಿಚಾರ ಮಾಡಿದ್ರೆ ನಮ್ಗೆ ರೋಗ ಹೋದ್ರೆ ಹೋಗಿ ಅವನು ಯಾರು ಬೈಯೋದು ಇಲ್ಲ. ಏನು ಧನ್ವಂತ, ಏನು ಹಸ್ತಗುಣ, ಮಾಡಿದ ಆಪರೇಷನ್ ಎಲ್ಲ ಸಕ್ಸಸ್ಸು. ನನಗೂ ಅವರ ತಾನೇ ಆಪರೇಷನ್ ಆಯ್ತು ಅಂತಾರ. ಅವ್ನು MBBS ಓದಿದ್ದೆ ಹೆಣ್ಣು ಮಕ್ಕಳು ನೋಡ್ಲಿಕ್ಕೆ ಅಂತ ಯಾವೋನಂತ ಹುಚ್ಚು ಅಂತ. ಆಪರೇಷನ್ ಮಾಡೋ ಕಾಲದಲ್ಲಿ ಅವನಿಗೆ ಮುಖ ನೋಡ್ಕೊಂಡ ಮಾಡ್ತಾನೆ. ಅಥವಾ ಆ ಮುಖ ನೋಡೋ ತರ ಇರತ್ತ ಆಪರೇಷನ್ ಹೋಗೋರಿಗೆ. ಏನಾದ್ರೆ ಪಿಕ್ನಿಕ್ ಹೊರಟಿಂತ ಆಪರೇಷನ್ ಹೋಗ್ ಬಂದ್ಬಿಡ್ತೀರಿ, ಏನಾದ್ರೆ ಮಠಕ್ ಹೋಗ್ ಬಂದಾಗ ಅವಾಗ ಸಾಯ್ತೇನೋ ಬದುಕ್ತೇನೋ ಅನ್ನೋ ಭಯ. ಆ ದೇಹ ಓಪನ್ ಮಾಡಿದಾಗ ಹೊಲಸು ಏನಿರತ್ತೆ ಅದ್ರ ತುಂಬಾ ರಕ್ತ ಮಾಂಸ ಎಲುಬು. ಮೇಲೊಂದು ಬೆಡ್ಶೀಟ್ ಚಲೋ ಇದೆ ಅಂತ ನಮ್ಮ ಸಮಯ ಇಲ್ಲ ಅಂತ ಆ ಚರ್ಮ ಅನ್ನೋದಕ್ಕೆ ನಾವು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಒಳಗಿಂದ ಏನು ಪಾರ್ಟ್ ಬೇಡ ಅದನ್ನ ಕಟ್ ಮಾಡಿ ಬಿಸಾಕ ಹೊರಗೆ ಹಾಕಿ ಕಳಿಸ್ತಾನೆ. ಒಂದು ವೇಳೆ ಅವನು ಕಾಮದೃಷ್ಟಿಯಿಂದ ನೋಡಿದ್ದರೂ ನನಗೆ ಆರೋಗ್ಯ ಕೊಟ್ಟ, ಅವನು ಏನಾದ್ರು ಸತ್ಕೊಳ್ಳಿ ಅಂತ. ಈ ಡಾಕ್ಟರ್ ಮಾಡಿದ್ದೇ ತಪ್ಪಲ್ಲ ಅಂದ್ಮೇಲೆ ಭವರೋಗದ ವೈದ್ಯ ಈ ಭಗವಂತ ಎಲ್ಲರ ಅಂತರ್ಯಾಮಿಯಾಗಿ ಇದ್ದು ಭವರೋಗವನ್ನೇ ದೂರ ಮಾಡುವ ದೇವರು. ಅವನು ಹೊರಗಿಂದ ನೋಡೋದೇನೋ ಅವರ ತಲೆ ಮೇಲೆ ಕೈಯನ್ನಿಟ್ಟದ್ದಷ್ಟೇ ವಿನಃ ಇವರಿನ್ನು ಏನೇನೇನೇನೋ ಆಗ್ಬೇಕಾಗಿಲ್ಲ. ಲಕ್ಷ್ಮೀ ದೇವಿಯನ್ನ ಇಟ್ಟ ಅವರಲ್ಲಿ ಲಕ್ಷ್ಮೀ ದೇವಿಯನ್ನು ತನ್ನದೇ ಆದ ಸ್ವರೂಪವನ್ನ ಇಟ್ಟು ಭೋಗ ಮಾಡುವ ಭಗವಂತನಿಗೆ ಇವ್ರು ಏನ್ ಬೇಕು ಅಂತ ಉತ್ತರವನ್ನ ಕೊಡ್ತಾನೆ. ಆಚಾರ್ಯರು ಇನ್ನೊಂದು ಕಡೆ ಹೇಳ್ತಾರೆ, ಇನ್ನೊಂದು ಪ್ರಮಾಣವನ್ನ ಕೊಡ್ರಿ. ಯೋಗ್ಯತೋಪಾಸನೆ ಅಂತ ಯಾರ್ಯಾರು ಏನೇನು ಉಪಾಸನೆ ಮಾಡಬೇಕು ಅದನ್ನೇ ಮಾಡ್ಬೇಕು. ಪತಿತ್ವೇನ ಶ್ರೇಯೋಪಾಸ್ಯ, ಗಂಡ ಅಂತ ಲಕ್ಷ್ಮೀದೇವಿ ಮಾತ್ರ ಮಾಡ್ಬೇಕು ದೇವರನ್ನು, ನನ್ನ ಗಂಡ ಪತಿ ಅಂತ. ಬ್ರಹ್ಮದೇವರು ವಾಯುದೇವರು ತಂದೆ ಅಂತ ಮಾಡ್ಬೇಕಂತ ದೇವರನ್ನ. ಪಿತಾ ಅದನ್ನೇ ಆಚಾರ್ಯರು ಶ್ರೇಯೋಪಾಸ್ಯೋ ಬ್ರಹ್ಮಣ ಮೇ ಪಿತೇತಿ ಚ ಪತಿತ್ವೇನ ಶ್ರೇಯೋಪಾಸ್ಯ ಬ್ರಹ್ಮಣ ಮೇ ಪಿತೇತಿ ಚ. ಬ್ರಹ್ಮದೇವರು ನನ್ನ ತಂದೆ ದೇವರು ಅಂತ ಮಾಡಬೇಕು. ಪಿತಾಮಹ ತ್ವಯ ಅನ್ವೇಷ, ಮೃತದೇವರು ಗರುಡ ಶೇಷ ಇನ್ನೆಲ್ಲ ದೇವತೆಗಳಿಗೂ ಪಿತಾಮಹ ತಾತ ಅಂತ. ನಮಗೆಲ್ಲ ಏನು ಪಿತಾಮಹ ಅಂತ ದೇವರು. ಪಿತಾಮಹ ತ್ರಯ ಅನ್ವೇಷಾಂ ತ್ರಿವಶಾನಾಂ
ದೇವತೆಗಳಿಗೆ ಪಿತಾಮಹ. ಪ್ರಪಿತಾಮಹೋ ಮೇ ಭಗವಾನ್ ತಿಥಿ ಸರ್ವಜನಸ್ಯತು. ನಾವೆಲ್ಲ ದೇವರನ್ನ ಪ್ರಪಿತಾಮಹ, ಮುತ್ತಾತ, ಮುತ್ಯ, ಮುತ್ಯ ಅಂತಾರ, ಮುತ್ಯ ಅಂತಾರೆ ದೇವರನ್ನ ಉಪಾಸನೆ ಮಾಡ್ಬೇಕಂತ. ಈ ರಾಯರಮ್ಮ ಹಾಗೆ ಅಂತಾರಲ್ಲ ಇಲ್ಲ ಮಂತ್ರಾಲಯದ ಮುತ್ಯ ಅಂತ ಹೇಳಿ. ಇನ್ನೂ ಅಂತಾರಲ್ಲಿ ಹೋದ್ಸಲ ಇಲ್ಲಿ ಒಂದ ಚೌರಕ್ಕೆ ಹೋದಾಗ ಏನಪ್ಪ ನಿಮ್ಗೆ ಚಲೋ ನಡೆಯತ್ತ, ಏನ ಮುತ್ಯ ಅವನನ್ರಿ ಸತ್ಯ ಹೋದ್ರ ರಾಯರು ಅವ್ರಿರೋ ನಮ್ಗೆ ಏನ್ ತ್ರಾಸಿಲ್ಲ, ಬೇಕಾದ್ರೆ ತಲೆ ಬರ್ತಾವ ನಮ್ಗೆ ಅಂತ ಚೌರಕ್ಕೆ ಹೋದಾಗ ಯಾವ ವಿಶ್ವಾಸ ಅಲ್ಲ. ಹಾಗಾಗಿ ಅದು ಮುತ್ಯ ಇರೋರು ನಾವು ಏನ್ ತ್ರಾಸ ಬಿಡ್ರಿ ಅಂತ ಹೇಳಿ ನೀ ಹಿಂದಿನ ಮಾಡಿಸ್ಕೊಂಡು ಹೋಗಿರ್ತಾರೆ, ಮತ್ತೆ ಮತ್ತೆ ಬರ್ತಾವ ಏನೋ ಮಾಡ್ತಾರ ನಾವಂತೂ ಮುತ್ಯ ಕಳಿಸ್ತೀವಿ. ಹಾಗಾಗಿ ಪ್ರಕರಣದಲ್ಲಿ ಪ್ರಪಿತಾಮಹೋ ಮೇ ಭಗವಾನ್ ಇತಿ ಸರ್ವ ಜನಸ್ಯತು. ಗುರುಶ್ರೀ ಬ್ರಹ್ಮಣೋ ವಿಷ್ಣು. ಬ್ರಹ್ಮದೇವರಿಗೆ ಗುರು, ಸುರಾಣಾಂಚ ಗುರೋರ್ ಗುರು. ದೇವತೆಗಳಿಗೆಲ್ಲ ಗುರುವಿನ ಗುರು. ಮೂಲಭೂತ ಗುರು ಸರ್ವ ಜನಾನಾಂ ಪುರುಷೋತ್ತಮ ಗುರು ಬ್ರಹ್ಮಶ್ಚ ಜಗತ್ತು ದೈವಂ ವಿಷ್ಣು ಸನಾತನಃ. ಹೀಗೆ ಉಪಾಸನೆ ಮಾಡಬೇಕು. ಆದ್ದರಿಂದ ಅವರು ಉಪಾಸನೆ ಮಾಡಿದ್ರು ಅಂತ. ಇನ್ನೊಂದು ಅಪ್ಸರಾಸ್ತ್ರೀಯರ ಗುಂಪಿದೆ, ಅವರು ದೇವರನ್ನ ಜಾರ ಅಂತ ಉಪಾಸನೆ ಮಾಡ್ಬೇಕಾಗಿದೆ. ಜಾರ ಅಂತಾನೆ ಮಾಡಬೇಕು ಅಂತ ಆಚಾರ್ಯರು ತಾತ್ಪರ್ಯ ಕೊಡ್ತಾರೆ. ಜಾರತ್ವೇನ ಅಪ್ಸರಾಸ್ತ್ರೀನಾಂ ಕಾಸಾಂಚಿತಿ ಯೋಗ್ಯತಾ ಉಪಾಸ್ಯ ಶ್ರತರತ್ವೇನ ದೇವಸ್ತ್ರೀನಾಂ. ಎಲ್ಲ ದೇವತಾಸ್ತ್ರೀಯರು ಮಾವ ಅಂತ ಮಾಡಬೇಕು. ಜಾರತ್ವೇನ ಅಪ್ಸರಾಣ, ಒಂದು ಗುಂಪಿನ ಅಪ್ಸರಾ ಸ್ತ್ರೀಯರು ದೇವರನ್ನ ಜಾರ ಅಂತ. ಆ ಗುಂಪಿನಲ್ಲಿ ಹುಟ್ಟಿದವರೇ ಇಲ್ಲಿ ಕೆಲವರು ಜಾರ ಅಂತ ಮಾಡಿದ್ರು. ನೀವೆಲ್ಲ ಮಾಡಬೇಡಿ, ನೀವೇನೇ ಮಾಡೋದು ಉಳಿ ಜಾರ ಅಷ್ಟೇ. ಅವನು ಸೈಡ್ ನಿನ್ ಜಾರ ಕೈ ಜಾರ ಅಂತ ಬರಕ್ ಕಡೆ ಇಲ್ಲೇನೆ ಅಂತ ಗೊತ್ತಿಲ್ಲ. ಹಾಗಾಗಿ ಜಾರ ಹೋಗ್ತೀರಿ, ದೇವರನ್ನ ಪ್ರಪಿತಾಮಹ ಅಂತ ಮಾಡಿ. ಇಷ್ಟಾದ ಮೇಲೆ ಅವ್ರಿಗೆಲ್ಲರಿಗೂ ಕೃಷ್ಣ ಸ್ವಾಗತ ಮಾಡ್ತಾ ಬರಬಾರ್ದಾಗಿತ್ತು, ಬಂದೇರಿ ಕೃಷ್ಣ ಆಗಿಲ್ಲ ನಿಂಜತನೇ ಅಂತೆ. ಪಾಪ ಅವ್ರ ಭಕ್ತಿ ಮೆಚ್ಚಿ ದೇವರು ಇನ್ನೇನು ಜಲಕ್ರೀಡ ಮಾಡಿಸ್ಬೇಕು ಅಂತ ಬಂದ್ರು. ನಾವಿಲ್ಲದೆ ದೇವರಿಗೆ ಬದುಕಲಿಕ್ಕೆ ಆಗೋದಿಲ್ಲ, ಈ ಅಹಂಕಾರಿಗಳನ್ನು ಗಂಟಾಗೋದಿಲ್ಲ ದೇವ್ರು ತಕ್ಷಣ ಅಂತ ಅಂತಾನೆ. ಆಗೋದಾದ ಒಬ್ಬರನ್ನು ಕಟ್ಕೊಂಡು ಬೇರೆ ಹೋದ. ಅದು ಇನ್ನೂ ಬೇಜಾರ. ಇದು ನಾವು ಒಬ್ಬರಿಗೆ ಆದ್ರೆ ಬೇಜಾರು, 10 ಜನಕ್ಕೆ ನಾವು 4 ವರ್ಷ ನದುಕಂ ಪಂಚದಿಸ ಅಂತ ಸಂಸ್ಕೃತದಲ್ಲಿ ಒಂದ್ 10 ಜನಕ್ಕೆ ಆಗಿದ್ದು. ಅವ್ರ ಮಗ ಮಾತ್ರ ಬೈಲಾಗಿದ್ದ ಬೇಜಾರು. 4 ಜನದ್ದು ಮಕ್ಕಳು ಬೈಲಾಗಿದ್ದು ಏನ್ ಆನಂದ ಅಂತ ಕೇಳ್ತಾ, ನಿಮ್ ಮಗಂತೂ ಇರ್ತಲ್ಲ, ನಿಮ್ ಮಗಂದು ಅಂದ್ರೆ ಇವಾಗ ಹೋಗೇ ಇದೆ ಅಂತ. ನಾ ಕೇಳದೆ ಎಲ್ಲಾರ್ದು, ಪಕ್ಕದ ಮನೆ ಪದ್ಮನಾಭಾಚಾರ್ಯದು, ಮುಂದೊಂದು ಮನೆ ಮುಕುಂದಾಚಾರ್ಯದು, ಹಿಂದಿನ ಮನೆ ಎರಡನೇ ಗಂಭಾಚಾರ್ಯದು, ಆ ಪಕ್ಕದ ಮನೆ ಆನಂದಾಚಾರ್ಯ ಮಗನಂತೂ ಹೋಗೇ ಬಿಟ್ಟ. ಏನ್ ಆನಂದ ಮನುಷ್ಯನಿಗೆ ಅದಕ್ಕಂ ಪಂಚಾಳಿ ಸಾಧ್ಯ ಕೇಳೋದು ಯಾಕೆ ಕೇಳ್ತಾರೆ, ನಿಮಗೂ ಮತ್ತೊಂದೇ ಮತ್ತೆ ಎಲ್ಲಿ ಸಿಗಲಿಲ್ಲ ಅಂತಲ್ಲ. ನಮ್ಮೇಲೆ ನಿರ್ಣಯ ಇದೆ ನಡಿ, ಯಾಕಂತ ಏನ್ ಇರ್ತಾವ ಗೊಡ್ಡ ಸಾಗ ಜೋಳಕಾನೋ ತಿನ್ನ ನಡಿ ಅಂತ ಹೇಳಿ. ಹಾಗಾಗಿ ಏನಾಯ್ತು, ಅವಳು ಬೇರೆ ಕಟ್ಕೊಂಡವಳು ಪಾಪ ಎಲ್ಲ ಅಳ್ತಾ ಹುಡುಕ್ತಾರ. ಯಾವ್ದಾದ್ರು ಮನ ಗಿಡ ಅದನ್ನ ಕೇಳಿ ಮಾಡಿ, ನೀವ್ ನೋಡಿದ್ರ ಅವಳು ಸಿಕ್ಕನ್. ಅಮ್ಮ ತಾಯಿ ನೀ ಸಿಕ್ಕದಿ ಎಲ್ಲಿ ಕೃಷ್ಣ, ನಾನ್ ಬಹಳ ಚಂದ ಅನ್ಕೊಂಡು ಕೃಷ್ಣ ನಂಗೆ ನಡಿಲಿಕ್ಕೆ ಆಗಂಗಿಲ್ಲ, ನಿನ್ ಭುಜದ ಮೇಲೆ ಕೂಡ್ತೀನಿ ಹೊತ್ಕೊಂಡು ಹೋಗೋದು. ಆಗ ಕೂಡು ಅಂತ ಬಗ್ಗದ. ನಾ ಕೂಡೋ ಕಾಲಕ್ಕೆ ಅವನು ಚೇರ್ ಹೇಳಿದ್ರೆ ಹೇಗಾಗಬೇಕು ಹಾಗಾಯ್ತು. ನಾ ಬಿದ್ದೆ, ಕೃಷ್ಣನಿಂದ ಕೃಷ್ಣಾರ್ಪಣ ಆದ್ರೆ ನನಗೆ ಬ್ಯಾಕ್ ಪೈನ್, ಸ್ಲಿಪ್ ಡಿಸ್ ಎತ್ತರ ಆಮೇಲೆ ಎಲ್ಲ ಎತ್ತಿ ಯಮುನಾ ತೀರದಲ್ಲಿ ಅಳತಾರೆ. ದೇವರಿಗಾಗಿ ಹತ್ತಿದ್ದು ಒಂದು ಗೀತೆ ಅಂತ ಯಾವ್ದಾವ್ದಕ್ಕೂ ಅಳತೀರಿ, ಅದು ಅರ್ಥದ್ದು ಗೀತೆ ಅಂತ ಆಗಲ್ಲ, ದೇವರಿಗಾಗಿ ಹತ್ರ ಅದು ಅಂತೂ ತುಂಬಾ ಸುಂದರವಾದ ಗೀತೆ. ಗೋಪ್ಯವೂಚು ಜಯತಿ ತೇಧಿಕಂ ಜನ್ಮನಾರಜ ಶಯನ ಇಂದಿರ ಸಾಧು ತತ್ರೈ ದಯಿತ ದಕ್ಷತಾ ತಂದಿರಕ್ಷತಾ ತ್ವಯಿತದಾದ ತ್ವಂ ವಿಚಿನ್ನತೆ ರಜಜನಾಕ್ತಿರಂ ವೀರಯೋಷಿತ ನಿಜ ಜನಸ್ಮಯ ಧ್ವಂಸನಸ್ಮಿತ ಭಜಸಖೇ ಭವೇ ಕಿಂಕರಿಸ್ಮನೋ ಜನನಾನನಂ ಚಾರುದರದಯಂ. ಸುಂದರವಾದ ಗೀತೆ. ಹಾಗಾಗಿ ನಮ್ಮ ಬುಧೋಳಾಚಾರ್ಯ ದಿನ ಹೇಳ್ತಾರೆ, ನಾವು ಬೆಳಗ್ಗೆ ಹೇಳ್ತಾ ಇದ್ದೇವೆ, ಜೈತಿ ಜಯತಿ ಕಂ ಜನ್ಮನಾವೃಜ. ಹೇ ಭಗವಂತ, ನಿನ್ನ ಜನ್ಮದಿಂದ ಅಧಿಕಂ ಜಯತು, ನಮ್ಮ
ನಂದಗೋಕುಲ ತುಂಬಾ ಶ್ರೀಮಂತ ಊರಾಯ್ತು. ಯಾಕೆ? ಇಂದಿರಾ ಸಾಧು ತತ್ರಿ ಲಕ್ಷ್ಮೀದೇವಿ ಬಂದ್ಬಿಟ್ಲಲ್ಲಿ. ನಮ್ಮ ಆಕಳ ಒಟ್ಟು ಹಾನೇ ಕೊಡ್ತಾ ಇರಲಿಲ್ಲ. ಹೋದಾಗಿಲ್ಲ ಸಗಣಿ ಗಂಜಲ, ಸಗಣಿ ಗಂಜಲ. ಈಗ ಎಷ್ಟದು ಕರೆದ ಕೈ ನೋವು ಬರ್ಬೇಕಪ್ಪ, ಹಾಲು ಕೊಡಕ್ಕೆ. ಯಾಕೆ? ನಿಮ್ಮ ಹೆಂಡತಿ ಅಲ್ಲಿ ಬಂದು ಶ್ರೀಮಂತ ಊರಾಗಿ IT BT ಬಂದ್ಮೇಲೆ ಬೆಂಗಳೂರು ಶ್ರೀಮಂತ ಊರಾಗಿ ಈ ಎಟ್ಕೋದೇ ಇಲ್ಲ, ಯಾವುದೂ ಇಲ್ಲ. ಸಾಮಾನ್ಯ ಒತ್ತಾಟ ಸಾಯ್ರಿ, ಸಾಮಾನ್ಯ ಬಹಳ ಕ್ಲಾಸು ಎಲ್ಲ IT ಅಂಬೇಕಡೆಲ್ಲ ಹೇಳ್ತಾರೆ. ಎಲ್ಲೆಲ್ಲ ತರಕಾರಿ ನಾವು ಕೇಳಲಿಕ್ಕೆ ಹೋದ ನಿಮ್ಗೆ ಅಲ್ಲೆಲ್ಲ ಬಿಡ್ರಿ ಸ್ವಾಮಿ ಅಂತಾರ. ಹಾಗಾಗಿ ತೇದಿಕಂ ಜನ್ಮನಾವರಣ ಸಯತ ಇಂದಿರಾ ಸಾಧು ತತ್ರಿ ಇಂದಿರಾ ಸ್ವಯ ಅವನು ಬಾಬಾ ಹೇ ದಯಿತ ಪ್ರೀತ್ಯಾಸ್ಪದ, ನಿನ್ನಲ್ಲೇ ನಮ್ಮ ಪ್ರಾಣ ದೃಶ್ಯತಾಂ ತಾಂದಿದಕ್ಕೆ ತ್ವಯಿ ಗತಾಸವಃ ತ್ವಯಿ ಧತಾಸವಃ ಎರಡೂ ಬಾಟ್ಲಿ ಇದೆ. ನಿನ್ನಲ್ಲೇ ನಮ್ಮ ಅಸವ ಅಂದ್ರೆ ಪ್ರಾಣಗಳು, ನಿನ್ನ ಬಿಟ್ಟು ನಮಗಿಲ್ಲ, ನಿನ್ನಲ್ಲೇ ಪ್ರಾಣವ. ನಮ್ಮ ಸತ್ಯಧರ್ಮರು ಒಂದು ಸುಂದರವಾದ ವ್ಯಾಖ್ಯಾನ ಅನ್ಕೊಳ್ತಾ ಇದೀವಿ. ಜೈತೇದಿಕಂ ಅನ್ನೋದನ್ನ ಜ ಅಂತ ಬಿಡಿಸ್ತಾರ. ಜ ಯತಿತ ಇಧಿಕಂ ಅಂತ. ದೇವರೇನಂತ ಯಾರಿಗೆ ಯಾವುದರ ಮಧ್ಯೆ ತುಂಬ ಇರ್ತಾರ ಅದೊಂದು ಅಲರ್ಜಿ ಅಂತ. ದೇವರಂದ್ರೆ ಹೆಣ್ಮಕ್ಳು ಸದಾ ನನ್ನ ಸುತ್ತಲೂ ಇದ್ದಿಂತ ಕಾಡಿಸ್ ಹೆಣ್ಮಕ್ಳು ಒಂದು ಅಲರ್ಜಿ, ನಾ ಸನ್ಯಾಸಿ ಆಗ್ತೀನಿ ಅನ್ನೋ ದೇವ್ರು. ಅವ್ರು ಗೋಪಿಕಾತ್ರಿ ಅಂದ್ರು, ಸರ್ವಥಾ ನೀ ಸನ್ಯಾಸಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಯಾವ ಪೀಠವೂ ಖಾಲಿ ಇಲ್ವಾ? ನಾನು 3,000 ಮಠಕ್ಕೆ ಹೋಗ್ತೀನಿ, 3,000 ಇನ್ನು 6,000 ಮಠಕ್ಕೂ ಇಲ್ಲ. ನೀ ಒಟ್ಟ ಸನ್ಯಾಸ ಧರ್ಮಕ್ಕೆ ನೀ ಅಯೋಗ್ಯ ಅಂದ್ರು. ಯಾಕೆ? ಅದಕ್ಕೆ ಭಗವಂತ ಅಂತಾನೆ. ಯಾಕೆ ಅಂದ್ರೆ ಅವರಂದ್ರು ಹೇ ಜಯಶೀಲ ಅಂತ. ಅಂದ್ರೆ ಜಯಶೀಲ ಅಂತ ಏಕಾಕ್ಷರ ಕೋಶದಲ್ಲಿ ಅವರು ಕೋಶ ಕೊಡ್ತಾರೆ ಸತ್ಯಧರ್ಮ. ಸುಮ್ಮನೆ ಅರ್ಥ ಮಾಡೋದಿಲ್ಲ. ಜಯತರಿ ಜಯಶೀಲೆ, ಜಯಶೀಲನಾದ ಭಗವಂತ ಯತಿತ್ವ ನಿನ್ಗಿಲ್ಲ. ಯಾಕೆ? ನೋಡು, ಸನ್ಯಾಸಿ ಅಂತ ಆಗಬೇಕು ಅಂತ ಅದೇ ಪಕ್ಷ ಪಬ್ಲಿಕ್ ಅಲ್ಲಾದ್ರೂ ಹೇಳ್ತೇನೆ ಬಿಡ್ರಿ. ನೀ 24 ಗಂಟೆ ಅವನವ್ರನ್ನ ಎದೆ ಮೇಲೆ ಕುಡಿಸ್ಕೊಂಡು ಕೂತಿರ್ತಿ, ನೀ ಎಲ್ಲಿ ಸನ್ಯಾಸಿನ? ಯಾರೇ ಪಾಲ್ಪೂಜ ಕೇಳಿದ್ರು ಅವನವ್ರು ಬರ್ತಾನೆ, ಒಂದ್ ಸೀರಿ ದೋತ್ರ ಇಟ್ಟು ಬಿಡ್ರಿ, ನೀ ಎಲ್ಲಿ ಸನ್ಯಾಸಿ? ಸದಾ ಇಧಿಕಂ ಅಂತ. ಇಧಿಕಂ ಅನ್ನೋದಕ್ಕೆ ಅರ್ಥ ಬರ್ತದೆ. ಇಹಿ ಅಂದ್ರೆ ಕಾಮ ಅಥವಾ ಬ್ರಹ್ಮ. ಈ ಅನ್ನೋ ಅಕ್ಷರಕ್ಕೆ ಏಕಾಕ್ಷರಕೋಶದಲ್ಲಿ ಕಾಮ ಅಥವಾ ಬ್ರಹ್ಮ ಅಂತ ಅರ್ಥ ಇದೆ. ಅವರನ್ನ ಧೀಯಂತೆ ತನ್ನ ಗರ್ಭದಲ್ಲಿ ಧಾರಣೆ ಮಾಡಿದವಳು ಲಕ್ಷ್ಮೀದೇವಿ. ಇಧಿ ಅಂದ್ರೆ ಲಕ್ಷ್ಮೀದೇವಿ. ಅವಳಿಗೆ ಕಂ ಸುಖಂ ಯಸ್ಮಾತ್ ಸಹ, ಸುಖವನ್ನ ಕೊಡ್ತೀವಿ. ಯಾವ ಸುಖ? ಎದೆ ಮೇಲೆ ಕೊಡಿಸ್ಕೊಳ್ತೀವಿ. ಅದಕ್ಕೆ ಒಂದು ಪುರಂದರದಾಸ ಸರ್ವ ಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವದ ತನ್ನೆದೆಯ ಮೇಲೆ ಬಿಡದೆ ದಾನಿ ಪಂಚೆ ಮರಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಯೇ. ಹಾಗಾಗಿ ಜಯತಿಥೇದಿಕಂ ಜನ್ಮನಾ ವ್ರಜ, ನೀ ಸನ್ಯಾಸಿ ಆಗ್ಲಿಕ್ಕಾಗೋದಿಲ್ಲ. ವ್ರಜನಾರ್ತಿಯನ್ ನಮ್ಮ ನಂದವ್ರಜ, ನಂದಗುರಜ ಅಂದ್ರೆ ಗೋಕುಲ. ವ್ರಜನಾರ್ತಿಯನ್ ವೀರ ಯೋಷಿತಾನ್. ಅಲ್ರಿ ನಮ್ ಬಾಸ ಕೇಳ್ಬೇಕು, ನಿಂಗ್ಯಾರ ಬಾಸು? ವೀರ. ವೀರ ಅಂದ್ರೆ ಸಮರ್ಥ ಅಂತ. ಇನ್ನೊಂದು ವಿಗತಃ ಈರ. ಈರ ಅಂದ್ರೆ ಈರ ಪ್ರೇರಣೆ. ಯಾವ ಪ್ರೇರಕರು? ನನ್ನ ಮೇಲೆ ಬಾಸು, ನಿನಗ್ಯಾರು ಬಾಸು? ವಿಗತಃ ಈರ, ಯಾರು ಪ್ರೇರಕರಿಲ್ಲ. ವೀರ ಯೋಷಿತಾನ್ ನಿಜನರ ಸ್ವಯಂ ಧ್ವಂಸನ ಸ್ಮಿತ ಭಜಸಕೇವೇ ಕಿಂಕರಿಸು ನಿನ್ನ ದಾಸರು. ಏನು ನಮ್ಮವರು ನಿಮ್ಮವರು ಅಂತೇಳಿ ಸ್ವಲ್ಪ ಅಹಂಕಾರ ಮಾಡ್ತೀವಿ, ಅದಕ್ಕೆ ನೀವು ತಿರಸ್ಕಾರ ಮಾಡೋದು. ಎತ್ತ ರೀತಿಯಿಂದ ಪರಮಾತ್ಮ ನಿನ್ನ ಕಣ್ಣು ಎಷ್ಟು ಚಂದ, ಆ ಕಣ್ಣನ್ನು ಹೊಗಳೋದು ನೋಡಿ. ಶರದೋದಾಸೆ ಸಾಧು ಜಾತ ಸತ ಸರಸಿನೋರ ಶ್ರೀ ಮುಷಾಗ್ರತ ಸುರವನಾಥತೆ ಅಶುಲ್ಕ ದಾಸಿಕಾ ವರದ ವಿಘ್ನೋ ನೇಹ ಕಿಂವದ. ಅವರಂದ್ರು ನಿನ್ ಕಣ್ಣು ಎಷ್ಟು ಚಂದ, ಏನೇನೋ ಹೊಗಳ್ತಾ ಇರ್ತಾರೆ, ನಿನ್ನ ಕಣ್ಣುಗಳು ಅಂತ ಹೇಳಿ. ಏನ್ ಕಣ್ಣು? ಈಗ ನೋಡಿ ಭಾಗವತ ಅಂತು ಸರೋವರದಲ್ಲಿ ಅರಳಿದ ಕಮಲ. ಯಾವ ಸರೋವರ? ಈ ಮಾಘ ಮಾಸ ಪುಷ್ಯ ಮಾಸ ಸರೋವರಗಳು ಅರಳೋದು ಏನೇನು ನೀರೇ ಇರೋದಿಲ್ಲ. ಅದಕ್ಕೆ ಶರದುದಾಶೆ, ಶರತ್ಕಾಲ. ಶ್ರಾವಣ ಮಾಸದಲ್ಲಿ ಮಳೆಯೆಲ್ಲ ಬಂದು ಆಶ್ವೀಜ ಮಾಸದಲ್ಲಿ ಮಳೆ ಸ್ವಲ್ಪ ನಿಂತಿರತ್ತೆ. ಸೂರ್ಯನ ಟೆಂಪರೇಚರ್ ಎಷ್ಟು ಬೇಕೋ ಅಷ್ಟಿರತ್ತೆ. ತುಂಬಿದ ಸರೋವರಗಳು ಶರತ್ಕಾಲದಲ್ಲಿ. ಅಲ್ಲಿರುವ ಕಮಲ ಅದು ನೀರು ಕುಡಿದೋ ಕಮಲ. ಅದಕ್ಕೆ ದೇವರ ಕಣ್ಣನ್ನು ಉಪನಿಷತ್ತು ಕಪ್ಯಾಸ ಪುಂಡರೀಕಾಕ್ಷಂ ಅಂತ. ಕಂಪಿಪತಿ ಇತಿ ಕಪಿ. ನಾವು ಕಿತ್ಕೊಂಡ್ಬಂದು ಮಾರ್ತಾರೆ ಮಾರ್ಕೆಟ್ಗಳಲ್ಲಿ ಕಮಲ. ಅದನ್ನ ಕೈಯಿಂದ ಬಿಡಿಸಿ ಮಾಡಿ ಕಮಲದ ಹೂ ನಮ್ಗೆ ಏನು ಹೊಳೆಯ ಎಷ್ಟು ಇದೆಯಾ, ಅದು ದೇವರ ಮೇಲೆ ಏರ್ಸೋದು ಹೀಗೆ ಕೂತು ಬಿಟ್ಟಿರತ್ತೆ.
ಏನು ಕಮಲ? ಸರೋವರದಲ್ಲಿ ಅರಳಿರಬೇಕು, ಚೆನ್ನಾಗಿ ನೀರಿರಬೇಕು, ಮೇಲ್ ಬಿಸಿಲಿರ್ಬೇಕು. ಶರದುದಾಶ್ರಯೇ ಸಾಧು ಜಾತ ಸರಸಿಸೂದರ ಶ್ರೀಮುಷ, ಶ್ರೀ ಅಂದ್ರೆ ಕಾಂತಿ, ಅದನ್ನ ಮುಷಸ್ತ್ರೀಯ ಕದಿಯತ್. ನಿನ್ನ ಕಣ್ಣಿನ ಪ್ರಕಾಶ ಶರತ್ಕಾಲದಲ್ಲಿ ಅರಳಿದ ಕಮಲವನ್ನು ಮೀರಿ ನಿಂತ ಅದ್ಭುತವಾದ ಕಮಲದಂತದ್ದು. ಶರದುದಾಶಯ ಸರಸಿಜೋದ ಶ್ರೀಮುಷಾದೃಶ ಸುರತನಾದತೆ. ಅಶುಲ್ಕದಾಸಿ, ನೀನ್ ರೊಕ್ಕ ಕೊಡ್ಬೇಡೋ, ಅಶುಲ್ಕದಾಸಿಕ. ಶುಲ್ಕದಾಸಿಕರಲ್ಲ, ರೊಕ್ಕ ಕೊಟ್ಟರೆ ಸೇವಾ ಮಾಡ್ತೀವ, ಸೇವಾನೇ ರೊಕ್ಕ. ಅಶುಲ್ಕದಾಸಿಕ ವರದ ನಿಖಿಲತು. ನೀ ದೂರ ಹೋಗೋದು ನಮ್ಮನ್ನು ಕೊಂದಾಗೆಲ್ಲ ಹೀಗೆಲ್ಲ ಮಾಡಬಾರ್ದು ಕೃಷ್ಣ. ನಾ ಏನ್ ಮಾಡಿದ್ರೆ ಹೇಳಿದೆ, ಸುಮ್ಮನೆ ನೀನು 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 ಕೆಲವರು ಔಪಚಾರಿಕವಾಗಿ ಅಂತ ಎಲ್ಲ ನಿಮ್ಮಿಂದಾನೆ ಆಯ್ತು. ಆಸಾದ ಕೇಳುವ ಚಲೋ ಫಂಕ್ಷನ್ ಆಗಿತ್ತು, ನಿಮ್ ಮನೆ ಫಂಕ್ಷನ್ ಭಾಳ ಚಲೋ ಆಯ್ತಂತೆ, ನಿಮ್ಮಿಂದಾನೆ. ಆಸಾಮಿ ದೇಶದಲ್ಲೇ ಇರಲಿಲ್ಲ, ಅಮೆರಿಕಾಗ ಹೋಗಿ ಕೂತಿದ್ದಾರೆ. ನಿಮ್ಮಿಂದಾನೆ ಅಂದ್ಮೇಲೆ ಇವ್ನು ಡೌಟ್ ಬಂತು, ನಂತರನೇ ಯಾರೋ ಬಂದಿದ್ರು ಏನೋ ಚಲೋ ಆಯ್ತು ಅಂತ ಹೇಳಿ. ಹೌದ್ರಿ, ನಾವು ಹೋದಲ್ಲೆಲ್ಲ ಫಂಕ್ಷನ್ ಚಲೋ ಆಗ್ತಾವ, ನಮ್ ಕಾಲಮಾನನೇ ಹಂಗೆ ಅದ. ಪಕ್ಕದಲ್ಲಿ ಅನ್ಕೋತಾರೆ ಎರಡೇ ಇದ್ದ, ಅಲ್ರಿ ಅವ್ರು ಬಂದೇ ಇಲ್ಲ, ನೀನು ನೋಡೋದು ಅವ್ರಿಂದ ಅದನ್ನೇನು ಅಂದಿತ್ತು, ಅವ್ರು ಬರ್ದೇ ಇದ್ದಕ್ಕೆ ಬಹಳ ಚಲೋ ಆಗಿತ್ತು. ನಿಮ್ಮಿಂದ ಅಂದ್ರೆ ನೀವು ಬರ್ದೇ ಇದ್ದದ್ದರಿಂದ ಕೆಲವು ಅಭಾವಗಳೇ ಫಂಕ್ಷನ್ ಚಲೋ ಆಗ್ಲಿಕ್ಕೆ ಕಾರಣ. ಅವ್ರು ಬಂದು ಬಡಿಸೋದಕ್ಕಿಂತ ಬಡಬಡಿಸೋದೇ ಅರ್ಥ ಆಗಿರ್ತದೆ. ಹಾಗಾಗಿ ನೀವು ಮೊದಲನೇ ಪಂಕ್ತಿ ಕೂತಂಗೆ ಎದ್ದು ಹೊರಟ್ಬಿಡ್ರಿ, ಬಹಳ ಫಂಕ್ಷನ್ ಚಲೋ ಆಗ್ತಾವ. ನೀವು ಕಡೆ ಪಂಕ್ತಿವರೆಗೂ ಇದ್ರಿಂದ ಎಲ್ಲಾ ಪಂಕ್ತಿ ಅವ್ಯವಸ್ಥೆ ಮಾಡ್ತೀರಿ ಅಂತ ಹೇಳಿ. ಹಾಗಾಗಿ ಶರದುದಾಶ್ರಯೇ ಅದಕ್ಕಂದ್ರೆ ನಮ್ಮಪ್ಪ ಎಷ್ಟು ರೀತಿಯಿಂದ ಏನ್ ಹೇಳಿ ಸಾಯಂಕಾಲ ಹೇಳ್ತೇವೆ ಅಂತ. ಸಾಯಂಕಾಲ 5:30 ಇಂದ 6:30, 6:45 ಇನ್ನೊಂದು ಸೆಷನ್ ಅನ್ನು ಮಾಡಿ.